ಶನಿವಾರದವರೆಗೆ ಒಂದು ವಾರ ಕಾಲ ನಡೆಯುತ್ತಿರುವ ಈ ರಾಮಾಯಣ ಸತ್ರವನ್ನು ನಮ್ಮ ಆತ್ಮೀಯರಾದ ಶ್ರೀಮತಿ ಮಯ್ಯ ಮತ್ತು ಶ್ರೀ ಜಗದೀಶ್ ಮಯ್ಯ ದಂಪತಿಗಳು ಪ್ರಾಯೋಜನೆ ಮಾಡಿದ್ದಾರೆ. ಅವರಿಗೆ ಎಲ್ಲ ಶ್ರೇಯಸ್ಸು ಉಂಟಾಗಲಿ ಅಂತ ತಮ್ಮೆಲ್ಲರ ಪರವಾಗಿ ಹಾರೈಸ್ತೇನೆ. 6 ತಿಂಗಳ ಹಿಂದೆ ನಮಗೆ ಕುಮಾರವ್ಯಾಸ ದರ್ಶನ ಮಾಡಿಸಿದ್ದ ವಿದ್ವಾನ್ ಚಂದ್ರಶೇಖರ್ ಕೆದಿಲಾಯ, ವಿದ್ವಾನ್ ಎಚ್.ಎಸ್. ವೇಣುಗೋಪಾಲ್, ಶತಾವಧಾನಿ ಡಾಕ್ಟರ್ ರಾ ಗಣೇಶ್, ಈ ತ್ರಿತಯ ಕುಮಾರವ್ಯಾಸನಿಗೆ ಆಯಾಸವಾಗತ್ತೆ ಅಂತ ಸ್ವಲ್ಪ ಬಿಡುವು ಕೊಟ್ಟು ಈ ಸಲ ಕುಮಾರವ್ಯಾಸನಿಂದ 500 ವರ್ಷ ಈಚಿನ ನಮ್ಮ ಕಾಲದ ಮಹಾಕಾವ್ಯವನ್ನು ಆರಿಸಿಕೊಂಡಿದ್ದಾರೆ. ಹಿಂದೆ ವಾಲ್ಮೀಕಿಗಳು ಹೇಳಿದ್ದ ಕಥೆಯೇ ಆದರೂ ಕನ್ನಡದಿ ಬೇರೆ ಕಥೆ ಎಂಬಂತೆ, ಬೇರೆ ಮೈಯಾಂತಂತೆ, ಮರು ಹುಟ್ಟು ಒಡೆದಂತೆ ಈ ಕಾವ್ಯ ಮೂಡಿದೆ ಅಂತ ಕವಿ ಕುವೆಂಪು ಅವರೇ ಹೇಳಿದ್ದಾರೆ. ಅದಕ್ಕಿಂತ ಸುಂದರವಾದ ಇನ್ನೊಂದು ಮಾತನ್ನು ಅವರು ಹೇಳಿದ್ದಾರೆ. ರಾಮನಾಮದ ಮಹಿಮೆ ರಾಮಂಗೆ ಮಿಗಿಲೆಂಬವೋಲ್, ರಾಮಾವತಾರ ಕಿಂ ಗುರುತರಂ ತಾನೈಸ ರಾಮಾಯಣಾವತಾರಂ. ರಾಮನ ಅವತಾರಕ್ಕಿಂತ ಈ ರಾಮಾಯಣದ ಅವತಾರ ಮಿಗಿಲು ಅನ್ನುವ ಸುಂದರವಾದ ಮಾತನ್ನು ಕುವೆಂಪು ಅವರು ಹೇಳಿದ್ದಾರೆ. ಮತ್ತು ಇಲ್ಲಿ ಇದು ಬರಿಯ ಕಥೆ ಅಲ್ಲ, ಅಲೌಕಿಕ ನಿತ್ಯ ಸತ್ಯಗಳನ್ನು ಪ್ರತಿಮಿಸುವ ಸಂಕೇತ ಪ್ರಪಂಚ ಇದು ಅಂತ ಅವರು ಹೇಳ್ತಾರೆ. ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಒಂದು ಮಹತ್ವಾಕಾಂಕ್ಷೆಯ ಕೃತಿ. ಕೇವಲ ಮೂಲ ರಾಮಾಯಣದ ಮತ್ತೊಂದು ಅವತರಣಿಕೆ ಅಷ್ಟೇ ಅಲ್ಲ, ಇದನ್ನು ದರ್ಶನ ಅಂತ ಅವರು ಕರೆದಿರೋದು ಬರೀ ಔಪಚಾರಿಕವಾಗಿ ಅಲ್ಲ, ಅದು ಪ್ರಜ್ಞಾಪೂರ್ವಕ ಶೀರ್ಷಿಕೆನೇ ಆಗಿದೆ. ಕಾವ್ಯವೈಭವ, ಕಥನ ಸೌಂದರ್ಯವಂತೂ ಇದ್ದೇ ಇದೆ, ಆದರೆ ಅದಕ್ಕಿಂತ ಹೆಚ್ಚಾದ ಆಶಯವೂ ಕವಿಗೆ ಇದೆ. ಲಂಕಾದಹನ, ಸೀತೆಯ ಅಗ್ನಿಪರೀಕ್ಷೆ ಮೊದಲಾದ 4 ಪ್ರಸಂಗಗಳನ್ನು ಕಿಂಚಿತ್ ಭಿನ್ನ ದೃಷ್ಟಿಯಿಂದ ಕುವೆಂಪು ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಅದು ದಿಟ. ಆದರೆ ಅವರ ಭಿನ್ನ ದರ್ಶನ ಏನಿದೆ ಅದು ಇಡೀ ಕಾವ್ಯದುದ್ದಕ್ಕೂ ಹಾಸುಹೊಕ್ಕಾಗಿ ಸೇರಿಕೊಂಡಿದೆ ಅಂತ ಹೇಳಬಹುದು. ಅತಿಮಾನಸ ಲೋಕದ ಅನುಭವ ರಾಶಿಗೆ ವ್ಯಕ್ತರೂಪ ಕೊಡೋದಕ್ಕೆ ರಾಮಾಯಣದ ಕಥೆಯೇ ಸಮರ್ಥ ಸಾಧನ ಅನ್ನುವ ತಮ್ಮ ಅನಿಸಿಕೆಯನ್ನು ಅವರು ಹಲವು ಕಡೆ ಹೇಳಿದ್ದಾರೆ. ಇದನ್ನೇ ಇನ್ನಷ್ಟು ಸ್ಫುಟಗೊಳಿಸುವವರ ಮಾತುಗಳು ಇವೆ. ಕೇವಲ ರಾವಣರನ್ನು, ಕಂಸಾದಿಗಳನ್ನು ವ್ಯಕ್ತಿಶಃ ಕೊಲ್ಲೋದಕ್ಕೆ ಮಾತ್ರವೇ ಭಗವಂತ ಅವತಾರ ಮಾಡ್ತಾನೆ ಅಂತ ಭಾವಿಸೋದು ಅಪ್ರಬುದ್ಧತೆಯಾಗತ್ತೆ ಅಂತ ತಮ್ಮ ನಿಲುವನ್ನು ಸಾರಿದ್ದಾರೆ. ಇದನ್ನು ನಿಶ್ಚಿತಗೊಳಿಸೋ ವಾಕ್ಯಗಳು ಕಾವ್ಯದ ಒಳಗೇನೆ, ಅದರ ಅಂಗವಾಗಿಯೇ ಕೂಡ ಬರುತ್ತೆ. ಒಂದು ಕಡೆ ಹೇಳ್ತಾರೆ, ಇತಿಹಾಸ ಮಲ್ತು ಬರಿಯ ಕಥೆಯಲ್ತು, ಕಥೆ ತಾಂ ನಿಮಿತ್ತ ಮಾತ್ರಂ ಆತ್ಮಕ್ಕೆ ಶರೀರದೋಲಂತೆ, ಮೈವೆತ್ತುದಿಲ್ಲಿ ರಾಮನ ಕಥೆಯ ಪಂಜರದಿ ರಾಮರೂಪದ ಪರಾತ್ಪರನ ಪುರುಷೋತ್ತಮನ ಲೋಕಲೀಲಾ ದರ್ಶನಂ ಅಂತ. ಮುಗಿಯುವೆನು ರಾಮನಡಿದವರೆಗೆ ದಶಶಿರಣ ವಧೆಗಾಗಿ ಅಲ್ತು, ಮಂದಾಕಿನಿಯ ತಿಳಿವನಲ ಮೀಯುತ್ತಿರಲ್ ವರ್ದಿನಂ ತಾಂ ಕಂಡ ದೃಶ್ಯ ಸೌಂದರ್ಯದಿಂದ ಆತ್ಮದರ್ಶನಕ್ಕೇರ್ದ ರಸಸಮಾಧಿಯ ಮಹಿಮೆಗಾಗಿ. ಇದರಲ್ಲಿ ಅವರ ದರ್ಶನ ಸ್ಪಷ್ಟವಾಗುತ್ತೆ. ಎಲ್ಲ ಕಾವ್ಯಾನುಸಂಧಾನದ ಪರಮ ಪ್ರಯೋಜನ ಅಂದರೆ ರಸಸಮಾಧಿಯೇ ತಾನೆ. ಅಂಥ ರಸಯಾತ್ರೆಯನ್ನು ಆರಂಭಿಸಬೇಕು ಅಂತ 3 ಜನ ವಿದ್ವಾಂಸರಲ್ಲಿ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಪ್ರಾರ್ಥನೆ ಮಾಡ್ತೀನಿ. ಗಜವದನ ಬೇಡುವೆ ಗೌರಿ ತನಯ
ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ತ್ರಿಜಗವಂದಿತನೆ ಸುಜನರ ಪೊರೆವನೆ ತ್ರಿಜಗವಂದಿತನೆ ಸುಜನರ ಪೊರೆವನೆ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಸರಸಿ ಜನಾಭಶ್ರೀ ಸರಸಿ ಜನಾಭಶ್ರೀ ಪುರಂದರ ವಿಠಲನ ಸರಸಿ ಜನಾಭಶ್ರೀ ಪುರಂದರ ವಿಠಲನ ನಿರತ ನೆನೆಯುವಂತೆ ದಯ ಮಾಡೋ ನಿರತ ನೆನೆಯುವಂತೆ ದಯ ಮಾಡೋ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಬೇಡುವೆ ಬೇಡುವೆ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ರಸರ್ಷಿ ಕುವೆಂಪು ಅವರ ರಾಮಾಯಣ ದರ್ಶನವನ್ನು ಈ ಒಂದು ವಾರದಲ್ಲಿ ಕೆಲವು ಭಾಗಗಳನ್ನು, ಅಂದರೆ ರಾಮಾಯಣ ದರ್ಶನಂ ಕಾವ್ಯದ 4 ಭಾಗಗಳಲ್ಲಿ ಒಂದನೆಯದು ಅಂತ ಪ್ರಸಿದ್ಧವಾದ ಅಯೋಧ್ಯ ಸಂಪುಟ, ಅದರ ಸಾರವತ್ತಾದ ಸರಸಾಗ್ರವಾದ ಭಾಗಗಳನ್ನು ಪರಾಮರ್ಶೆ ಮಾಡುವಂಥದ್ದು ಈ ಒಂದು ದಿವಸಗಳ ಉದ್ದೇಶ. ಮುಂದೆ ಕಾಲ ಕೂಡಿ ಬಂದಂತೆ ಇನ್ನು 3 ಭಾಗಗಳು, ಅಂದರೆ ಕಿಷ್ಕಿಂಧ ಸಂಪುಟ, ಲಂಕಾ ಸಂಪುಟ ಮತ್ತು ಶ್ರೀ ಸಂಪುಟ ಅಂತ ಉಳಿದ 3 ಭಾಗಗಳನ್ನು ಅವಲೋಕಿಸಬಹುದು. ಸಾಮಾನ್ಯವಾಗಿ ರಾಮಾಯಣದ ಬಗ್ಗೆ ಹೇಳಿದಾಗ ತಿಣುಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ ಕುಮಾರವ್ಯಾಸನ ಮಾತು ನೆನಪಿಗೆ ಬರ್ತದೆ. ರಾಮಾಯಣ ಅನ್ನುವುದು ಶತಕೋಟಿ ಪ್ರವಿಸ್ತರವಾದದ್ದು ಅಂತೆಲ್ಲ ಅನೇಕ ವಿಧವಾಗಿ ಲೋಕದಲ್ಲಿ ರಾಮಾಯಣದ ವ್ಯಾಪ್ತಿ ವಿಸ್ತರಗಳ ಬಗ್ಗೆ ಗಾದೆ ಮಾತುಗಳೇ ಕಂಡು ಬರುತ್ತವೆ. ರಾಮಾಯಣದ ಪ್ರಶಂಸೆಗಂತೂ ಕೊನೆ ಮೊದಲೇ ಇಲ್ಲ. ಅಕರ್ಣ ಮಕರೋಚ್ಛೇಷಂ ವಿಧಿರ್ ಬ್ರಹ್ಮಾಂಡ ಭಂಗದೀಹಿ ಶ್ರುತ್ವ ರಾಮಕಥಾಂ ರಮ್ಯಾಂ ನ ಘೂರ್ಣಯತಿ ಕಶ್ಚಿರಃ ಅನ್ನುವುದರಿಂದ ಮೊದಲುಗೊಂಡು ವಾಲ್ಮೀಕಿಯಂಥ ಪದ್ಯವಿದ್ಯಾ ಪ್ರಥಮ ಪ್ರವಕ್ತಾರನಿಗೆ ನಮಸ್ಕಾರ ಅನ್ನುವ ಗಂಗಾದೇವಿಯಂಥವರು ಹೇಳಿದ ಮಾತುಗಳು ಕೂಡ ಚೇತಸೋಸ್ತು ಪ್ರಸಾದಾಯ ಸತಾಂ ಪ್ರಾಚೇತಸೋ ಮುನಿ ಪೃಥಿವ್ಯಾಂ ಪದ್ಯ ನಿರ್ಮಾಣ ವಿದ್ಯಾಯ ಪ್ರಥಮಂ ಪದಂ ಅನ್ನುವ ಅನೇಕ ಸ್ತೋತ್ರಗಳನ್ನು, ಅನ್ವರ್ಥವಾದಂತಹ ಸ್ತುತಿಗಳನ್ನು ಕಾಣ್ತೀವಿ. ಕನ್ನಡದ ಮಟ್ಟಿಗಂತೂ ಸುಮಾರು 800 ವರ್ಷಗಳ ಹಿಂದೆಯೇ ನಾಗಚಂದ್ರನ ರಾಮಾಯಣ ಅಂತ ನಮಗೆ ಸಿಗುತ್ತದೆ. ತತ್ಪೂರ್ವದಲ್ಲಿ ಪೊನ್ನನ ಭುವನೈಕ ರಾಮಾಭ್ಯುದಯ ಅನ್ನುವುದು ಒಂದು ಕಾವ್ಯ ಇತ್ತು ಅಂತ ಕೇಳಿಬರುತ್ತದೆ. ಅದಲ್ಲದೆ ಮತ್ತು ಇದ್ದುವೋ ಏನೋ ಗೊತ್ತಿಲ್ಲ. ತೊರವೆ ನರಹರಿಯ ತೊರವೆ ರಾಮಾಯಣ ಅನ್ನುವುದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಷಟ್ಪದಿಯ ಹಾಡುಗಬ್ಬ. ಇನ್ನೂ ಅನೇಕರು, ಉದಾಹರಣೆಗೆ ಬತ್ತಲೇಶ್ವರ ಇರಬಹುದು, ಬರೀತಾ ಬಂದಿದ್ದಾರೆ. ಆದರೆ ಯಾವುದೂ ಕೂಡ 20ನೇ ಶತಮಾನದ ಮಧ್ಯಭಾಗದಲ್ಲಿ ಹುಟ್ಟಿದ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂನ ಹಾಸು ಬೀಸುಗಳಿಗೆ, ಮಹತ್ತು ಬೃಹತ್ತುಗಳಿಗೆ ಎಣೆಯಾಗುವಂತೆ ಬರಲಿಲ್ಲ. ಅದೇ ರೀತಿ ಈ ಭಾರತ ದೇಶದಲ್ಲಿಯೇ ಅದು ಕಂಬನ ರಾಮಾಯಣ ಇರಬಹುದು, ಭಾಸ್ಕರಾದಿಗಳ ತೆಲುಗಿನ ರಾಮಾಯಣ ಇರಬಹುದು, ಅಥವಾ ಇಲ್ಲಿ ಬಂಗಾಳದಲ್ಲಿ ಬರತಕ್ಕಂಥ ಕೃತ್ತಿವಾಸನ ರಾಮಾಯಣ ಇರಬಹುದು, ಇಲ್ಲವೇ ಮರಾಠಿಯಲ್ಲಿ ಬರೆದಂಥ ಮೋರೋಪಂತರ ಅನೇಕ ರಾಮಾಯಣಗಳು ಇರಬಹುದು, ಉತ್ತರ ಭಾರತದ ತುಳಸಿ ರಾಮಾಯಣ ಇರಬಹುದು, ಇನ್ನು ಸಂಸ್ಕೃತದಲ್ಲೇ ಕಂಡುಬರುವ ಆನಂದ ರಾಮಾಯಣ, ಅದ್ಭುತ ರಾಮಾಯಣ, ಶೇಷ ರಾಮಾಯಣ, ಅಧ್ಯಾತ್ಮ ರಾಮಾಯಣ ಇವುಗಳೆಲ್ಲವುಗಳನ್ನು ನೋಡಬಹುದು. ಎಲ್ಲಿಯೂ ಕೂಡ ಕುವೆಂಪು ಅವರ ಕಾವ್ಯ ಪ್ರತಿಭೆ ಮತ್ತು ಅದು ಸಮಕಾಲೀನ ಸಾರ್ವಕಾಲೀನ ಆಗುವ ಬಗೆ ಇವುಗಳನ್ನು ಮೀರಿಸುವಂತೆ ರಚನೆ ಆಗಿದ್ದು ನನ್ನ ವ್ಯಾಪ್ತಿಯಲ್ಲಂತೂ ಕಂಡು ಬಂದಿಲ್ಲ. ಈ ದೃಷ್ಟಿಯಿಂದ ಅನನ್ಯವಾದದ್ದು. ಪ್ರಾಯಶಃ ಸಂಸ್ಕೃತದ ಮಹರ್ಷಿ ವಾಲ್ಮೀಕಿಗಳ ಆದಿಕಾವ್ಯ ರಾಮಾಯಣವಾದ ಮೇಲೆ ಕಾಳಿದಾಸ, ಭೌಭೂತಿ ಇಂಥ ಮಹಾಕವಿಗಳು ಅಲ್ಲಲ್ಲಿ ಮಿಂಚಿಸಿರ್ತಕ್ಕಂಥ ರಾಮಾಯಣದ ಕೆಲವೊಂದು ಭಾವ ಸ್ಫುರಣಗಳನ್ನು ಬಿಟ್ಟರೆ ಇಷ್ಟು ಸಮಗ್ರವಾಗಿ ರಾಮಕಥೆಯನ್ನು ಇಂಥ ಸ್ವೋಪಜ್ಞತೆಯಿಂದ ಬರೆದಂಥ ಮತ್ತೊಬ್ಬ ಕವಿ ಇಲ್ಲ. ಕನ್ನಡದಲ್ಲಿಯೇ ಕುವೆಂಪು ಅವರು ಬರೆದ ಮೇಲೆ ರಾಮಾಯಣದ ಅನೇಕ ಅವತರಣಿಕೆಗಳು ಬಂದಿವೆ.
ಈಗ ಇತ್ತೀಚೆಗೆ ಮೊಯ್ಲಿಯವರ ಶ್ರೀರಾಮಾಯಣ ಮಹಾನ್ವೇಷಣವಾಗಲಿ, ಮಾಸ್ತಿಯವರ ಶ್ರೀರಾಮ ಪಟ್ಟಾಭಿಷೇಕವಾಗಲಿ, ಅಥವಾ ಮುಳಿಯದವರ ನವನೀತ ರಾಮಾಯಣ ಆಗಲಿ, ಇನ್ನೂ ಹಲವು ಕಾಣಸಿಗಬಹುದು. ಆದರೆ ಇವು ಯಾವುವೂ ಕೂಡ ಆ ಪ್ರತಿಭೆಯ ಕೋರೈಸುವಿಕೆಯಲ್ಲಿ ಮತ್ತು ಭಾಷೆಯ ಓಜಸ್ವಿತೆಯಲ್ಲಿ, ಬಂಧಗಳ ಒಂದು ಅದ್ಭುತ ಚಮತ್ಕಾರದಲ್ಲಿ, ಅನೇಕ ಪಾಶ್ಚಾತ್ಯ ಪೌರಸ್ತ್ಯ ಸ್ವಾರಸ್ಯಗಳನ್ನು ಸಮಗ್ರವಾಗಿ ಸಂಘಟನೆ ಮಾಡಿಕೊಳ್ಳುವಲ್ಲಿ ಕುವೆಂಪು ಅವರನ್ನು ಮೀರಿಸುವಂತೆ ಇಲ್ಲ ಅಂದರೆ ಆಶ್ಚರ್ಯದ ಮಾತಲ್ಲ. ತೆಲುಗಿನ ದೊಡ್ಡ ವಿದ್ವತ್ ಕವಿ ವಿಶ್ವನಾಥ ಸತ್ಯನಾರಾಯಣ ಅವರ ರಾಮಾಯಣ ಕಲ್ಪವೃಕ್ಷಂ ಪಾಂಡಿತ್ಯದಿಂದ ಕುವೆಂಪು ಅವರ ರಾಮಾಯಣ ದರ್ಶನವನ್ನು ಮೀರಬಹುದಾದರೂ ಪ್ರತಿಭೆಯಿಂದ ಅದು ಮೀರೋಕ್ಕಾಗೋಲ್ಲ ಅಂತ ಅನೇಕ ತೆಲುಗು ವಿದ್ವಾಂಸರೇ ಒಪ್ಪಿಕೊಂಡು ನನ್ನ ಬಳಿ ಹೇಳಿದ್ದುಂಟು. ಲೇಖನಗಳು ಕೂಡ ಕಾಣಸಿಗುತ್ತವೆ. ಈ ಮಟ್ಟಕ್ಕೆ ಬಂದರೆ ಕನ್ನಡಿಗರು ಹೆಮ್ಮೆ ಪಡಬೇಕು. ಯುಗದ ಕವಿಗೆ, ಜಗದ ಕವಿಗೆ, ರಾಮಾಯಣದಿಂದಲೇ ಕೈ ಮುಗಿದ ಕವಿಗೆ ಮಣಿಯದವರು ಯಾರು ಅಂತ ಬೇಂದ್ರೆ ಅವರು ಹೇಳಿದ ಮಾತು ಈ ದೃಷ್ಟಿಯಿಂದ ಸತ್ಯವಾದದ್ದು. ಡಿ ವಿ ಜಿಯವರು ಅವರು ಹಿಂದೆಯೇ ಸ್ವಾಮಿ ವಿವೇಕಾನಂದ ಅನ್ನುವ ಒಂದು ತುಂಬ ರಮಣೀಯವಾದ ಗಂಭೀರ ಮಹೋನ್ನತ ಕೃತಿಯನ್ನು ಬರೆದಾಗ ಅದಕ್ಕೆ ಮುನ್ನುಡಿ ಬರೆದು ಹೇಳ್ತಾರೆ, ಪುಟ್ಟಪ್ಪನವರದು ಕವಿಸಹಜವಾದಂಥ ವಾಣಿ. ಇವರ ರಚನೆಯಲ್ಲಿ ಭಾವ ಗೋಪುರಗಳು, ಅವುಗಳ ಮೇಲೆ ಪ್ರತಿಭೆಯ ಸ್ವರ್ಣಾರುಣ ಛಾಯೆಗಳು ನಿತಾಂತವಾಗಿ ವಿಲಾಸ ಮಾಡ್ತಾ ಇರ್ತವೆ. ಇವರ ಮಸಿ ಎಂದೆಂದಿಗೂ ಮಾಸದಿರಲಿ, ಇವರ ಲೇಖನಿಯ ಸತ್ವ ಎಂದೆಂದಿಗೂ ಉಡುಗದಿರಲಿ, ಇವರ ಭಾಷೆ ಬಂಧಗಳ ಭಣಿತಿಗುಣ ಎಂದೆಂದೂ ಅಳಿಯದಿರಲಿ ಅಂತ ಹಾರೈಸ್ತಾರೆ. ಅದು ಸತ್ಯವಾಗುವಂತೆ ಈ ಒಂದು ಕೃತಿ ಸಿದ್ಧವಾಗಿದೆ. ಕಾದಂಬರಿಯಾಗಲಿ, ಮಹಾಕಾವ್ಯವಾಗಲಿ, ಲಘುಕಾವ್ಯಗಳಾಗಲಿ, ಖಂಡಕಾವ್ಯಗಳಾಗಲಿ, ಅಥವಾ ಪ್ರಬಂಧಗಳಾಗಲಿ, ವಿಮರ್ಶೆಯಾಗಲಿ, ಎಲ್ಲಿಯೂ ತಮ್ಮದಾದ ಅನನ್ಯತ್ವವನ್ನು ಮೆರೆದಂಥವರು, ಅನೇಕ ಶಬ್ದಗಳನ್ನು ಬಹಳ ಸ್ವೋಪಜ್ಞವಾಗಿ ಟಂಕಿಸಿಕೊಟ್ಟಂಥವರು ಕುವೆಂಪು ಅವರು. ಅವರ ಪ್ರತಿಭೆಯ ಒಂದು ಅದ್ಭುತ ಎರಕ ಇಲ್ಲಿ ನಾವು ಕಾಣಸಿಗುವಂಥ ರಾಮಾಯಣದಲ್ಲಿ ಗಮನಿಸಬಹುದು. ಇದರ ಒಂದು ಹೆಸರಿನ ಸ್ವಾರಸ್ಯ ಮತ್ತು ಅಲ್ಲಿ ಬರತಕ್ಕಂಥ ದರ್ಶನದ ವಿಲಾಸ ಏನು ಅನ್ನೋದನ್ನು ರಾಮಸ್ವಾಮಿಯವರು ಬಹಳ ಚೆನ್ನಾಗಿ ದಿಗ್ದರ್ಶನ ಮಾಡಿದ್ದಾರೆ. ಆರಂಭದಲ್ಲಿಯೇ ಕವಿಕ್ರತು ದರ್ಶನಂ ಅಂತ, ಈ ಕವಿಕ್ರತು ಶಬ್ದ ವೇದದಲ್ಲಿ ಕೂಡ ಕಾಣಸಿಗುತ್ತದೆ. ಅದನ್ನು ತೆಗೆದುಕೊಂಡಿದ್ದಾರೆ. ಈ ಕವಿ ಒಂದು ಯಜ್ಞವಾಗುತ್ತಾನೆ, ಕ್ರತುವಾಗುತ್ತಾನೆ. ಈ ಕವಿಯ ಮತ್ತು ಕಾವ್ಯ ಅನ್ನುವ ಯಜ್ಞದ ದರ್ಶನ ಅಂತ ಆರಂಭ ಮಾಡಿ ಮಹರ್ಷಿ ವಾಲ್ಮೀಕಿ ಶ್ರೀರಾಮ ಕಥೆಯಂ ಮಹರ್ಷಿ ನಾರದ ವೀಣೆಯಂ ಕೇಳ್ದು ಕಣ್ದಾವರೆಯೋಳ್ ಅಶ್ರುರಸಂ ಉಗುವನ್ನೆಗಂ ರೋಮಹರ್ಷಂ ದಾಳ್ದು ಸಹೃದಯಂ ವಾಲ್ಮೀಕಿ ತಾಮ್ ಅಂತ ಆ ರಾಮಾಯಣ ಕಥೆಯನ್ನು ನಾರದ ವೀಣಾ ಶ್ರುತಿಯೊಡನೆ ಕೇಳಿದ ವಾಲ್ಮೀಕಿ ತಾನು ಮೊದಲ ಸಹೃದಯನಾದ ಅಂತ. ಸಹೃದಯನಾಗದೇ ಇದ್ದವನು ಕವಿ ಆಗಲಾರ, ಕಲಾವಿದನಾಗಲಾರ. ಭಾವಯಿತ್ರಿ ಪ್ರತಿಭೆ ಇದ್ದಲ್ಲದೆ ಕಾರ್ಯಯಿತ್ರಿ ಪ್ರತಿಭೆ ಬರಲಾರದು ಅಂತ ಅದನ್ನು ತೋರ್ಪಡಿಸಿ ಕ್ರೌಂಚ ವಧೆಯ ದೃಶ್ಯವನ್ನು ನಮ್ಮ ಮುಂದೆ ತಂದುಕೊಡ್ತಾರೆ. ಅವನನ್ನು ಕಂಡು ಮಾಣ್ ನಿಷಾದನೆ ಮಾಣ್ ಕೊಲೆ ಸಾಲ್ಗು ಮಯ್ಯೋ ಮಾಣ್ ನಲಿಯುತ್ತಿರೆ ಬಾನ್ ಬನದ ತೊರೆ ಮಲೆಯ ಭುವನ ಕವನಂ ಸುಖದ ಸಂಗೀತಕ್ಕೆ ವಿಷಾದಮಂ ಶ್ರುತಿಯಡ್ಡಿ ಕೆಡಿಸುವೈ ನಾನು ಮೊರ್ಕಾಲದೊಳ್ ನಿನ್ನ ಒಲೆ ಕೊಲೆಯ ಕಲೆಯಲ್ಲಿ ಕೋವಿದನಾಗಿ ಮಲೆತಿರ್ದನೈ ಅಂತ ಹೇಳಿ, ನಾನು ಮುಂದೊಮ್ಮೆ ಹಿಂದೊಮ್ಮೆ ಕೊಲೆಯ ಕಲೆಯಲ್ಲಿ ಪ್ರವೀಣನಾಗಿದ್ದೆ. ಈ ಭುವನ ಕವನವನ್ನು ಆಸ್ವಾದ ಮಾಡುವಂಥ ಸಹೃದಯತೆ ನನಗಿರಲಿಲ್ಲ, ಅಪಶ್ರುತಿ ಇತ್ತು. ಆದರೆ ಇದೀಗ ನಾರದ ಕರುಣೆಯಿಂದ ನಾನು ಕಲಿತೆ ಎಲ್ಲ ಸ್ವಾರಸ್ಯವನ್ನ ಅಂತ ಹೇಳಿ ಅವನಿಗೆ ಅಹಿಂಸಾ ದೀಕ್ಷೆಯನ್ನು ಕೊಟ್ಟು ತನ್ನ ತಪಶಕ್ತಿಯಿಂದ ಆ ಕ್ರೌಂಚವನ್ನು ಮತ್ತೆ ಬದುಕಿಸಿಕೊಡ್ತಾನೆ ಎನ್ನುವ ಕಲ್ಪನೆ ಮಾಡ್ತಾರೆ. ಇದು ಒಂದು ರೀತಿ ಚೆನ್ನ. ಮಹರ್ಷಿಗಳ ಸೃಷ್ಟಿ ಒಂದು ರೀತಿ ಚೆನ್ನ. ಮಹರ್ಷಿ ವಾಲ್ಮೀಕಿಗಳು ಸಹಜವಾಗಿ ಅದನ್ನು ಇಟ್ಕೊಳ್ತಾರೆ. ಹುಟ್ಟು ಸಾವು, ಬೇಡನ ಬದುಕು, ಅದು ವಾಸ್ತವ ಪ್ರಪಂಚ ಆಗುವಂಥದ್ದೇ ಹೌದು. ಅದನ್ನೆಲ್ಲ ಆದರ್ಶೀಕೃತ ಮಾಡಿದರೆ ನಮಗೆ ದಕ್ಕುವುದು ಅಲ್ಪ ಅಂತ. ಇಟ್ಸ್ ಎ ಕಾಸ್ಮಿಕ್ ರಿಯಲಿಸ್ಟಿಕ್ ವಿಷನ್. ಇದು ಇನ್ನೊಂದು ರೀತಿಯಾದದ್ದು, ಅಂದರೆ ಭಾವುಕತೆಯಿಂದ ಬಂದದ್ದು. ಗಾಂಧಿ ಯುಗದ ಆ ಒಂದು ನವೋದಯ ಕಾಲದ ರೀತಿ ಅಂಥದ್ದು. ಎಲ್ಲವನ್ನೂ ಸಜ್ಜನಿಕೆ ಮಾಡಬೇಕು, ಎಲ್ಲವನ್ನೂ ಮೃದು ಮಾಡಬೇಕು, ಎಲ್ಲವನ್ನೂ ಉದಾತ್ತ ಮಾಡಬೇಕು ಅಂತ. ಇದು ದಿಸ್ ಈಸ್ ಎ ವಿಶ್ಫುಲ್ ಥಾಟ್. ಅದು ರಿಯಾಲಿಟಿ ಅಂತಂದರೆ ವಾಸ್ತವವನ್ನು ಅತ್ಯದ್ಭುತವಾಗಿ ಆದರ್ಶದ ಜೊತೆಗೆ ಮುಖಾಮುಖಿ ಮಾಡ್ತಾರೆ ಭಗವಾನ್ ವಾಲ್ಮೀಕಿ ಮಹರ್ಷಿಗಳು. ಆ ದೃಷ್ಟಿಯಿಂದ ಅವರ ಕಾವ್ಯ ಸರ್ವೋನ್ನತವಾದದ್ದು. ಆದರೆ ಕುವೆಂಪು ಅವರು ಅದಕ್ಕೆ ವಿಸಂವಾದಿ ಆಗದೇ ಇರತಕ್ಕಂಥ ಒಂದು ರಮಣೀಯವಾದಂಥ ಅಪೇಕ್ಷಣೀಯವಾದ ಆಯಾಮವನ್ನು ತಂದುಕೊಡ್ತಾರೆ. ಹಾಗೆ ರಾಮಾಯಣದ ರಚನೆ ಆಗುತ್ತದೆ. ಕಂಡ ರಾಮಾಯಣವನ್ನೆಲ್ಲಮಂ ಕಂಡಂತೆ ಹಾಡಿದನು, ಕೇಳಿದ ಲೋಕಗಳೆಲ್ಲಮಂ ತಣಿಮಂತೆ ಓಲ್ಲಂತ ಆರಂಭಿಸಿ ಕಾವ್ಯದ ಮಹತ್ವವನ್ನು ಈಗ ಸಾರ್ತಾರೆ. ಇದು ಅದ್ಭುತವಾದ ಭಾಗ. ಈಗ ನೋಡಿ,
ತನ್ನ ಲೀಲಾ ಲೋಕ ಲೋಕಂಗಳಂ ಸೃಜಿಸಲ್ ತನ್ನ ಲೀಲಾ ಲೋಕ ಲೋಕಂಗಳಂ ಸೃಜಿಸಲ್ ಅನಾದಿ ಕವಿ ಪರಮ ಪುರುಷೋತ್ತಮಂ ಸರ್ವೇಶ್ವರಂ ಬೇರೆ ಬೇರೆಯ ವಿಶ್ವ ಕವಿಗಳು ಬ್ರಹ್ಮರ್ಗಳಂ ನಿರ್ಮಿಪೋಗೋ ಸರ್ವೇಶ್ವರಂ ಬೇರೆ ಬೇರೆಯ ವಿಶ್ವ ಕವಿಗಳು ಬ್ರಹ್ಮರ್ಗಳು ನಿರ್ಮಿಪೋಲ್ ನಮ್ಮೀ ಚತುರ್ಮುಖ ಜಗತ್ಕರ್ತೃತಾಂ ತನ್ನ ಲೀಲೆಯ ಕಾವ್ಯ ಸತ್ತೆಯ ಬೃಹತ್ ಕೃತಿಗಳಂ ಸೃಷ್ಟಿಸೆ ವಸುಂಧರೆಯೊಳಂತೆಯೇ ಕವೀಂದ್ರರ್ಗಳಂ ಪುಟ್ಟಿಪನ್ ಕಾವ್ಯ ಸತ್ತೆಯ ಬೃಹತ್ ಕೃತಿಗಳಂ ಸೃಷ್ಟಿಸೆ ವಸುಂಧರೆಯೊಳಂತೆಯ ಕವೀಂದ್ರರ್ಗಳಂ ಪುಟ್ಟಿಪಂ ಬ್ರಹ್ಮಕೃತಿಯೊಳ್ ಸಚ್ಚಿದಾನಂದಮಂ ವ್ಯಕ್ತಗೊಳಿಪಂತುಟ ಅವ್ಯಕ್ತ ಪರಮ ತತ್ವಂ ಬ್ರಹ್ಮಕೃತಿಯೊಳ್ ಸಚ್ಚಿದಾನಂದಮಂ ವ್ಯಕ್ತಗೊಳಿಪಂತು ಅವ್ಯಕ್ತ ಪರಮ ತತ್ವಂ ವರ ಕವಿಯ ಕಾವ್ಯ ಸತ್ಯಯೊಳ್ ಆತ್ಮರಸ ಸತ್ಯಮಂ ಪ್ರಕಟಿಸುವಂ ಈ ಬ್ರಹ್ಮನ್ ಅನ್ಯ ವಿಧದಿಂದ್ಯಮ್ಮ ಮರ್ತ್ಯ ಪೃಥಿವೀ ತತ್ವದೊಳ್ ಪ್ರಕಟನಾ ಸಾಧ್യമಂ ಅನಿರ್ವಚನ ಬೋಧ್ಯಮಂ ಪ್ರತಿಮಾ ವಿಧಾನದಿಂ ರಸ ಋಷಿ ಪ್ರತಿಭಾನ ಮಾತ್ರ ಸಂವೇದ್ಯಮಂ ಕಾವ್ಯಾರಂಭವನ್ನು ಕಲ್ಯಾಣಕರವಾಗಿ ಮಾಡಿದ್ದಾರೆ ಕೆದಿಲಾಯರು. ಇಲ್ಲಿಯೇ ಕವಿ ಎಂದರೆ ಏನು ಅನ್ನೋದನ್ನು ಕುವೆಂಪು ಎತ್ತಿ ತೋರ್ತಾರೆ. ತನ್ನ ಲೀಲಾ ಲೋಕ ಲೋಕಂಗಳಂ ಸೃಜಿಸಲ್ ಅನಾದಿ ಕವಿ ಅಂದರೆ ಪರಮಾತ್ಮ ಅನಾದಿ ಕವಿ, ಅವನಿಗೆ ಆದಿ ಎನ್ನುವುದೇ ಇಲ್ಲ. ಇಲ್ಲಿ ವಾಲ್ಮೀಕಿಯೋ ಅಲ್ಲಿ ಹೋಮರ್ನೋ ಇವರು ಆದಿಕವಿಗಳಾಗ್ತಾರೆ. ಕನ್ನಡಕ್ಕೆ ಪಂಪ ಆದಿಕವಿ ಆದರೆ ತೆಲುಗಿಗೆ ನನ್ನಯ್ಯನಾಗ್ತಾನೆ. ಹೀಗೆ ಒಂದೊಂದು ಭಾಷೆಗೆ ಒಬ್ಬೊಬ್ಬರು ಆದಿಕವಿಗಳೇ 10-6 ಜನ ಇದ್ದಾರೆ. ಆದರೆ ಅನಾದಿಕವಿ ಒಬ್ಬನೇ ಇರ್ತಕ್ಕಂಥದ್ದು. ಆ ಅನಾದಿಕವಿ ಹೇಗೆ ಲೋಕಗಳನ್ನು ಲೋಕವತ್ತು ಲೀಲಾ ಕೈವಲ್ಯಂ ಅನ್ನುವಂತೆ ತನ್ನ ಲೀಲೆಗಾಗಿ ತಾನೊಂದು ಪ್ರಪಂಚವನ್ನು ನಿರ್ಮಾಣ ಮಾಡಿಕೊಳ್ತಾನೋ ಆ ತರಹ ಅವನು ಮಾಡಿಕೊಂಡ ಅನಂತ ಕೋಟಿ ಬ್ರಹ್ಮಾಂಡಗಳಲ್ಲಿ ಒಂದು ನಮ್ಮ ಬ್ರಹ್ಮಾಂಡ. ಅಲ್ಲಿ ಒಬ್ಬ ಚತುರ್ಮುಖ ಬ್ರಹ್ಮ. ಅವನು ನಿರ್ಮಿಸಿದ ನಮ್ಮ ಈ ಭೂಮಿಯಲ್ಲಿ ನಾವು ಕೆಲವು ಕವಿಗಳಿದ್ದೀವಿ. ಈ ಕವಿಗಳು ಕೆಲವರು ಕಾವ್ಯಗಳನ್ನು ನಿರ್ಮಾಣ ಮಾಡಿಕೊಳ್ತಾರೆ. ಆ ಕಾವ್ಯ ನಿರ್ಮಾಣ ಹೇಗೋ ಅದು ಅದೇ ತರಹ ಅಂತ. ಅಂದರೆ ಆ ಪರಬ್ರಹ್ಮ ಕೇವಲ ಸಚ್ಚಿದಾನಂದವಾದದ್ದು. ತನ್ನ ಸ್ಮರಣ ಮಾತ್ರದಿಂದ ಸಂಕಲ್ಪ ಮಾತ್ರದಿಂದ ಏನೆಲ್ಲ ಬ್ರಹ್ಮಾಂಡ ಕೋಟಿಯನ್ನು ನಿರ್ಮಾಣ ಮಾಡುತ್ತದೆಯೋ ಈ ಒಬ್ಬ ವ್ಯಷ್ಟಿ ಲೋಕದ ಕವಿಯೂ ಕೂಡ ತಾನು ತನ್ನ ಸಂಕಲ್ಪದಿಂದ ಮಾಡಿಕೊಳ್ತಾನೆ. ಇದು ಆನಂದವರ್ಧನನ ಧ್ವನ್ಯಾಲೋಕದ ಮಾತನ್ನು ಸಂವಾದವಾಗಿ ತಂದುಕೊಡ್ತಕ್ಕಂಥದ್ದು. ಅಪಾರೆ ಕಾವ್ಯ ಸಂಸಾರೆ ಕವಿರೇಕ ಪ್ರಜಾಪತಿ ಯಥಾಸ್ಮೈ ರೋಚತೆ ವಿಶ್ವಂ ತಥೇದಂ ಪರಿವರ್ತ್ಯತೆ ಅಂತ. ಅಪಾರವಾದ ಈ ಪ್ರಪಂಚದಲ್ಲಿ ಕಾವ್ಯ ಪ್ರಪಂಚದಲ್ಲಿ ಕವಿ ಬ್ರಹ್ಮ ತನಗೆ ಹೇಗೆ ಬೇಕೋ ಹಾಗೆ ಕಾವ್ಯ ರಚನೆಯನ್ನು ಮಾಡಿಕೊಳ್ತಾನೆ. ಅಂದರೆ ಇನ್ನು ಯಾವುದಕ್ಕೂ ಕಾಯುವುದಿಲ್ಲ. ನಿಯತಿಕೃತ ನಿಯಮರಹಿತ ಹ್ಲಾದೈಕಮಯ ಅನನ್ಯ ಪರತಂತ್ರ ನವರಸ ರುಚಿರ. ಅಂದರೆ ಬೇರೊಂದರ ಮೇಲೆ ನಿಂತಿರ್ತಕ್ಕಂಥದ್ದಲ್ಲ, ಲೋಕ ವ್ಯವಸ್ಥೆಯನ್ನು ಮೀರಿರ್ತಕ್ಕಂಥದ್ದು. ಕಲೆಯಲ್ಲಿ ಕುರೂಪ ಸ್ವರೂಪಗಳು ಇಷ್ಟ ಅನಿಷ್ಟಗಳು ಅಂತ ಇಲ್ಲ, ಸುಖ ದುಃಖಗಳು ಅಂತ ಇಲ್ಲ. ಆ ದ್ವಂದ್ವಗಳನ್ನು ಮೀರಿದ ಆನಂದ ಮಾತ್ರ ಇರುತ್ತದೆ. ಕಾರಣ ಈ ದ್ವಂದ್ವಗಳು ಸುಖ ದುಃಖಗಳು ಸಹ್ಯಾಸಹ್ಯಗಳು ಇಷ್ಟಾನಿಷ್ಟಗಳು ಮೇಧ್ಯಾಮೇಧ್ಯಗಳು ಇವು ಕಾಣುವಂಥದ್ದು ರಾಗದ್ವೇಷ ಪುರಸ್ಸರವಾಗಿ ನೋಡಿದಾಗ. ಹಾಗಲ್ಲದೆ ರಾಗದ್ವೇಷಕ್ಕೆ ಅತೀತವಾಗಿ ನೋಡಿದಾಗ ಇಟ್ಸ್ ಆಲ್ ಪಾರ್ಟ್ ಆಫ್ ದಿ ಗೇಮ್ ಅಂತ ನೋಡಿದಾಗ ನಮಗೆ ಆನಂದ ಮಾತ್ರ ಗೋಚರವಾಗುತ್ತದೆ. ಅದು ಕವಿ ಮಾಡಬೇಕಾದದ್ದು ಅನ್ನುವುದನ್ನು ಅವರು ಹೇಳ್ತಾರೆ. ವರಕವಿಯ ಕಾವ್ಯ ಸತ್ಯೋಳ್ ಆತ್ಮರಸ ಸತ್ಯಮಂ ಪ್ರಕಟಿಸುವನ್. ಈ ಬ್ರಹ್ಮನ್ ಅಂದರೆ ಕವಿ ಬ್ರಹ್ಮನ್ ಅನನ್ಯ ವಿಧದಿಂದ ಹೀಗೆ
ಆ ಒಂದು ಬ್ರಹ್ಮಸೃಷ್ಟಿಯ ಸ್ವಾರಸ್ಯ ಅರ್ಥವಾಗಬೇಕು ಅಂದರೆ ಕವಿಸೃಷ್ಟಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ಕವಿಸೃಷ್ಟಿಯ ಮೂಲಕವಾಗಿ ಬ್ರಹ್ಮಸೃಷ್ಟಿಯನ್ನು, ಆ ಬ್ರಹ್ಮಸೃಷ್ಟಿಯಿಂದ ಪರಬ್ರಹ್ಮ ಸೃಷ್ಟಿಯನ್ನು ಅರ್ಥ ಮಾಡಿಕೊಳ್ಳಬಹುದು ಅಂತ. ಹೀಗೆ ಒಂದರಿಂದ ಮತ್ತೊಂದಕ್ಕೆ ಇರ್ತಕ್ಕಂಥ ಅನುಕೂಲ. ಆ ದೃಷ್ಟಿಯಿಂದ ಕವಿತೇವ ಯೋಗ ಅನ್ನುವ ನೀಲಕಂಠ ದೀಕ್ಷಿತನ ಮಾತು ಯುಕ್ತವಾದದ್ದು. ಆ ಕಾರಣದಿಂದಲೇ ರಸಯೋಗ, ಕಲಾಯೋಗ, ಕಾವ್ಯಯೋಗ ಅಂತ ಇವರು ಗೌರವಿಸ್ತಾರೆ. ಇದು ಕೇವಲ ಉಡಾಫೆಯ, ಢೋಂಗಿಯ, ಅಹಂಕಾರದ ಮಾತಲ್ಲ, ಅನುಭವದ ಮಾತು. ಈ ದೃಷ್ಟಿಯಿಂದ ಬ್ರಹ್ಮಸತ್ತೆಯನ್ ಆ ಪರಬ್ರಹ್ಮಸತ್ತೆಯಂ ಮಾತ್ರಮೆಯೇ ದರ್ಶಿಸುತ್ತಾ ಇದಂ ಮಿಥ್ಯೆ ಎಂಬುದೇಂ ಪೂರ್ಣ ಸತ್ಯಮೇ. ಆ ಬ್ರಹ್ಮದ ದೃಷ್ಟಿಯಿಂದ ನೋಡಿ ಕಾವ್ಯ ಮಿಥ್ಯಾ ಅಂತ ಉಪೇಕ್ಷೆ ಮಾಡೋದು ಸರಿಯಾ? ಅಲ್ಲ. ಅದಕ್ಕೆ ಒಂದು ಸ್ವಾರಸ್ಯ ಇದೆ. ಶಂಕರರೇ ಒಂದು ಕಡೆ ಹೇಳ್ತಾರೆ, ಮಾಯಾವಾದಿಗಳಲ್ಲಿ ಅಗ್ರಗಣ್ಯರು ಅಂತೀವಿ, ಈ ಮಿಥ್ಯಾಭೂತವಾದ ಶಾಸ್ತ್ರ ಪರಮಸತ್ಯವನ್ನು ಬೋಧಿಸುತ್ತಾ ಅಂದರೆ ಹೌದು, ಬೋಧಿಸೋದಕ್ಕೆ ಸಾಧ್ಯ. ಅವುಗಳಿಗೆ ಆಯಾ ಸ್ತರದ ಸತ್ಯ ಅನ್ನೋದು ಉಂಟೇ ಉಂಟು. ಮೈಸೂರನ್ನು ಎಂದೂ ನೋಡದೇ ಇರತಕ್ಕಂಥ ಮೈಲುಗಲ್ಲು ಮೈಸೂರು ಎಷ್ಟು ದೂರ ಇದೆ ಎನ್ನುವ ಸತ್ಯವನ್ನು ಹೇಳುತ್ತಲ್ಲ, ಆ ರೀತಿಯಲ್ಲಿ ಕವಿಯ ಸೃಷ್ಟಿ ಸುಳ್ಳಾಗಿರಬಹುದು, ಆದರೆ ಅದು ಕೊಡುವ ಆನಂದ ಸುಳ್ಳಲ್ಲ ಅಂತ ಹೇಳಿಬಿಟ್ಟಂತಾರೆ. ಈ ದೃಷ್ಟಿಯಿಂದ ಕಂಡಾಗ ಕಲೆಗೆ ಒಂದು ಯೋಗ್ಯತೆ ಇದೆ, ಕಾವ್ಯಕ್ಕೆ ಒಂದು ಅರ್ಹತೆ ಇದೆ. ಹಾಗಾಗಿ ಯೋಗ ವಿಜ್ಞಾನಂ ಒಪ್ಪದು ಆ ರೀತಿಯಾಗಿ ವಿತಂಡವಾದ ಮಾಡಿದರೆ ಪೂರ್ಣಮದು ಪೂರ್ಣಮಿದು ಪೂರ್ಣದಿಂ ಬಂದುದೀ ಪೂರ್ಣಂ ಆ ಪೂರ್ಣದಿಂ ಪೂರ್ಣಮಂ ಕಳೆದೊಡಂ ಪೂರ್ಣಮಯ ತಾನು ಉಳಿವುದು ಆ ಪ್ರಜ್ಞೆಗೆ ಅನುವಿದುಂ ಅಂತ ಹೇಳಿ ಈ ಕವಿ ಬ್ರಹ್ಮಕೃತಿಯಂತೆಯೇ ಆ ಒಂದು ಕಾವ್ಯ ರಚನೆಗೆ ನಾನೀಗ ವಾಗ್ದೇವತೆಯ ಅನುಗ್ರಹವನ್ನು ಬೇಡ್ತೀನಿ ಅಂತ ಆರಂಭ ಮಾಡ್ತಾರೆ. ವಾಗ್ದೇವಿಯ ಮೃತ ರಸನೆಯಲ ಸನ್ನಾವೆಯಂ ಏರುವೆನು ವಾಗ್ದೇವಿಯ ಮೃತ ರಸನೆಯಲ ಸನ್ನಾವೆಯಂ ರಾಮನ ಕಥೆಯ ಮಧುಧುನೀಪಥಂ ಪಿಡಿದಾಂ ಮಹಾಛಂದಸ್ತರಂಗ ವಿನ್ಯಾಸದಿಂ ಮಹಾಛಂದಸ್ತರಂಗ ವಿನ್ಯಾಸದಿಂ ಸೇರುವೆನು ಗುರು ಕೃಪೆಯೊಳ ಋತಚಿತ್ರ ಸಾಪ್ತಿಯಂ ನೀಡದೊಳ್ ಬಳೆದು ಕಾಡಿನಲ್ಲಿ ಹಾರಾಡಿದ ಗರುಡ ಶಿಶು ಗುರಿ ಬಲಿತ ಮೇಲಲ್ಪದೇಶಂಗಳಂ ತರಿಸಿ ಚಣಿಸುವುದೇ ಕಾಡಿನಲ್ಲಿ ಹಾರಾಡಿದ ಗರುಡ ಶಿಶು ಗರಿಬಲಿತ ಮೇಲೆ ಅಲ್ಪದೇಶಂಗಳಂ ಚರಿಸಿ ತಣಿಯುವುದೇ ವಿಯದ್ವಿಸ್ತೀರ್ಣಮಂಬಯಸಿ ಕೈಕೊಳ್ಳುವುದಾಕಾಶ ಪರ್ಯಟನಮಂ ಕಿರುಮೀನ್ಗೆ ಕೆರೆ ಕೊಳಂ ಪೊಳೆ ಸಾಲ್ಗುಂ ಕಿರುಮೀನ್ಗೆ ಕೆರೆ ಕೊಳಂ ಪೊಳೆ ಸಾಲ್ಗುಂ ಆತಿಮಿಗೆ ಬೇಳ್ಕುಂ ಜಲಕ್ರೀಡಗಾರುಂದ್ರ ಸಾಗರ ಸಲಿಲ ವಿಸ್ತಾರ ರುಂದ್ರ ಸಾಗರ ಸಲಿಲ ವಿಸ್ತಾರ ವ್ಯೋಮಸಾಗರ ಸಮಂ ನಿನ್ನ ರಾಮಾಯಣಂ ಗುರುವೇ ರಸ ಋಷಿಯೇ ಓ ವಾಲ್ಮೀಕಿ ಗುರುವೇ ರಸ ಋಷಿಯೇ ಓ ವಾಲ್ಮೀಕಿ ವ್ಯೋಮಸಾಗರ ಸಮಂ ನಿನ್ನ ರಾಮಾಯಣಂ
ಕ್ರಮಿಸಲ್ಕದಂ ದಯಗೈಯನಗೆ ಕ್ರಮಿಸಲ್ಕದಂ ದಯಗೈಯನಗೆ ವೈನತೇಯನ ವಜ್ರವೀರ್ಯಮಂ ಕಲೆಯನಲ್ಲದೆ ಶಿಲ್ಪಿ ಶಿಲೆಯನೇಂ ಸೃಷ್ಟಿಪನೆ ಕಲೆಯನಲ್ಲದೆ ಶಿಲ್ಪಿ ಶಿಲೆಯನೇಂ ಸೃಷ್ಟಿಪನೆ ತನು ನಿನ್ನದಾದೊಡಂ ಚೈತನ್ಯಮೆನ್ನದೆನೆ ಕಥೆ ನಿನ್ನದಾದೊಡಂ ನೀನೆ ಮೇಣಾಶೀರ್ವಸಿಸಿ ನೀನೆ ಮೇಣಾಶೀರ್ವದಿಸಿ ಮತಿಗೆ ಬೋಧವನಿತ್ತೊಡಂ ಕೃತಿ ನನ್ನ ದರ್ಶನಂ ಮೂರ್ತಿವೆತ್ತೊಂದಮರ ಕಾವ್ಯದಾಕೃತಿಯಲ್ತೆ ನೀನೆ ಮೇಣಾಶೀರ್ವದಿಸಿ ಮತಿಗೆ ಬೋಧವನಿತ್ತೊಡಂ ಕೃತಿ ನನ್ನ ದರ್ಶನಂ ಮೂರ್ತಿವೆತ್ತು ಒಂದಮರ ಕಾವ್ಯದಾಕೃತಿಯಲ್ತೆ ಪಂಜರದ ಪಳಮೆಯೊಳ್ ಪ್ರಾಣವ ನವ ಪಕ್ಷಿಯಂ ವಿಗ್ರಹಕ್ಕೆ ದೇವತಾವಾಗನಂ ಗೈವವೋ ಭಕ್ತಿಯಿಂದಾಹ್ವಾನಿಪೆಂ ಭಕ್ತಿಯಿಂದಾಹ್ವಾನಿಪೆನ್ ಕವಿಗುರುವೇ 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 ನೀಡನಗೆ ವಾಂಗ್ಮಂತ್ರ ಶಕ್ತಿಯಂ ನೀಡನಗೆ ವಾಂಗ್ಮಂತ್ರ ಶಕ್ತಿಯಂ ಅದ್ಭುತವಾಗಿ ಈ ಕಾವ್ಯದ ಈ ಖಂಡಿಕೆಯನ್ನು ಗಾನ ಮಾಡಿದ್ದಾರೆ. ರಾಮಾಯಣ ದರ್ಶನವನ್ನು ಕಾವ್ಯವಾಚನಕ್ಕೆ ಒಗ್ಗಿಸಿಕೊಳ್ಳುವುದೇ ಒಂದು ಕಷ್ಟಕರವಾದಂಥ ಸಾಧನೆ. ಕಾರಣ ಅದು ಪದ್ಯಗಳಾಗಿ ರೂಪುಗೊಂಡದ್ದಲ್ಲ, ಅಖಂಡ ದಂಡಾಯಮಾನವಾದ ಪಾದಗಳ ಮೇಲೆ ಪಾದಗಳು ಬರುತ್ತಲೇ ಇರ್ತವೆ. ತೆರೆ ಪರಂಪರೆ ಮೊರೆ ಪರಂಪರೆ ಪರಂಪರೆ ಅಂತ ಅವರು ಮುಂದೆ ವರ್ಣಿಸುವಂತೆ ಸಮುದ್ರದ ಹಾಗೆ ಅದು ಪುಂಖಾನುಪುಂಖವಾಗಿ ಬರುತ್ತದೆ. ಒಂದು ಘಟ್ಟ ಅಂತ ಅನ್ನೋದನ್ನು ತಂದುಕೊಳ್ಳೋಷ್ಟೊತ್ತಿಗೆ 10-20 ಸಾಲುಗಳು ಬೇಕಾಗುತ್ತವೆ. ಅಷ್ಟರವರೆಗೆ ಆ ರಾಗ ವಿಸ್ತಾರದ ಜೀವಶಕ್ತಿಯನ್ನು ವೈವಿಧ್ಯವನ್ನು ಉಳಿಸಿಕೊಳ್ಳಬೇಕು. ಮತ್ತು ಕುವೆಂಪು ಅವರ ಭಾಷೆಯೋ ಸಾಮಾನ್ಯರಿಗಿರಲಿ ಅಸಾಮಾನ್ಯರಿಗೆ ಕಷ್ಟವಾಗತಕ್ಕಂಥ ಭಾಷೆ, ಅದರದ್ದು ಬೇರೆ. ಜೊತೆಗೆ ಅಲ್ಲಿ ಹಳಗನ್ನಡದ ಪ್ರತ್ಯಯಗಳು ಬರುವ ಕಾರಣ ನಾಲಿಗೆಗೆ ಹೆಜ್ಜೆ ಹೆಜ್ಜೆಗೆ ಕಡಿವಾಣ ಹಾಕ್ತಾ ಇರುತ್ತೆ. ಅಂಥದ್ರಲ್ಲಿ ಅವರು ಬೇರೆ ವಿಲಕ್ಷಣವಾದ ವಿನೂತನವಾದ ಸಮಾಸಗಳನ್ನು ಮಾಡ್ತಾರೆ, ಬೇರೆ ಬೇರೆ ರೀತಿಯಾಗಿ ಪದಗಳನ್ನು ಟಂಕಿಸಿಕೊಳ್ತಾರೆ. ಅಂಥದ್ದನ್ನೆಲ್ಲ ಬಿಡಿಸಿಕೊಂಡು ಮುಂದುವರಿಯಬೇಕು. ಇದು ನಿಜವಾಗಿ ನಾರಿಕೇಳ ಪಾಕ. ಆದರೆ ಅದನ್ನು ನಾವು ಆಸ್ವಾದ ಮಾಡಿದರೆ ಬಹಳ ಸಂತೋಷ ಉಂಟು. ಬೇಸಿಗೆಗೆ ತಕ್ಕಂಥದ್ದು. ವಿಶೇಷತಃ ಇಂದಂತೂ ಚಿತ್ರ ಪೂರ್ಣಿಮೆ, ವಸಂತ ಪೂರ್ಣಿಮೆ ಅತಿಶಯವಾಗಿ ಕಾವ್ಯಾದಿಗಳಿಗೆ ಕಲೆಗಳಿಗೆ ಹೇಳಿ ಮಾಡಿಸಿದಂತಹ ಹೊತ್ತು. ಆ ಕಾರಣ ನಾವು ಈ ಒಂದು ಸತ್ಕಾವ್ಯದ ಪಾರಾಯಣ ಮಾಡುವುದು ಬಹಳ ಯುಕ್ತವಾದದ್ದು. ಅವರು ಹೇಳ್ತಾರೆ, ಏರುವೆನು ವಾಗ್ದೇವಿಯ ಅಮೃತ ಲಸನೆಯ ಲಸನ್ನಾವೆಯಂ ಅಂತ. ನಾನು ಸರಸ್ವತಿಯ ನಾಲಿಗೆ ಎನ್ನುವ ನೌಕೆಯನ್ನು ಹತ್ತಿ ರಸಸಾಗರದಲ್ಲಿ ದೂರ ತೀರಗಳನ್ನು ಸೇರ್ತೀನಿ ಅಂತ. ಸಾಮಾನ್ಯ ಎಲ್ಲರೂ ಸರಸ್ವತಿ ನನ್ನ ನಾಲಿಗೆಯ ಮೇಲೆ ಕುಣಿಯಲಿ ಅಂದರೆ ಇವರು ಸರಸ್ವತಿಯ ನಾಲಿಗೆಯನ್ನು ನಾನು ಹತ್ತುತ್ತೀನಿ ಅಂತಾರೆ. ಇದು ಒಂದು ರೀತಿ ಹೆಮ್ಮೆಯ ಅಹಂಕಾರದ ರೂಪಣ ಅಲ್ವಾ? ಹೌದು, ಕವಿಗೆ ಅದೂ ಉಂಟು. ಇವರು ಭೌಭೂತಿಯ ಹಾಗೆ, ಮುರಾರಿಯ ಹಾಗೆ ಆ ರೀತಿಯಾದ ಆತ್ಮಪ್ರತ್ಯಯವುಳ್ಳಂಥವರು, ಮಿಲ್ಟನ್ನ ಹಾಗೆ. ಕಾಳಿದಾಸನ ಮಾರ್ಗ ಇವರದಲ್ಲ, ವಿಚಿತ್ರ ಮಾರ್ಗ. ಆದರೆ ಫಲ ಉಂಟೆ, ಶೋಭೆ ಉಂಟೆ, ಗುಣ ಉಂಟೆ, ಖಂಡಿತ ಉಂಟು. ಅದನ್ನು ನಾವು ನೋಡಬೇಕು. ಕೆಲವರು ಹೆಮ್ಮೆ ಪಟ್ಟರು ಅದು ಯುಕ್ತವಾಗಿರುತ್ತೆ. ತೆಲುಗಿನ ಶ್ರೀನಾಥ ಮಹಾಕವಿ ಇದ್ದಂತೆ ಇಲ್ಲಿ ಹಾಗೆ ಮಾಡ್ತಾರೆ. ರಾಮಕಥೆಯ ಆ ಮಧುಧುನಿ ಜೇನ ಒಂದು ನದಿ ಯಾವುದಿದೆ ಅದರ ಹಾದಿಯನ್ನು ಹಿಡಿದು ಈ ಮಹಾಛಂದಸ್ಸಿನ ತರಂಗ ವಿನ್ಯಾಸದಲ್ಲಿ ನಾನು ಮುಂದುವರಿಯುತ್ತೀನಿ ಅಂತ. ಈ ಕಾವ್ಯದ ಛಂದಸ್ಸಿನ ಮಹಾಛಂದಸ್ಸು ಅಂತಾರೆ. ದೊಡ್ಡ ಚರ್ಚೆಗಳು ನಡೆದಿವೆ. ನನ್ನ ದೃಷ್ಟಿಯಲ್ಲಿ ಛಂದಸ್ಸನ್ನು ನಾನು ಚೆನ್ನಾಗಿ ಓದಿಕೊಂಡಿದ್ದೀನಿ. ಆ ನನ್ನ ಛಂದಶಾಸ್ತ್ರದ ವ್ಯುತ್ಪತ್ತಿಯ ಬಗ್ಗೆ ಯಾರಿಗೂ ನಾನು ಎರಡನೇವನಲ್ಲ ಅಂತ ಧೈರ್ಯವಾಗಿ ಹೇಳಿಕೊಳ್ಳಬಲ್ಲೆ. ಇಲ್ಲಿ ಸರಳರಗಳೇ ಮಹಾಛಂದಸ್ಸಾಗಿದೆ. ಆದರೆ ಇವರು ಬರೆದದ್ದು ಮಹಾಛಂದಸ್ಸಲ್ಲ, ಬರೆದ ಮೇಲೆ ಇದು ಮಹಾಛಂದಸ್ಸಾಗಿದೆ. ವಾಲ್ಮೀಕಿ ರಾಮಾಯಣದಲ್ಲಿ ಅನುಷ್ಠುಪ್ ಶ್ಲೋಕ ಮಹಾಛಂದಸ್ಸಾಗಿದೆ. ಮಹಾಛಂದಸ್ ಅನ್ನುವ ಪ್ರತ್ಯೇಕ ಛಂದಸ್ಸಿಲ್ಲ. ಅದೇ ರೀತಿ ಕುಮಾರವ್ಯಾಸನ ಷಟ್ಪದಿ ಮಹಾಛಂದಸ್ಸಾಗಿದೆ.
ಈ ರೀತಿ ಕಂಡಾಗ ಮಹಾಕಾವ್ಯ ಅನ್ನುವ ಒಂದು ಪ್ರಕಾರ ಅನ್ನುವುದು ಇದೆ ಅಂದರೆ ಇದೆ ಅಂತ ಹೇಳುವುದು ಸ್ವಲ್ಪ ಸಂದೇಹಾಸ್ಪದ. ಆದರೆ ಬರದ ಮೇಲೆ ಒಂದು ಕಾವ್ಯ ತನ್ನ ಸತ್ವದಿಂದ ಮಹಾಕಾವ್ಯ ಆಗುತ್ತದೆ. ಈಗ ಮಹಾವ್ಯಕ್ತಿ ಅಂತ ಯಾವುದಾರ ಒಂದು ಡೆಫಿನೇಷನ್ ಇದೆಯಾ? ಇಲ್ಲ. ಒಬ್ಬ ವ್ಯಕ್ತಿ ತನ್ನ ಚಾರಿತ್ರ್ಯದಿಂದ, ತನ್ನ ಮೌಲ್ಯದಿಂದ, ತನ್ನ ಧೀಮಂತಿಕೆಯಿಂದ, ಜೀವಂತಿಕೆಯಿಂದ ಮಹಾವ್ಯಕ್ತಿ ಅಂತ ಅನಿಸಿಕೊಳ್ತಾನೆ. ಅದಕ್ಕೆ ಲಕ್ಷಣ ಇಲ್ಲ, ಆದರೆ ಲಕ್ಷ್ಯ ಉಂಟು. ಹಾಗೆ ಮಹಾಛಂದಸ್ಸಂತೆ ಇಲ್ಲ ಆಗಿದೆ. ಅದನ್ನು ಒಂದು ಹೆಸರು ಅಂತ ಭಾವಿಸಿಕೊಂಡು ನಾವು ವ್ಯವಹರಿಸಿದರೆ, ಕುವೆಂಪುರು ಹಾಗೆ ವ್ಯವಹರಿಸಿದ್ದಾರೆ, ಅದು ಯುಕ್ತವಲ್ಲ ಅಂತ ನನಗನ್ಸುತ್ತೆ. ಆ ಬಗ್ಗೆ ಕೆಲವರು ಅಭಿಮಾನದಿಂದ ಹೌದು ಅಂತ ಬರೆದಿದ್ದಾರೆ. ಆದರೆ ನಿರ್ಮಮವಾದಂಥ ಶಾಸ್ತ್ರನಿಷ್ಠುರವಾದ ವಿವೇಕ ಅದು ಹಾಗಲ್ಲ ಅಂತ ಅನ್ನತ್ತೆ. ಆದರೆ ಇಲ್ಲಿ ಸರಳರಗಳೇ ಮಹಾಛಂದಸ್ಸಾಗಿರುವುದು ಸತ್ಯ. ಆ ದೃಷ್ಟಿಯಿಂದ ಈ ಮಹಾಛಂದಸ್ಸಿನ ರಂಗ ವಿನ್ಯಾಸದಿಂದ ಅವರು ಋತಚಿದ್ರ ಸಾಧ್ಯನ ಸೇರ್ತೀನಿ ಅಂತ. ಋತ ಅಂದರೆ ವಿಶ್ವನಿಯಾಮಕವಾದ ಶಕ್ತಿ, ಚಿತ್ ಅಂತಂದರೆ ಜ್ಞಾನ, ಅದರ ರಸ ಸಮುದ್ರವನ್ನು ನಾನು ಸೇರ್ತೀನಿ ಅಂತ ಹೇಳ್ತಾ ಒಂದು ಒಳ್ಳೆಯ ದೃಷ್ಟಾಂತವನ್ನು ಕೊಡ್ತಾರೆ. ಕಾಡಿನಲ್ಲಿ ಹಾರಾಡ್ತಾ ಇರತಕ್ಕಂಥ ಗರುಡ ಶಿಶು ಗರಿ ಬಲಿತ ಮೇಲೆ ವಿಯದ್ವಿಸ್ತೀರ್ಣಮಂ ಬಯಸಿ ಕೈಗೊಳ್ಳುವುದು ಆಕಾಶ ಪರ್ಯಟನಮಂ ಅಂತ. ರೆಕ್ಕೆ ಬಲಿತ ಮೇಲೂ ಅದು ಕಾಡಿನ ಮರದಿಂದ ಮರಕ್ಕೆ ಹಾರಾಡುವ ಮಿತಿಯನ್ನು ಒಪ್ಪಿಕೊಳ್ಳೋದಿಲ್ಲ, ಆಕಾಶಕ್ಕೆ ಹಾರಬೇಕು ಅಂತ ನೋಡುತ್ತೆ. ತಾನು ಬೇರೆ ಬೇರೆ ಕವಿತೆಗಳನ್ನು ಬರೆದಾಯಿತು. ಕೊಳಲಿರಬಹುದು, ನವಿಲಿರಬಹುದು, ಪಾಂಚಜನ್ಯ ಇರಬಹುದು, ಹೀಗೆ ಅನೇಕ ಕವಿತಾ ಸಂಗ್ರಹಗಳನ್ನು ಅವರು ತಂದರು. ಚಿತ್ರಾಂಗದ ಅನ್ನುವಂಥ ಖಂಡಕಾವ್ಯವನ್ನು ತಂದರು. ಅದಕ್ಕೆ ಸಾಲದೆ, ಅದಕ್ಕೆ ಸೋತು ಸುಮ್ಮನಾಗದೆ ಅಪಾರ ವಿಸ್ತಾರವಾದ ಮಹಾಕಾವ್ಯವನ್ನು ಬರೆಯಬೇಕು ಅಂತ ಅಂದುಕೊಂಡ್ರು. ಈಸ್ ಎ ಕಾನ್ಷಿಯಸ್ ಆರ್ಟಿಸ್ಟ್. ಮಿಲ್ಟನ್ ಒಂದು ಕಡೆ ಬರೀತಾನೆ ತನ್ನ ಸ್ನೇಹಿತನಿಗೆ, ನಾನು ಏನು ಮಾಡ್ತಾ ಇದ್ದೀನಿ ಅಂತ ಕೇಳ್ತೀಯಾ? ನಾನು ಭವಿಷ್ಯತ್ತಿನ ಅದ್ಭುತವಾದ ಯಾನಕ್ಕಾಗಿ ರೆಕ್ಕೆಗಳನ್ನು ಬಲಿಯಗೊಡ್ತಾ ಇದ್ದೀನಿ ಅಂತ. ಮಿಲ್ಟನ್ ತಾನು ಕೇಂಬ್ರಿಡ್ಜ್ನಲ್ಲಿ MA ಪದವಿಯನ್ನು ಪಡೆದ ಮೇಲೆ 5 ವರ್ಷಗಳ ಕಾಲ ತಂದೆಯ ಒಂದು ಕಂಟ್ರಿ ಸೈಡ್ ಅಂತ ಹಳ್ಳಿಗಾಡಿನ ಒಂದು ಮನೆ ಇತ್ತು. ಆ ಹಾರ್ಟನ್ ಅಂತ ಜಾಗ ಅದು. ಅಲ್ಲಿ ಹಾರ್ಟನ್ನಲ್ಲಿ ಹೋಗಿದ್ದು ಕಾವ್ಯ ಶಾಸ್ತ್ರಾದಿಗಳ ವ್ಯಾಸಂಗ ಮಾಡ್ತಾನೆ ಇದ್ದ. ತಂದೆಗೆ ಇವನು ಏನೋ ದೊಡ್ಡ ಉದ್ಯೋಗ ಮಾಡ್ತಾನೆ, ಪಾದ್ರಿ ಆಗ್ತಾನೆ, ಹೆಸರು ತಂದು ಕೊಡ್ತಾನೆ, ಹಣ ತಂದು ಕೊಡ್ತಾನೆ ಅಂತ. ಆದರೆ ಏನೂ ಆಗ್ತಾ ಇಲ್ಲ. ಅದಕ್ಕೆ ಸ್ನೇಹಿತ ಕೇಳ್ತಾನೆ, ಏನು ಮಾಡ್ತಾ ಇದೆಯಾ ಅಂತ. ರೆಕ್ಕೆಗಳನ್ನು ಬಲಿಗೊಡ್ತಾ ಇದ್ದೀನಿ, ದೊಡ್ಡ ಯಾನ ಇದೆ ಅದಕ್ಕಾಗಿ ಅಂತ. ಇದನ್ನು ಕುವೆಂಪು ಅವರು ಬಳಸ್ಕೋತಾರೆ. ಅವರು ಮಿಲ್ಟನ್ನನ್ನು ಮಹಾಭಕ್ತರಲ್ವ. ಹಾಗಾಗಿ ಹೆಜ್ಜೆ ಹೆಜ್ಜೆಗೆ ಆ ಮಿಲ್ಟನ್ನ ಪ್ರಭಾವ ನಾವು ಕಾಣಬಹುದು. ಮತ್ತು ಅದು ಯುಕ್ತವಾದ ರೀತಿಯಲ್ಲೂ ಬರುತ್ತದೆ. ಅದು ಬಹಳ ಬೇಕಾದದ್ದು. ಪ್ರಭಾವ ಯಾರೂ ಕೂಡ ತಪ್ಪಿಸಿಕೊಳ್ಳಲಾರರು. ಪ್ರಭಾವ ತನ್ನಂತೆ ತಾನೇ ದೋಷವಲ್ಲ. ಆದರೆ ಪ್ರಭಾವ ಗ್ರಹಣವಾಗದಂತೆ ನಾವು ಎಚ್ಚರ ವಹಿಸಬೇಕು. ಆ ಎಚ್ಚರ ಕುವೆಂಪು ಅವರಿಗೆ ಇದೆ. ಕವಿಯನ್ನು, ವಾಲ್ಮೀಕಿಯನ್ನು ಕೇಳ್ತಾರೆ, ನೀನು ನನಗೆ ವೈನತೆಯನ ವಜ್ರವೀರ್ಯವನ್ನು ದಯಗೈ ಅಂತ ಹೇಳ್ಬಿಟ್ಟಂತಾರೆ. ಅವನು ಯಾರು? ವೈನತೆಯ ಅಮೃತ ಹರ್ತೃ. ರೆಕ್ಕೆಗಳನ್ನು ಬಲಿಯ ಕೊಡ್ತೀನಿ ಅನ್ನೋ ಮಟ್ಟಕ್ಕೆ ಮಿಲ್ಟನ್ ಹೋದರೆ, ಕುವೆಂಪು ಅವರು ಹೇಳ್ತಾರೆ ಗರುಡನಂತೆ ಆಗಬೇಕು ಅಂತ. ಅಪ್ಪಟ ಭಾರತೀಯ ಪುರಾಣ ಕಲ್ಪನೆ. ಗರುಡ ತಾಯಿಯ ದಾಸ್ಯವನ್ನು ನಿವಾರಣೆ ಮಾಡಿದ, ಅಮೃತವನ್ನು ತಂದುಕೊಟ್ಟ. ವೇದಗಳಲ್ಲಿ ಬರುವಂತೆ ನೋಡಿದ್ರೆ ಗಾಯತ್ರಿ ಮಂತ್ರವೇ ಸುಪರ್ಣ ರೂಪದಿಂದ ದ್ಯುಲೋಕದ ಸೋಮವನ್ನು ತಂದುಕೊಟ್ಟದ್ದು ಅಂತ. ಹಾಗೆ ಕಂಡಾಗ ಕಾವ್ಯಾಮೃತವನ್ನು ತಂದುಕೊಡಬೇಕು ಅಂತ ನಾನು ಹೋಗ್ತಾ ಇದ್ದೀನಿ. ಅಲ್ಪ ಸ್ವಲ್ಪಕ್ಕೆ ತೃಪ್ತನಾಗುವಂಥದ್ದಲ್ಲ, ಅದು ಊರ್ಧ್ವಗಾಮಿಯಾದಂಥ ಪ್ರವೃತ್ತಿ ಅನ್ನುವುದನ್ನೆಲ್ಲ ತೋರ್ಪಡಿಸ್ತಾರೆ. ಮತ್ತು ಗರುಡ ಛಂದೋಮಯಸ್ಸು ಪರ್ಣಃ ಅಂತ ವೇದದಲ್ಲಿ ಬರುತ್ತೆ. ವೇದರೂಪಿಯಾದಂಥವನು. ಅವನು ಹೊತ್ತದ್ದು ಭಗವಾನ್ ನಾರಾಯಣನನ್ನು. ಅವನ 2 ರೆಕ್ಕೆಗಳು ಕರ್ಮಕಾಂಡ ಜ್ಞಾನಕಾಂಡಗಳನ್ನು ಸಂಕೇತ ಮಾಡುವಂಥದ್ದು ಅಂತ ನೋಡಿದಾಗ ಈ ಕಾವ್ಯದಲ್ಲಿ ಶಾಸ್ತ್ರೀಯವಾದ ಮತ್ತು ಭಾವನಾತ್ಮಕವಾದ ಪಾಂಡಿತ್ಯ ಪ್ರತಿಭೆಗಳು ಕೂಡ ಕೂಡಿ ಬರುತ್ತವೆ ಎನ್ನುವ ಧ್ವನಿ ಬರುತ್ತೆ. ಇಲ್ಲಿ ತನ್ನ ಕವಿತ್ವದ ಮಹಾ ಉಕ್ತಿ ಒಂದನ್ನು ಹೇಳ್ತಾರೆ, ಕಲೆಯನಲ್ಲದೆ ಶಿಲ್ಪಿ ಶಿಲೆಯನೇಂ ಸೃಷ್ಟಿಪನೆ ಅಂತ. ರಾಮಾಯಣವನ್ನೇ ಯಾಕೆ ತಗೋತೀನಿ? ಬೇರೊಂದು ಕಥೆ ನಾನೇ ಸೃಷ್ಟಿ ಮಾಡಿಕೊಳ್ಳಬಹುದಲ್ಲ ಸ್ವೋತ್ಪಾದ್ಯವಾಗಿ, ಸ್ವೋಪಜ್ಞವಾಗಿ ಅಂತಂದರೆ, ರಾಮಾಯಣ ಎಲ್ಲ ಕವಿಗಳಿಗೂ ಬೇಕಾದಂಥ ಮಹಾಪರ್ವತ, ಗಂಡ ಶಿಲೆಗಳಿಂದ ತುಂಬಿರತಕ್ಕಂಥ ಮಹಾಪರ್ವತ. ಅಲ್ಲಿಂದ ಯಾರೂ ತಮ್ಮ ತಮ್ಮ ಕಲೆಗೆ ಬೇಕಾದ ಶಿಲಾ ಸಾಮಗ್ರಿಯನ್ನು ತೆಗೆದುಕೊಳ್ಬೋದು. ಇಟ್ಸ್ ರಾ ಮೆಟೀರಿಯಲ್. ಕಲೆಯನ್ನಲ್ಲದೆ ಶಿಲೆಯನ್ನು ಸೃಷ್ಟಿ ಮಾಡೋದಕ್ಕೆ ಶಿಲ್ಪಿಗೆ ಆಗುತ್ತಾ ಅಂತಾರೆ. ಅಂದರೆ ನನಗೆ ಹೊಸ ಕಥೆಯನ್ನು ಸೃಷ್ಟಿ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ, ಯಾಕೆಂದರೆ ಅದು ನನಗೆ ಬೇಡವಾದದ್ದು ಅಂತ. ನೋಡಿ, ಅವರು ಸೃಷ್ಟಿ ಮಾಡಿಕೊಳ್ಳಬಹುದಿತ್ತೇನೋ, ಸೃಷ್ಟಿ ಮಾಡಿಕೊಳ್ಳುವಂಥ ಸಾಧ್ಯತೆಯೂ ಇದೆ. ಮುಂದೆ ನಾನಿಂದಾದರೂ ಬರೆದ್ರೆ ನಾನು ಹೊಸ ಕಥೆಯನ್ನೇ ಸೃಷ್ಟಿ ಮಾಡಿಕೊಳ್ತೀನಿ, ಶಿಲೆಯನ್ನು ಸೃಷ್ಟಿ ಮಾಡಿಕೊಂಡು ಶಿಲ್ಪವನ್ನು ಸೃಷ್ಟಿ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಇರಾದೆ. ಆದರೆ ಅದು ಆಗುವವರೆಗೂ ಹೇಳಿ ಪ್ರಯೋಜನವಿಲ್ಲ. ಆದರೆ ಕುವೆಂಪು ಅವರು ಅದಕ್ಕೆ ಕೊಡ್ತಕ್ಕಂಥ ದೃಷ್ಟಾಂತ ಎಷ್ಟು ರಮಣೀಯ. ಇದು ಅಪ್ಪಟ ಕಾವ್ಯ ಪ್ರತಿಭೆ. ಮತ್ತೆ ಅವರು ಹೇಳ್ತಾರೆ, ಕಥೆ ನಿನ್ನದಾದೊಡಂ ಚೈತನ್ಯ ಮೆನ್ನದೇನೆ.
ಕಥೆ ನಿನ್ನದಾದರೂ ಅದರೊಳಗೆ ಚೈತನ್ಯವನ್ನು ನನ್ನದನ್ನಾಗಿ ಮಾಡಿಕೊಳ್ತೀನಿ. ತನು ನಿನ್ನದಾದೊಡಂ ಚೈತನ್ಯಮೆನ್ನೆದನೆ, ಕಥೆ ನಿನ್ನದಾದೊಡಂ ನೀನೆ ಮೇಣ ಆಶೀರ್ವದಿಸಿ ಮತಿಗೆ ಬೋಧವನಿತ್ತು. ನನ್ನ ಕೃತಿ ನನ್ನ ದರ್ಶನ ಮೂರ್ತಿವೆತ್ತು ಒಂದು ಅಮರ ಕಾವ್ಯದ ಆಕೃತಿ ಆಗಬೇಕು ಅಂತಾರೆ. ಯಾಕೆ? ಪಂಜರದ ಪಳಮೆ, ಹಳೆಯ ಪಂಜರದೊಳಗೆ ಹೊಸ ಪ್ರಾಣದ ನವಪಕ್ಷಿಯನ್ನು ಇಡಬೇಕು ಅಂತ. ಅದು ವಾಲ್ಮೀಕಿ ಕಥಾ ಪಂಜರ, ಕಥೆಯ ಹಂದರ. ಅದರೊಳಗೆ ರಸಪಿಂಜರವಾದಂಥ ಒಂದು ಪಕ್ಷಿಯನ್ನು ನಾನು ತಂದು ಕೂಡಿಸಬೇಕು ಅಂತ ಇದ್ದೀನಿ ಅಂತ. ಅಂದರೆ ರಾಮಾಯಣದ ಕಥಾ ಪಂಜರದ ಒಳಗೆ ನನ್ನ ಭಾವಪಕ್ಷಿಯನ್ನು ನಾನೇ ಉದ್ದೇಶವಾಗಿ ಲೀಲಾಶುಕದಂತೆ ಮಾಡ್ತೀನಿ, ಸೆರೆ ಇಡ್ತೀನಿ ಅಂತಾರೆ. ಈ ಕಲ್ಪನೆಗಳು ತುಂಬ ಅದ್ಭುತವಾದವು. ವಿಗ್ರಹಕ್ಕೆ ದೇವತಾಹ್ವಾನ ಮಾಡುವಂತೆ. ಅಂದರೆ ಅದೇ ರಾಮಾಯಣ ವಿಗ್ರಹದೊಳಗೆ ನಾನು ನನ್ನ ಪ್ರತಿಭೆಯ ದೇವತೆಯನ್ನು ಆಹ್ವಾನ ಮಾಡ್ತೀನಿ ಅಂತ. ಹಾಗೆ ಹೇಳುವ ಮೂಲಕ ನೋಡಿ, ಪ್ರತಿಯೊಬ್ಬರಿಗೂ ರಾಮಾಯಣವೇ ಶರಣ್ಯ ಅಂತ. ಯಾಕೆ? ವಿಶ್ವನಾಥ ಸತ್ಯನಾರಾಯಣ ಹೇಳ್ತಾರೆ, ರಾಮಾಯಣಕ್ಕೆ ಎಲ್ಲ ಕವಿಗಳು ಭಾಷ್ಯ ಬರೆದಿದ್ದಾರೆ. ಅವರವರ ಹಸಿವಿಗೆ ಅವರವರೇ ಉಣ್ಣಬೇಕು, ಹಾಗೆ ಅವರವರ ರಾಮ ರುಚಿಗೆ ಅವರವರೇ ರಾಮಾಯಣ ಬರೆದುಕೊಳ್ಬೇಕು ಅಂತ. ಆ ದೃಷ್ಟಿಯಿಂದಲೇ ರಾಮಾವತಾರ ಕಿಂ ಮಿಗಿಲೈಸೆ ರಾಮಾಯಣ ಅವತಾರಂ ಅಂತ ಕೊನೆಯಲ್ಲಿ ಹೇಳುವಂಥದ್ದು ಮಾತನ್ನು ರಾಮಸ್ವಾಮಿಯವರು ಪ್ರಸ್ತಾವ ಮಾಡಿದ್ರು. ಹಾಗಾಗಿ ನೀನು ನನಗೆ ವಾಂಗ್ಮಂತ್ರ ಶಕ್ತಿಯನ್ನು ಕೊಡು. ಕುವೆಂಪು ಅವರು ಕವನಗಳ ಮಂತ್ರಗಳು ಅಂತ ಭಾವಿಸಿದಂಥವ್ರು. ಆ ಒಂದು ಕವಿತೆಯನ್ನೇ ಹಾಗೆ ಬರೀತಾರೆ. ಮತ್ತೆ ಮತ್ತೆ ಕಾವ್ಯವನ್ನು ಒಂದು ತಪಸ್ಸು ಅಂತ ಭಾವಿಸಿಕೊಂಡವರು. ಈ 9 ವರ್ಷ ಕಾಲ ಕಾವ್ಯ ಬರೆದಾಗ ಎಲ್ಲಿಗೂ ಹೋಗ್ತಾ ಇರಲಿಲ್ಲ, ಯಾವ ಸಮಾರಂಭಕ್ಕೂ ಹೋಗ್ತಾ ಇರಲಿಲ್ಲ, ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ಲ. ಹುತ್ತಗೈದಲ್ಲದೆ ಚಿತ್ತ ಕೆತ್ತೀತೆ ರಾಮನಂಥ ದಿವ್ಯ ವಿಗ್ರಹವನ್ನು ಅನ್ನುವ ಭಾವ ನಿಜವಾಗಿ ಸತ್ಯ. ಅದೊಂದು ಸಮಾಧಿ. ಎಷ್ಟೋ ಜನ ಹೇಳ್ತಾರೆ ಪುಡಿಯಾದ ಕವಿತೆಗಳನ್ನು ಬರೆಯೋದಕ್ಕೆ ಮಾತ್ರ ಆವೇಶ ಇರುತ್ತೆ, ದೀರ್ಘವಾದಂಥ ಕಾವ್ಯ ಬರೆಯೋದಕ್ಕೆ ಆಗೋಲ್ಲ, ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸಸ್ಟೈನ್, ಇಟ್ ಇಸ್ ಇಂಪಾಸಿಬಲ್ ಅಂತ. ನಮಗಾಗಲಿಲ್ಲ ಅಂತ ಎಲ್ರಿಗೂ ಆಗಲಿಲ್ಲ ಅಂತ ಹೇಳುವಂಥದ್ದು ಅಲ್ಲ. ಕುವೆಂಪು ಅವರು ಅದನ್ನು ಸಾಧಿಸಿಕೊಂಡ್ರು. ಭೈರಪ್ಪನಂಥವರು ಹೇಗೆ ದೀರ್ಘ ಕಾದಂಬರಿಗಳನ್ನು ಬರೀತಾರೆ, ಇದೇ ದಾರಿಯಲ್ಲಿ ಇವರು ಕೂಡ ದೀರ್ಘ ಕಾವ್ಯ ಬರೀತಾರೆ. ಮತ್ತೆ ಅವರು ಸರಸ್ವತಿಯನ್ನು ಪ್ರಾರ್ಥಿಸಿಕೊಂಡು ವಾಲ್ಮೀಕಿಯನ್ನು ಬೇಡಿಕೊಂಡು ಪೂರ್ವ ಕವಿಗಳನ್ನು ಸ್ಮರಿಸ್ತಾರೆ. ಹೋಮರಗೆ ವರ್ಜಿಲಗೆ ನೋಡಿ, ಕನ್ನಡಕ್ಕೆ ಇವೆಲ್ಲ ಹೊಸ ಸಂಪ್ರದಾಯ. ಕನ್ನಡದಲ್ಲಿ ಸಂಸ್ಕೃತ ಕವಿ, ಕನ್ನಡ ಕವಿಗಳು ಇಬ್ಬರನ್ನು ಮಾತ್ರ ಸ್ತೋತ್ರ ಮಾಡ್ತಾ ಇದ್ರು. ಇವರು ಪಾಶ್ಚಾತ್ಯ ಪೌರಸ್ತ್ಯ ಕವಿಗಳನ್ನೆಲ್ಲ ಸ್ತುತಿ ಮಾಡ್ತಾರೆ. ಹೋಮರಗೆ ವರ್ಜಿಲಗೆ ಡಾಂಟೆ ಮೇಣ್ ಬಿಲ್ಟನಿಗೆ ನಾರಣಪ್ಪಂಗೆ ಮೇಣ್ ಪಂಪನಿಗೆ ಋಷಿ ವ್ಯಾಸ ಭಾಸ ಭೌಭೂತಿ ಮೇಣ್ ಕಾಳಿದಾಸಾದ್ಯರಿಗೆ ನರಹರಿ ತುಳಸಿದಾಸ ಮೇಣ್ ಕೃತ್ತಿವಾಸಾದಿ ಎಲ್ಲ ರಾಮಾಯಣ ಕವಿಗಳು. ನನ್ನಯ್ಯ ಫಿರ್ದೂಸಿ ಕಂಬ ಅರವಿಂದರಿಗೆ ಹಳಬರಿಗೆ ಹೊಸಬರಿಗೆ ಹಿರಿಯರಿಗೆ ಕಿರಿಯರಿಗೆ ಜ್ಯೋತಿವಿರ್ಪಡೆಯಲ್ಲಿ ಭಗವದ್ವಿಭೂತಿಯಂ ದರ್ಶಿಸುತ್ತೆ. ಕಾಲದ ದೇಶದ ನುಡಿಯ ಜಾತಿಯ ವಿಭಾಗಮಂ ಲೆಕ್ಕಿಸದೆ ಜಗತೀ ಕಲಾಚಾರ್ಯರೆಲ್ಲರಿಗೆ ಮುಡಿಬಾಗಿ ಮಣಿದು ಕೈ ಜೋಡಿಸುವೆನಾ. ಕನ್ನಡದ ಪೊಸಸುಗ್ಗಿ ಬನದ ಪರಪುಟ್ಟ ಅಂತ ಹೇಳ್ಕೊಳ್ತಾರೆ. ಕನ್ನಡದ ಸುಗ್ಗಿಯ ವನದ ಪರಪುಟ್ಟ ಪುಟ್ಟಪ್ಪ. ಪರಪುಟ್ಟ ಅಂತಂದರೆ ಪರಪುಷ್ಟ ಕೋಗಿಲೆ ಅನ್ನುವ ಅರ್ಥದಲ್ಲಿ. ಹಾಗಾಗಿ ಅವ್ರು ಹೇಳ್ತಾರೆ ನೋಡಿ, ಆ ನಮ್ರತೆ ಎಷ್ಟು ಚೆನ್ನಾಗಿದೆ ಅಂತ. ಮಣಿದಿರಲಿ ಮುಡಿ, ಮುಗಿದಿರಲಿ ಕೈ, ಮತ್ತೆ ಮಡಿಯಾಗಿರಲಿ ಬಾಳ್ವೆ, ಜಯಿಸುಗೆ ರಸ ತಪಸ್ಯೆ, ದೊರಕೊಳಗೆ ಚಿರಶಾಂತಿ, ಸಿರಿಗನ್ನಡಂ ಗೆಲ್ಗೆ ಅಂತ ಶುರು ಮಾಡಿ ಅಯೋಧ್ಯೆಯ ವರ್ಣನೆಗೆ ಬರ್ತಾರೆ. ದೇಶಕೋಸಲ ಅಂತ ನೋಡಿ. ದೇಶಕೋಶಲ ಮಿಹುದು ಧನ ಧಾನ್ಯ ಜನ ತುಂಬಿ, ದೇಶಕೋಸಲ ಮಿಹುದು ಧನ ಧಾನ್ಯ ಜನ ತುಂಬಿ, ಸರಯು ನದಿಯ ಮೇಲೆ, ಸರಯು ನದಿಯ ಮೇಲೆ, ದೇಶಕೋಸಲ ವಿಹುದು ಧನ ಧಾನ್ಯ ಜನ ತುಂಬಿ, ಸರಯು ನದಿಯ ಮೇಲೆ ದೇಶಕೋಸಲ ಮಿಹುದು. ಮೆರೆದುದು ವಿಷಯ ಮಧ್ಯೆ ರಾಜಧಾನಿ ಅಯೋಧ್ಯೆ, ಮೆರೆದುದು ವಿಷಯ ಮಧ್ಯೆ ರಾಜಧಾನಿ ಅಯೋಧ್ಯೆ, ರಮಿಸುವಿಂದ್ರಿಯ ಸುಖದ ನಡುವಣಾತ್ಮ ಆನಂದದಂತೆ. ಮೆರೆದುದು ವಿಷಯ ಮಧ್ಯೆ ರಾಜಧಾನಿ ಅಯೋಧ್ಯೆ, ರಮಿಸುವಿಂದ್ರಿಯ ಸುಖದ, ರಮಿಸುವಿಂದ್ರಿಯ ಸುಖದ
ನಡುವಣಾತ್ಮ ಆನಂದದಂತೆ, ಆತ್ಮ ಆನಂದದಂತೆ. ವಂಶಕರ ಸಂತಾನಮಂ ಕಾಣದಾ ನೃಪತಿ, ವಂಶಕರ ಸಂತಾನಮಂ ಕಾಣದಾ ನೃಪತಿ, ತಾನೊಮ್ಮೆ ತಿರುಗುತ್ತಿರಲ್ ಅರಮನೆಯ ಸಿರಿದೋಂಟದೊಳ್. ಮರಿಯ ತೆರೆವಾಯ್ಗಿಡುತ್ತೆ ತನ್ನ ಕೊಕ್ಕಂ ಕುಟುಕು ಕೊಡುತ್ತಿರ್ದ ತಾಯ್ವಕ್ಕಿಯಂ ಕಂಡು. ಮರಿಯ ತೆರೆವಾಯ್ಗಿಡುತ್ತೆ ತನ್ನ ಕೊಕ್ಕಂ ಕುಟುಕು ಕೊಡುತ್ತಿರ್ದ ತಾಯ್ವಕ್ಕಿಯಂ ಕಂಡು. ತಾಯ್ವಕ್ಕಿಯಂ ಕಣ್ಣಟ್ಟು, ತಾಯ್ವಕ್ಕಿಯಂ ಕಂಡು ಕಣ್ಣಟ್ಟು ಕಾಲ್ನಟ್ಟು ನಿಂದನು ಮರಂಬಟ್ಟು. ತಾಯ್ವಕ್ಕಿಯಂ ಕಂಡು ಕಣ್ಣಟ್ಟು ಕಾಲ್ನಟ್ಟು ನಿಂದನು ಮರಂಬಟ್ಟು. ಮಕ್ಕಳಂ ಪಡೆದ ಪಕ್ಕಿಯ ಸಿರಿತನಂ ಚಕ್ರವರ್ತಿಗೆ ತನ್ನ ಬಡತನವನಾಡಿ ಮೂದಲಿಸಿತನೆ. ಮಕ್ಕಳಂ ಪಡೆದ ಪಕ್ಕಿಯ ಸಿರಿತನಂ ಚಕ್ರವರ್ತಿಗೆ ತನ್ನ ಬಡತನವನಾಡಿ ಮೂದಲಿಸಿತನೆ. ಕರುಬಿ ಕುದಿದನ್, ಕರುಬಿ ಕುದಿದನ್ ಕುದಿದನ್ ಕೋಸಲೇಶ್ವರನ್ ಆ ವಿಹಂಗಮ ಸುಖಕ್ಕೆ ಕಾತರಿಸಿ, ವಿಹಂಗಮ ಸುಖಕ್ಕೆ ಕಾತರಿಸಿ ಕುದಿದನ್. ದೇವತೆಗಳಾಶಿತಮೋ ಹೃತಚ್ಚಿದಿಚ್ಛೆಯೋ ವಿಧಿಯೋ ಪಕ್ಕಿ ಗುಬ್ಬಚ್ಚಿಯಾದೊಡೆ. ವಿಭೂತಿಯಂ ತಿರಗೆ ಕರೆವಾಸಯಂ ಕೆರಳಿಸಿದುದೋ. ವಿಭೂತಿಯಂ ತಿರಗೆ ಕರೆವಾಸಯಂ ಕೆರಳಿಸಿದುದು, ಕೆರಳಿಸಿದುದು ಕೆರಳಿಸಿದುದು ಆದೊರೆಯ ಹೃದಯದಲ್ಲಿ. ವಿಭೂತಿಯಂ ತಿರಗೆ ಕರೆವಾಸೆಯಂ ಕೆರಳಿಸಿದುದು, ಕೆರಳಿಸಿದುದು ಕೆರಳಿಸಿದುದು. ಅದ್ಭುತವಾಗಿ ದಶರಥನ ಆ ಪುತ್ರ ದೋಹದವನ್ನು ಚಿತ್ರಿಸಿದ ರೀತಿಯನ್ನು ಹಾಡಿದ್ದಾರೆ. ಮೊದಲಿಗೆ ಅಯೋಧ್ಯೆಯ ವರ್ಣನೆಯನ್ನು ಕವಿ ಮಾಡ್ತಾರೆ. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತದೆ. ಆದರೆ ಇವರು ಕೊಟ್ಟ ಆರಂಭದ ಉಪಮೆ ನೋಡಿ, ಅದು ಒಂದು ಸಾಕು. ಕಾವ್ಯದ ದೃಷ್ಟಿ ಎಂಥದ್ದು ಅಂತ. ದೇಶ ಕೋಸಲ ಮಿಹುದು ಧನ ಧಾನ್ಯ ಜನ ತುಂಬಿ ಸರಯೂ ನದಿಯ ಮೇಲೆ ಮೆರೆದುದು ವಿಷಯ ಮಧ್ಯೆ, ವಿಷಯ ಪ್ರಪಂಚದ ಮಧ್ಯೆ ಅಂತ. ಒಂದು ವಿಷಯ ಅಂತಂದರೆ ಒಂದು ದೇಶ ವಿಸ್ತಾರ, ಸಾಮ್ರಾಜ್ಯ ವಿಭಾಗ, ಅದಕ್ಕೂ ವಿಷಯ ಅಂತ ಹೇಳ್ತಾರೆ. ವಸುಧಾ ವಿಲೀನ ವಿಷದ ವಿಷಯ ವಿಶೇಷಂ ಅಂತ ಹೇಳಿಬಿಟ್ಟು ನಮ್ಮ ಕವಿರಾಜ ಮಾರ್ಗದಲ್ಲಿ ಹೇಳ್ತಾನಲ್ಲ, ಹಾಗೆ ವಿಷಯ ಅಂತಂದರೆ ಒಂದು ಪ್ರಾಂತ. ಆ ವಿಷಯ ಪ್ರಪಂಚ ಅಂದರೆ ಇಂದ್ರಿಯ ಭೋಗಾರ್ಹವಾದಂತಹ ಸಾಮಗ್ರಿಯ ಮಧ್ಯದಲ್ಲಿ ರಾಜಧಾನಿ ಅಯೋಧ್ಯೆ ರಮಿಸುವಿಂದ್ರಿಯ ಸುಖದ ನಡುವಣ ಆತ್ಮಾನಂದದಂತೆ ಅಂತ. ಹಾಗೆ ಹೇಳುವ ಮೂಲಕವಾಗಿ ಆತ್ಮಾನಂದ ಸ್ವರೂಪಿಯಾದ ಅಯೋಧ್ಯೆಯಲ್ಲಿ ಆತ್ಮಾನಂದದ ಘನೀಭೂತವಾದ ವ್ಯಕ್ತಿತ್ವ ಶ್ರೀರಾಮನೇ ಅಲ್ಲವೇ ಇನ್ಯಾರು ಅಂತ ಅಲ್ಲಿ ತೋರ್ಪಡಿಸುವ ಮೂಲಕ ಮಿಕ್ಕ ಪ್ರಪಂಚಗಳು ಅಂದರೆ ವಾನರ ಪ್ರಪಂಚ, ದಾನವ ಪ್ರಪಂಚಗಳು ವಿಷಯಾನಂದದ ವಲಯದವು, ಅವು ಆತ್ಮಾನಂದದ ವಲಯದಲ್ಲ, ಅದು ಅಚಿದ್ವಲಯ, ಅಚಿದ್ವಲಯ ಅಲ್ಲ ಅನ್ನುವ ಧ್ವನಿಯನ್ನು ಕವಿ ಹೇಳ್ತಾರೆ. ಮುಂದೆ ಅಚ್ಚುಕಟ್ಟಾದ ಅಯೋಧ್ಯೆಯ ವರ್ಣನೆ ಬರುತ್ತದೆ. ಅಲ್ಲಿ ದಶರಥನಿಗೆ ಪುತ್ರ ಸಂತಾನ ಇಲ್ಲ.
ಆ ಕಾರಣದಿಂದ ಅವನೊಮ್ಮೆ ಸಂತಾನಕ್ಕಾಗಿ ಬಯಕೆಯನ್ನು ಪಟ್ಟ ರೀತಿ ಎಂಥದ್ದು ಅನ್ನುವುದು ತನ್ನ ಕಲ್ಪನೆಯಿಂದ ಕವಿ ವರ್ಣಿಸ್ತಕ್ಕಂಥದ್ದು ನೋಡಿ. ಒಮ್ಮೆ ಆತ ದೋಂಟದೊಳ್ ಮರಿಯ ತೆರೆವಾಯಿಗಿಡುತ್ತೆ ತನ್ನ ಕೊಕ್ಕಂ ಕುಟುಕು ಕೊಡುತ್ತಿದ್ದ ತಾಯ್ವಕ್ಕಿಯಂ ಕಂಡ. ಮರಿಗೆ ಕುಟುಕು ಕೊಡ್ತಕ್ಕಂಥ ತಾಯಿಯನ್ನು ಕಂಡ. ಅದು ತೆರೆವಾಯಿ ಅಂತ, ತೆರೆದಿರ್ತಕ್ಕಂಥ ಬಾಯಿ. ಆ ಮರಿಗಳು ಮೈಯೆಲ್ಲ ಬಾಯಾಗಿ ಕೊಕ್ಕನ್ನು ಅಗಲಿಸಿ ತೆರೆದಾಗ ಆ ಕುಟುಕನ್ನು ಕೊಡುತ್ತವೆ. ಅದು ಎಷ್ಟು ಬಕಾಸುರನ ಹಸಿವು ಅವುಗಳಿಗೆ, ಮತ್ತೆ ಮತ್ತೆ ಒಂದು ಕುಟುಕು ಕೊಡಬೇಕು. ಅದನ್ನು ಕಂಡಾಗ ಕಣ್ಣಟ್ಟು ಕಾಲ್ನಟ್ಟು ನಿಂದಮ್ಮ ರಂಬಟ್ಟು ಮರಗಟ್ಟಿ ಅದನ್ನೇ ನೋಡ್ತಾನಂತೆ. ಮಕ್ಕಳಂ ಪಡೆದ ಪಕ್ಕಿಯ ಸಿರಿತನಂ ಚಕ್ರವರ್ತಿಗೆ ತನ್ನ ಬಡತನವನ್ನು ಆಡಿ ಮೂದಲಿಸಿತು ಅಂತ. ಅಂದರೆ ಈ ಚಕ್ರವರ್ತಿಯ ಸೌಭಾಗ್ಯ ಆ ಪಕ್ಷಿಯ ಮುಂದೆ ಏನೂ ಅಲ್ಲ. ಅದು ರಸ್ತೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿರ್ತಕ್ಕಂಥ ಹತ್ತಿಯನ್ನು, ಹುಲ್ಲನ್ನು, ಕಸವನ್ನು, ಕಡ್ಡಿಯನ್ನು ತಂದು ಕಟ್ಟಿಕೊಂಡ ಗೂಡು ಇವನ ಅರಮನೆಯ ಮುಂದೆ ಎಂಥ ದೊಡ್ಡ ಇಂದ್ರಭವನ ಆಗಿರಬೇಕು, ಅರಮನೆ ಗುಡಿಸಲಾಗಿರಬೇಕು. ಕರುಬಿ ಕುದಿದನ್ ಕೋಸಲೇಶ್ವರನ ವಿಹಂಗಮ ಸುಖಕ್ಕೆ ಕಾತರಿಸಿ. ಅದಕ್ಕೆ ಅವರು ಕಾರಣ ಕೊಡ್ತಾರಲ್ಲ ನೋಡಿ. ವಿಭೂತಿಯಂ ತಿರೆಗೆ ಕರವಾಸಿಯಂ ಕೆರಳಿಸುವುದು ಆ ದೊರೆಯ ಹೃದಯದಲ್ಲಿ ಪಕ್ಕಿ ಗುಬ್ಬಚ್ಚಿ ಆದೊಡೆ. ಅದು ಗುಬ್ಬಿಯೇ ಆಗಿರಬಹುದು, ಅಲ್ಪ ಪ್ರಾಣಿ ಆಗಿರಬಹುದು. ಆದರೆ ದೊರೆಯ ಆಸೆ ದೊಡ್ಡ ವ್ಯಕ್ತಿ, ಅಂಥ ರಾಜ, ಅವನು ಧರ್ಮಾತ್ಮನಾದಂಥ ದಶರಥನಿಗೆ ಅವತಾರ ಪುರುಷನೇ ಮಗನಾಗಬೇಕು ಅನ್ನುವ ಆಸೆಯನ್ನು ಕೆರಳಿಸ್ತು ಅಂತಂದರೆ, ಎಲ್ಲಿಂದಲೋ ನಮ್ಮ ಆಸೆಯನ್ನು ಮೀಟುವುದಕ್ಕೆ ಯಾವುದೋ ಒಂದು ಸಣ್ಣ ಪ್ರೇರಣೆ ಸಾಕಲ್ವ. ಅದಕ್ಕೆ ಅವರು ಹೇಳ್ತಾರೆ, ಈ ಋತದ ಇಚ್ಛೆ, ಜಗತ್ತನ್ನು ಆಳ್ತಕ್ಕಂಥ ನಿಯಾಮಕವಾದ ಶಕ್ತಿಯ ಇಚ್ಛೆ ಎಂಥದ್ದು, ಅದನ್ನು ಧ್ವನಿಸುವುದಕ್ಕೆ ಯಾವುದೂ ಸಾಕಾಗುತ್ತದೆ ಅಂತ. ಭವ್ಯತೆಯನ್ನು ಮೀಟುವುದಕ್ಕೆ ಯಾವುದೂ ಆಗಬಹುದು ಅಂತ ಅನ್ನೋದನ್ನು ತೋರ್ಪಡಿಸ್ತಾರೆ. ಮತ್ತು ಆ ಒಂದು ಪುತ್ರಕಾಮೇಷ್ಟಿ ಯಾಗಕ್ಕೆ ವ್ಯವಸ್ಥೆ ಆಗುತ್ತದೆ. ಅಲ್ಲಿ ಕೂಡ ಅವರ ಮಿಲ್ಟಾನಿಕ್ ಸ್ಫೂರ್ತಿ ಎಂಥದ್ದು ಅನ್ನೋದಕ್ಕೆ ನೋಡಿ. ಮಿಲ್ಟನ್ ತನ್ನ ಪ್ಯಾರಡೈಸ್ ಲಾಸ್ಟ್ನ 2ನೇ ಬುಕ್, ಸೆಕೆಂಡ್ ಬುಕ್ ಅಂತ ಯಾವುದಿದೆ, 2ನೇ ಅಧ್ಯಾಯದಲ್ಲಿ ಆ ಒಂದು ಸೇಟನ್ ಹಾರುವ ಚಿತ್ರಣ ಕೊಡ್ತಾನೆ. ಅವನು ಪಾತಾಳದಿಂದ, ಅಂದರೆ ಇನ್ಫರ್ನಲ್ ಡೀಪ್ಸ್, ಅಲ್ಲಿಂದ ನಾರಕಾಗ್ನಿಯ ಮಧ್ಯದಿಂದ ಮೇಲಕ್ಕೆ ಅವನು ಹೋಗ್ತಾನೆ. ಅಲ್ಲಿರ್ತಕ್ಕಂಥದ್ದು ತಮೋ ಲೋಕ, ದಿ ವರ್ಲ್ಡ್ ಆಫ್ ಡಾರ್ಕ್ನೆಸ್, ಖೇವೋಸ್. ಅಲ್ಲಿ ಹಾರುವಾಗ ಅವನ ಬೆನ್ನಲ್ಲಿದ್ದ ಗುರಾಣಿ ಯಾವ ಥರ ಕಾಣಿಸ್ತು ಅಂತಂದರೆ, ಆಸ್ ದಿ ಟಸ್ಕನ್ ಆರ್ಟಿಸ್ಟ್ ವ್ಯೂಸ್ ಫ್ರಮ್ ಹಿಸ್ ಗ್ಲಾಸ್ ಅಂತ ಹೇಳ್ಬಿಟ್ಟಂತಾನೆ. ಟಸ್ಕನ್ ಆರ್ಟಿಸ್ಟ್ ಅಂತಂದರೆ ಗೆಲಿಲಿಯೋ. ಅವನನ್ನು ಮಿಲ್ಟನ್ ತನ್ನ ಯುರೋಪಿಯನ್ ಪ್ರವಾಸದಲ್ಲಿ, ಕಾಂಟಿನೆಂಟಲ್ ಟೂರಲ್ಲಿ ಕಂಡಿದ್ದ. ಟಸ್ಕನಿಯಲ್ಲಿದ್ದವನು ಅವನು. ಹಾಗಾಗಿ ಆ ಟಸ್ಕನಿಯಲ್ಲಿದ್ದ ಗೆಲಿಲಿಯೋನ ಟೆಲಿಸ್ಕೋಪಿನ ಮೂಲಕವಾಗಿ ಆಕಾಶಕಾಯಗಳನ್ನು ಕಂಡಿದ್ದ. ಆ ಒಂದು ಆಕಾಶಕಾಯದ ಒಂದು ಚಿತ್ರಣ ಅವನ ಮನಸ್ಸಿನಲ್ಲಿತ್ತು ಮಿಲ್ಟನ್ನನಿಗೆ. ಟಸ್ಕನ್ ಆರ್ಟಿಸ್ಟ್ ಚಂದ್ರಬಿಂಬದ ವಿವರಗಳನ್ನು ಕಂಡಾಗ ಸ್ಪಾಟೆಡ್ ಆರ್ಬ್ ಆನರ್, ಸ್ಪಾಟೆಡ್ ಆರ್ಬ್ ಅಂತ ಬರೀತಾನೆ. ಹರ್ ಅನ್ನೋದಕ್ಕೆ ಕಾರಣ ಚಂದ್ರ ಇಂಗ್ಲೀಷ್ನಲ್ಲಿ, ಓಲ್ಡ್ ಇಂಗ್ಲೀಷ್ನಲ್ಲಿ ಫೆಮಿನೈನ್ ಜೆಂಡರ್, ಸ್ತ್ರೀಲಿಂಗ. ಆ ಹೇಗೆ ಚಂದ್ರಬಿಂಬ ಕಾಣಿಸ್ತಾ ಇತ್ತೋ ಮಚ್ಚೆ ಮಚ್ಚಿಯಾಗಿ, ಅವನ ಗುರಾಣಿ ಅಗಲವಾಗಿ ಹಾಗೆ ಮಚ್ಚೆ ಮಚ್ಚಿಯಾದ ಅಲಂಕಾರಗಳಿಂದ ಕಾಣಿಸ್ತಾ ಇತ್ತು ಅಂತ ಇವರು ಬರೀತಾರೆ. ಮಧ್ಯದೊಳ್ ಅಗ್ನಿಕುಂಡದ ಉರಿ ದೇದೀಪ್ಯಮಾನವಾದುದು ವಿಪುಲ ದೂರದಲ್ಲಿ ದೂರದರ್ಶಕ ಯಂತ್ರ ದಕ್ಷಿಯೊಳ್ ಕಣ್ಣಿಟ್ಟು ಗಗನ ವಿಜ್ಞಾನಿತಾಂ ರಾತ್ರಿ ಆಕಾಶದಲ್ಲಿ ಕಾಣ್ಬಂದು ತಾರಾಗರ್ಭದಂತೆ ಅಂತ. ಯಾವುದೋ ಒಂದು ತಾರಾಗರ್ಭ, ಮುಲ್ಕೆ ಜ್ವಾಲೆ ತೋರುವಂತೆ ಒಬ್ಬ ವಿಜ್ಞಾನಿ ದೂರದರ್ಶನದ ಅಕ್ಷಿಯಲ್ಲಿ ಕಣ್ಣಿಟ್ಟು ನೋಡಿದಾಗ ಹೇಗೆ ಕಾಣಿಸುತ್ತೋ ಹಾಗೆ ಸ್ವಲ್ಪ ಸ್ವಲ್ಪವಾಗಿ ಆ ಮಥಿತವಾದಂಥ ಅರಣಿಯ ಮೂಲಕವಾಗಿ ಬಂದ ಆ ಒಂದು ಯಜ್ಞಾಗ್ನಿ ತೋರಿಕೊಳ್ತು ಯಜ್ಞವೇದಿಯ ಮೇಲೆ ಅಂತ. ಅಲ್ಲಿವರೆಗೂ ಅವ್ರದ್ದು ಹೋಗುತ್ತೆ. ಮತ್ತು ಜನ ಹೇಗೆ ಸೇರಿದ್ರು ಅನ್ನೋದನ್ನು ವರ್ಣಿಸ್ತಾರೆ. ಮಲೆನಾಡಿನಲ್ಲಿ ಮೊದಲ ಮುಂಗಾರು ಮಳೆಗೆರೆಗೆ ಮರುದಿನಂ ತೊಯ್ದ ಕಂಪಿನ ನೆಲದಿಂದ ಉರ್ಕೆರ್ದು ಸಾಲ್ಗೊಂಡು ಲಕ್ಕ ಲಕ್ಕಂ ಪರಿದು ಜೇನಿರ್ಪ ಪುತ್ತುಮಂ ಮುತ್ತುವ ಕಟ್ಟಿರಿಂಪೆಯ ರಾಸಿ ಹಿಂಡುಗೊಳ್ಳುವಂತುಟ ದೇಶ ದೇಶದ ಜನಂ ಕರತುರಂಗದೊಳ್ ವಿಪುಲ ಸಂಖ್ಯೆಯಲ್ಲಿ ನೆರೆದರಂತೆ. ಅಂದರೆ ಮಲೆನಾಡಿನ ಮುಂಗಾರ ಮೊದಲ ಮಳೆ ಆದಾಗ ಎಲ್ಲೆಲ್ಲಿಂದಲೋ ಇರುವೆಗಳು ಉಕ್ಕೇರಿ ಬರುವಂತೆ ಹಾಗೆ ಜನ ಉಕ್ಕೇರಿ ಬಂದರು ಅಂತ. ಇದು ಅವರಿಗೆ ಸ್ವಾನುಭವದ ಚಿತ್ರಣ. ಜೇನಿದ್ದಲ್ಲಿ ಇರುವೆಗಳು ಬರುತ್ತವೆ, ಬೆಲ್ಲ ಇದ್ದಲ್ಲಿ ಇರುವೆಗಳು ಬರುತ್ತವೆ. ಹಾಗೆ ಯಜ್ಞ ನಡೆಯುತ್ತೆ, ದಶರಥ ಅನ್ನ ವಿತರಣೆ ಮಾಡ್ತಾನೆ ಅಂತ ಎಲ್ಲರೂ ಬಂದು ಸೇರ್ತಾರೆ ಎನ್ನುವುದನ್ನು ತೋರ್ಪಡಿಸ್ತಾರೆ. ಆ ಕೃತುಪುರುಷ ಬಂದು ಸಂತಾನಕ್ಕೆ ಕಾರಕವಾಗತಕ್ಕಂಥ ಪಾಯಸವನ್ನು ಕೊಟ್ಟ. ಆಗ ರಾಮನ ಜನನವಾಯಿತು ಅನ್ನೋದನ್ನು ವರ್ಣಿಸ್ತಾರೆ.
ಪೆರೆ ತುಂಬುವಂದದಲ್ಲಿ ನವಮಾಸ ತುಂಬಿ ಬರೆ ಶ್ರೀರಾಮಚಂದ್ರನೆಂಬಳ್ಕರೆಯ ಹೊರೆ ಹೊತ್ತು ಪೆರೆ ತುಂಬುವಂದದಲ್ಲಿ ನವಮಾಸ ತುಂಬಿ ಬರೆ ಶ್ರೀರಾಮಚಂದ್ರನೆಂಬಳ್ಕರೆಯ ಹೊರಗೊತ್ತು ಬೆಳ್ದೆರೆಯ ಮುಗಿಲ ಹತ್ತಿಯ ತೆಳ್ಮಡಿಯ ನುಟ್ಟ ಪೂರ್ಣಿಮಾ ರಜನಿಯಂತೆ ಸೆದಳ ಕೌಸಲ್ಯೆ ಬೆಳ್ದೆರೆಯ ಮುಗಿಲ ಹತ್ತಿಯ ತೆಳ್ಮಡಿಯ ನುಟ್ಟ ಪೂರ್ಣಿಮಾ ರಜನಿಯಂತೆ ಸೆದಳ ಕೌಸಲ್ಯೆ ಗಂಭೀರ ಸೌಂದರ್ಯದಿಂ ಕೌಸಲ್ಯ ಗಂಭೀರ ಸೌಂದರ್ಯದಿಂ ಜೊನ್ನವಕ್ಕಿಯದೆ ಹಿಲ್ಲೋಲವಪ್ಪಂತೆ ಪೆರ್ಚಿ ಸರುಸನ ಮನಂ ಜೊನ್ನವಕ್ಕಿಯದೆ ಹಿಲ್ಲೋಲವಪ್ಪಂತೆ ಪೆರ್ಚಿ ತರಸನ ಮನಂ ಪೆರ್ಚಿ ತರಸನ ಮನಂ ಯಮಳ ತಾರೆಗಳಿರ್ದ ಮುಂದೆ ಚುಕ್ಕಿಯ ತೆರದಿ ಯಮಳ ತಾರೆಗಳಿರ್ದು ಮುಂದೆ ಚುಕ್ಕಿಯ ತೆರದಿ ತೋರ್ಪ ನಕ್ಷತ್ರದೊಲಾ ಸುಮಿತ್ರಾದೇವಿ ಯಮಳ ತಾರೆಗಳಿರ್ದು ಮುಂದೆ ಚುಕ್ಕಿಯ ತೆರದಿ ತೋರ್ಪ ನಕ್ಷತ್ರದೋಲಾ ಸುಮಿತ್ರಾದೇವಿ ಕಂಗೊಳಿಸಿದಳ್ ಸಮುಲ್ಲಾಸದಿಂ ಕಂಗೊಳಿಸಿದಳ್ ಸಮುಲ್ಲಾಸದಿಂ ಕೈಕೆ ತಾಂ ರಾಜ ಖಡ್ಗವನಾಂತು ಮುತ್ತು ಕೆತ್ತನೆಯಿಂದೆ ಮಿರುಪ ಚಂಬೊನ್ನಿ ನೊರೆಯಂತೆ ಕೈಕೆ ತಾಂ ರಾಜ ಖಡ್ಗವನಾಂತು ಮುತ್ತು ಕೆತ್ತನೆಯಿಂದ ಮಿರುಪ ಚಂಬೊನ್ನಿನಂತೆ ಮಿರುಪ ಚಂಬೊನ್ನಿ ನೊರೆಯಂತೆ ಮಿಂಚಿದಳ್ ಅಕ್ಷಿ ಪಕ್ಷಿಯೋಲ್ ಅವಳೊಡಳ ಕಣ್ಣಿಗಳೊಳ್ ಅವಳೊಡಲ ಕಣ್ಣಿಗಣ್ಣೊಳ್ ಸಿಲ್ಕಿ ತಳ್ಳಂಕಗೊಳೆದೊರೆಗೆ ಕೈಕೆ ಮಿಂಚಿದಳ್ ಅಕ್ಷಿ ಪಕ್ಷಿಯೋಲ್ ಅವಳೊಡಲ ಕಣ್ಣಿಗಣ್ಣೊಳ್ ಸಿಲ್ಕಿ ತಳ್ಳಂಕಗೊಳೆದೊರೆಗೆ ಮೇಣ್ ಪೇಳುವುದೇ ಪೊಂಬಳ್ಳಿ ಬಿಗಿದೆಳೆದುದಾಸ್ತ್ರೈಣಮಂ ಮೇಣ್ ಪೇಳುವುದೇ ಪೊಂಬಳ್ಳಿ ಬಿಗಿದೆಳೆದುದಾಸ್ತ್ರೈಣನಂ ಜೇನುರುಳ್ಗೊಳ್ಳಿಯೋ ಜೇನುರುಳ್ಗೊಳ್ಳಿಯೋಳ್ ಪೊಂಬಳ್ಳಿ ಬಿಗಿದೆಳೆದುದಾಸ್ತ್ರೈಣನೋ ಆಗ ಅದ್ಭುತವಾದ ಅಭೇರಿ. ಇಲ್ಲಿ ಕವಿಯ ಅಲಂಕಾರ ಚಾತುರ್ಯ ಅಷ್ಟು ಅದ್ಭುತವಾಗಿದೆ. ಅವರು ಕುವೆಂಪು ಅವರು ಬಳಸಿದಷ್ಟು ಸಮರ್ಥವಾಗಿ ಅಭಿಜಾತ ಕಾವ್ಯದ ಚಹರೆಗಳನ್ನು ಮತ್ಯಾವ ಸಮಕಾಲೀನ ಕನ್ನಡ ಕವಿಯೂ ಬಳಸಲಿಲ್ಲ. ಗೋವಿಂದ ಪೈಗಳೊಬ್ಬರು ಅಡ್ಡಿ ಇಲ್ಲ. ಅವರಾದ ಮೇಲೆ ಕುವೆಂಪು ಅವರೇನೆ ಅಷ್ಟು ಚೆನ್ನಾಗಿ ಬಳಸಿರ್ತಕ್ಕಂಥದ್ದು ಕಾಣುತ್ತೆ. ಅದಕ್ಕೆ ಒಂದು ಹೊಸ ಚಲಾವಣೆ ಮಾಡಿಕೊಡ್ತಾರೆ. ಅವ್ರು ಹೇಳ್ತಾರೆ, ಹಳೆಯ ಬಂಗಾರ ಅದರಿಂದ ಮಾಡಿದಂತಹ ನಾಣ್ಯ ಇಂದು ಚಲಾವಣೆಯಲ್ಲಿ ಇಲ್ಲದೇ ಇದ್ದರೂ ಅದರ ಬೆಲೆ ಏನು ಕಡಿಮೆ ಆಗುವುದಿಲ್ಲ, ಇನ್ನು ಹೆಚ್ಚಾಗುತ್ತೆ. ಬೇಕಾದ್ರೆ ವಿ ಕ್ಯಾನ್ ಮಿಂಟ್ ನ್ಯೂ ಕಾಯಿನ್ಸ್ ವಿತ್ ದಿ ಓಲ್ಡ್ ಗೋಲ್ಡ್ ಅಂತ. ಆ ದೃಷ್ಟಿಯಿಂದ ಕಂಡಾಗ ಈ ಅಲಂಕಾರ ಚಾತುರ್ಯ ನೋಡಿ. ಆ ಕೃತುಪುರುಷ ಬಂದು ಪಾಯಸ ಕೊಟ್ಟು ಅವನು ಈ ಜ್ವಾಲೆಗಳ ಮಧ್ಯದಲ್ಲಿ ಮುಳುಗುತ್ತಾನಲ್ಲ, ಅದನ್ನು ಅವ್ರು ಹೇಳ್ತಾರೆ, ದೇವತೇಜಃಪುಂಜ ಮಖಮೂರ್ತಿ ಅಗ್ನಿಮೈ ಜ್ವಾಲಾ ನಿಮಗ್ನಮೆನಲ್ ಕವಿಶೈಲ ದುನ್ನತಿಯ ಸಂಜೆಗಿರಿ ನೆತ್ತಿಯೊಳು ಕುಳಿತು ಕವಿ ನೋಡುತ್ತಿರೆ ದೂರದ ತರಂಗಿತ ದಿಗಂತದಲ್ಲಿ ಚೈತ್ರರವೇ ಮುಗಿಲ ನೆತ್ತರ್ಗೆಂಪಿನಲ್ಲಿ ಮುಳುಗುವೋಲಂತೆ ಅಂತ. ಅವರ ಕುಪ್ಪಳ್ಳಿಯಲ್ಲಿ ಅವರ ಮನೆ ಹಿಂದೆನೇ ಕವಿಶೈಲ ಅಂತ ಅವರೇ ಇಟ್ಟ ಹೆಸರು. ಅವರಷ್ಟು ನಾನು ಕವಿಯಾಗಬೇಕು, ಮಹಾಕವಿಯಾಗಬೇಕು ಅನ್ನುವ ತಪನೆ ಇಟ್ಟುಕೊಂಡ ಮತ್ತೊಬ್ಬ ಕನ್ನಡದ ಕವಿಯನ್ನು 20ನೇ ಶತಮಾನದಲ್ಲಿ ನಾವು ಕಾಣಲ್ಲ. ಅಷ್ಟರ ಮಟ್ಟಿಗೆ ಅದೊಂದು ಅಬ್ಸೆಷನ್, ಎನಿಗ್ಮಾ ಆಗಿರ್ತಕ್ಕಂಥದ್ದು. ಆ ಕವಿಶೈಲದಲ್ಲಿ ಅವರು ಸಾಯಂಕಾಲದ ಸೂರ್ಯಾಸ್ತವನ್ನು ಕಾಣ್ತಾ ಇದ್ದ ಸೊಗಸು ಬಹಳ ಚೆನ್ನಾಗಿರ್ತಕ್ಕಂಥದ್ದು. ಅನೇಕ ಕವಿತೆಗಳನ್ನು ಕೂಡ ಅವರು ಬರೆದಿದ್ದಾರೆ. ವೆಂಕಣ್ಣಯ್ಯ, AR ಕೃಷ್ಣಶಾಸ್ತ್ರಿ ಅವರೆಲ್ಲ ಹೋಗಿ ತಮ್ಮ ಹೆಸರನ್ನು ಕೆತ್ತಿದ್ದಾರೆ ಅಲ್ಲಿ. ಆ ಕವಿಶೈಲದಲ್ಲಿ ಕೂತಾಗ ಸೂರ್ಯಾಸ್ತವಾಗುತ್ತದೆ. ಆ
ಆ ತರಂಗಿತವಾದ ಮಲೆನಾಡಿನ ಆ ಒಂದು ಪ್ರಾಂತದಲ್ಲಿ ದೂರದ ದಿಗಂತದಲ್ಲಿ ಚೈತ್ರ ರವಿ ಮುಗಿಲ ನೆತ್ತರ್ಗೆಂಪಿನಲ್ಲಿ ಮುಳುಗುವ ಹಾಗೆ ಆ ಕ್ರತುಪುರುಷ ತಾನೇ ತಾನಾಗಿ ಜ್ವಾಲೆಗಳೊಳಗೆ ಮೆಲ್ಲ ಮೆಲ್ಲನೆ ಮುಳುಗಿ ಮರೆಯಾದ ಅಂತಕ್ಕಂಥದ್ದು. ಈಗ ಸಂಧ್ಯಾಕಾಲದಲ್ಲಿ ಸೂರ್ಯ ಮುಳುಗುವಂತೆ ಮರೆಯಾದ ಅಂತಂದರೆ ಅದು ಪ್ರಾಚೀನ ಕಾವ್ಯ ಮಾರ್ಗ ಆಗುತ್ತೆ. ಅರೆ ಕವಿಶೈಲ ಅಂತ ಹೇಳುವ ಪರ್ಸನಲ್ ರೆಫರೆನ್ಸ್ ಕೊಡುವ ಮೂಲಕವಾಗಿ ಅದು ನವೀನ ಕಾವ್ಯ ಆಗಿದೆ. ಅಂದರೆ ಈ ಒಂದು ಪರ್ಸನಲ್ ರೆಫರೆನ್ಸಸ್ಸು ಮಿಲ್ಟನ್ ಮಾಡ್ತಾನೆ, ಹೋಮರು ಒಂದು ಕೆಲವು ಕಡೆ ಮಾಡ್ತಾನೆ, ವರ್ಜಿಲ್ ಮಾಡ್ತಾನೆ. ಪ್ಯಾರಡೈಸ್ ಲಾಸ್ಟಲ್ಲಿ ಮಿಲ್ಟನ್ ಮಾಡಿರೋದಕ್ಕಿಂತ ಮಿಗಿಲಾಗಿ ಲಾ ದವೈನಾ ಕಮಿಡಿಯಾದಲ್ಲಿ ತುಂಬ ವಿಶೇಷವಾಗಿ ಡಾಂಟೆ ಮಾಡ್ತಾನೆ. ಅವನು ಇಡೀ ಪರ್ಸನಲ್ ರೆಫರೆನ್ಸಸ್ಸೇ ತರ್ತಾನೆ. ಅದು ತರುವುದು ದೊಡ್ಡದಲ್ಲ, ತರದೇ ಇರತಕ್ಕಂಥದ್ದು ಸಣ್ಣದಲ್ಲ. ಆದರೆ ಅದನ್ನು ರಸವತ್ತಾಗಿ ತರುವುದು ದೊಡ್ಡದು. ಹಾಗೆ ಮಾಡ್ತಾರೆ. ಇಲ್ಲಿ ನೋಡಿ, ಖಗೋಳಶಾಸ್ತ್ರೀಯವಾದಂಥ ಕೆಲವು ಉಪಮೆಗಳನ್ನು ಕೊಡ್ತಾರೆ. ಪೆರೆತುಂಬು ಒಂದದಲ್ಲಿ ನವಮಾಸ ತುಂಬಿ ಬರೆ, ಚಂದ್ರ ತುಂಬಿಕೊಳ್ಳುವ ಹಾಗೆ ನವಮಾಸಗಳು ಕೌಸಲ್ಯಗೆ ತುಂಬಿದವು. ಅವಳು ಹೇಗಿದ್ದಳು ಅಂತಂದರೆ ಮುಗಿಲ ಹತ್ತಿಯ ತಳ್ಮಡಿಯ ನುಟ್ಟ, ಆ ಮೋಡದ ಹತ್ತಿ, ಅದರ ತೆಳ್ಳಗಿನ ಮೋಡದ ಹತ್ತಿಯಿಂದ ಮಾಡಿರ್ತಕ್ಕಂಥ ತೆಳ್ಳಗಿನ ಬಿಳಿಯ ಪತ್ತಲವನ್ನು ಬುಟ್ಟಿಕೊಂಡ ಪೂರ್ಣಿಮಾ ರಜನಿಯ ಹಾಗೆ ಗಂಭೀರ ಸೌಂದರ್ಯದಿಂದ ಕೌಸಲ್ಯ ಕಾಣಿಸ್ತಾಳೆ. ಚಂದ್ರ ಗರ್ಭಿತವಾದ ಆ ರಾತ್ರಿಯ ಹಾಗೆ ಇದ್ದಳು ಅಂತ. ಇವತ್ತು ಚಿತ್ರಾಪೂರ್ಣಿಮೆಯನ್ನು ಗರ್ಭೀಕರಿಸಿಕೊಂಡಂತಹ ಚಂದ್ರನನ್ನು ಗರ್ಭೀಕರಿಸಿಕೊಂಡ ಆ ಚೈತ್ರ ಮಾಸದ ಪೂರ್ಣಿಮೆಯ ಹಾಗೆ ಕೌಸಲ್ಯ ಕಂಡಳು ಅಂದರೆ ರಾಮಚಂದ್ರನ ತಾಯಿ ಅನ್ನುವ ಧ್ವನಿಯನ್ನು ಕೊಟ್ಟಂತೆ. ಇನ್ನು ಇಬ್ಬರು ಮಕ್ಕಳ ತಾಯಿ ಅಲ್ಲವೇ ಸುಮಿತ್ರೆ, ಅವಳಿ ನಕ್ಷತ್ರಗಳನ್ನು ಒಟ್ಟಿಗೆ ಗರ್ಭೀಕರಿಸಿಕೊಂಡಂಥ ಒಂದು ನಕ್ಷತ್ರ ಪುಂಜದ ಹಾಗೆ, ಅಂದರೆ ವಿಶಾಖ ನಕ್ಷತ್ರ ಪುಂಜ, ವಿಶಾಖೆ ದ್ವೇ ಅಂತಲೇ ಹೇಳ್ತಾರೆ. ಅಥವಾ ಉತ್ತರಾಭದ್ರ ಪೂರ್ವಾಭದ್ರ, ಉತ್ತರಾಷಾಢ ಪೂರ್ವಾಷಾಢ, ಈ ಥರ ಎರಡೆರಡು ಯಮಲ ನಕ್ಷತ್ರಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ನಕ್ಷತ್ರ ಪುಂಜ, ಕಾನ್ಸ್ಟಲೇಷನ್ ಹಾಗೆ ಇವಳು ತೋರಿದಳು ಅಂತ. ಅಂದರೆ ಚಂದ್ರನನ್ನು ಅನುಸರಿಸಿ ನಕ್ಷತ್ರಗಳು ಅನ್ನುವಂತೆ ರಾಮನನ್ನು ಅನುಸರಿಸಿಕೊಂಡು ಈ ಲಕ್ಷ್ಮಣ ಮತ್ತು ಶತ್ರುಘ್ನ ಅನ್ನುವ ಧ್ವನಿ. ಆದರೆ ಕೈಕೇಯಿಗೆ ಈ ನಾಕ್ಷತ್ರಿಕವಾದಂಥ ಹೋಲಿಕೆಯನ್ನು, ಖಗೋಳಶಾಸ್ತ್ರೀಯವಾದ ಹೋಲಿಕೆ ಕೊಡಬಹುದಾಗಿತ್ತು. ಸ್ವಾತಿ ನಕ್ಷತ್ರ ಪುಂಜದಂತೆಯೋ ಮತ್ತೊಂದಂತೆಯೋ. ಅರೆ ನೋಡಿ, ಅವರು ಬೇರೊಂದು ಕೊಡ್ತಾರೆ. ಅದು ಅತ್ಯಂತ ಭೌಮವಾದಂಥ ಅರ್ಥಲಿಯಾದ ಭೂಮಿಗೆ ಸಂಬಂಧಪಟ್ಟಂಥ ಹೋಲಿಕೆ. ಅದು ಎಂಥದ್ದು? ರಾಜಖಡ್ಗವನಂತೂ ಮುತ್ತು ಕೆತ್ತನೆಯಿಂದೇ ಮಿರುಪ ಚಂಬೊನ್ನಿನ ಒರೆಯಂತೆ ಮಿಂಚಿದಳ್ಳಂತ. ರಾಜಖಡ್ಗ, ಪಟ್ಟದ ಕತ್ತಿಯನ್ನು ಒಳಗಿರಿಸಿಕೊಂಡಂಥ ಮುತ್ತುರತ್ನಗಳ ಕೆತ್ತನೆಯುಳ್ಳ ಬಂಗಾರದ ಒರೆ, ಕೇಸ್, ಖಡ್ಗದ ಒರೆಯ ಹಾಗೆ ಕೈಕೇಯಿ ತೋರಿಕೊಂಡಳು ಭರತನ ತಾಯಿ ಭರತನನ್ನ ಗರ್ಭದಲ್ಲಿ ಇರಿಸಿಕೊಂಡು ಅಂತ. ಆ ಮೂಲಕವಾಗಿ ಭರತನನ್ನ ಒಂದು ಖಡ್ಗದಂತೆ ಪ್ರಯೋಗ ಮಾಡಬೇಕು ಅಂತ ಅಂದುಕೊಳ್ತಾಳೆ, ಈ ಕುಟುಂಬದ ಐಕ್ಯವನ್ನು ಛೇದ ಮಾಡಬೇಕು ಅಂತ. ಆದರೆ ಆ ಖಡ್ಗ ರಾಮಚಂದ್ರನ ಕೈಯಲ್ಲಿ ಅಲಂಕರಿಸ್ತಕ್ಕಂಥ ರಾಜಖಡ್ಗ, ಪಟ್ಟದ ಕತ್ತಿ ಆಗುತ್ತೆ ಹೊರತು ಕುಟುಂಬ ಛೇದನಕ್ಕೆ ಬಂದಂಥ ಪಾಶವ ಖಡ್ಗ ಆಗುವುದಿಲ್ಲ. ಇವಳದು ಬರೀ ಹೊರೆ ಆಗುತ್ತಷ್ಟೆ, ಹೊರೆಯೇ ಮೇಲೆ ಬಹಳ ಆಡಂಬರದ ಕೆತ್ತನೆ ಎಲ್ಲ ಇರತಕ್ಕಂಥದ್ದು. ಆದರೆ ಖಡ್ಗದಿಂದ ಹೊರೆಗೆ ಬೆಲೆಯೇ ಹೊರತು ಹೊರೆಯಿಂದ ಖಡ್ಗಕ್ಕೆ ಬೆಲೆ ಅಲ್ಲ. ಇವಳು ಭರತ ಮಾತೆ ಅಂತನಿಸಿಕೊಂಡು ಗೌರವ ಪಡ್ಕೊಂಡ್ಲೇ ಹೊರತು ಕೈಕೇಯಿ ಅಂತನಿಸಿಕೊಂಡು ಗೌರವ ಪಡ್ಕೊಳ್ಳಿಲ್ಲ. ಹೀಗೆಲ್ಲ ನೋಡ್ತಾ ಹೋದರೆ ಈ ಉಪಮೆಯ ಸ್ವಾರಸ್ಯ ಎಷ್ಟು ಧ್ವನಿಮಯವಾದದ್ದು ಅಂತ ಗೊತ್ತಾಗುತ್ತೆ. ಮತ್ತೆ ಅವಳು ಮಿಂಚಿದಳ, ಅವಳ ಪಕ್ಷಿಯ ಒಂದು ರೀತಿ ಏನಿತ್ತು, ಕಣ್ಣು ಪಕ್ಷಿಯ ಹಾಗೆ, ಆ ರೆಕ್ಕೆಗಳ ಹಾಗೆ ಪಟಪಟಾಯಮಾನವಾಗಿದ್ದಾಗ ಆ ಕಣ್ಣನ್ನು ಕಂಜನ ಪಕ್ಷಿಗೆ ಹೋಲಿಕೆ ಇಡ್ತಾರೆ ಕಾವ್ಯದಲ್ಲಿ. ಅವಳ ಕಣ್ಣಿಗಣ್ಣೋಳ್ ಸಿಲ್ಕಿ, ಕಣ್ಣೆಂಬ ಕಣ್ಣಿ ಕುಣಿಕೆ ಒಳಗಡೆ ಸಿಕ್ಕಾಕ್ಕೊಂಡು ತಳ್ಳಂಕಗೊಳೆ ದೊರೆ ದಶರಥ ತುಳುಕಾಡಿ ಹೋಗ್ತಾ ಇದ್ದ. ಮತ್ತೆ ಆ ಒಂದು ಬಂಗಾರದ ಬಳ್ಳಿ ಅಂತಂದರೆ ಕ್ರೀಪರ್, ಲತೆ ಎನ್ನುವಂತೆ ಉತ್ತರ ಕನ್ನಡದಲ್ಲೆಲ್ಲ ಬಳ್ಳಿ ಅಂದರೆ ಹಗ್ಗಕ್ಕೂ ಹೇಳ್ತಾರೆ. ಹಗ್ಗಕ್ಕೆ ಬದಲಾಗಿ ಮೊದಲು ಬಳ್ಳಿ ಬಳಸ್ತಾ ಇದ್ದಂಥ ಆದಿಕಾಲ ಅಲ್ಲವೇ. ಕಾಡಿನಲ್ಲಿ ಕಟ್ಟೋದಕ್ಕೆ ಯಾವುದೂ ಇಲ್ಲ ಅಂದರೆ ಬಳ್ಳಿಯನ್ನೇ ಬಳಸ್ತಕ್ಕಂಥದ್ದು. ಹಾಗಾಗಿ ಈಗಲೂ ಕೂಡ ಉತ್ತರ ಕನ್ನಡ, ದಕ್ಷಿಣ ಕನ್ನಡದಲ್ಲಿ ಯಾವುದೇ ಒಂದು ನೂಲಿಗೆ, ಹಗ್ಗಕ್ಕೆ, ಬಂಧಕ ಸಾಮಗ್ರಿಗೆ ಬಳ್ಳಿ, ಆ ಬಳ್ಳಿ ಎತ್ತಲಾಗಿ ತಾಮಗ ಅಂತೆಲ್ಲ ಅಂತಾರಲ್ಲ. ಇವರು ಮಲೆನಾಡಿನವರು, ಬಲ್ಲವರು. ಜೊತೆಗೆ ಅದು ಬಂಧನ. ಅವಳು ಸೆರೆ ಕಟ್ಟುತ್ತಾಳೆ ಗಂಡನನ್ನು, ಕೈ ಕಟ್ಟಿಸ್ತಾಳೆ, ಬಾಯಿ ಕಟ್ಟಿಸ್ತಾಳೆ, ನಾಲಿಗೆ ಕಟ್ಟಿಸ್ತಾಳೆ ಅನ್ನುವಂಥದ್ದು. ಪೊಂಬಳ್ಳಿ ಬಿಗಿದು ಎಳೆದುದಾ ಸ್ತ್ರೈಣನಂ. ದಶರಥ ಅಂಥ ಗಟ್ಟಿಯಾದ ವ್ಯಕ್ತಿತ್ವ ಅಲ್ಲ, ಹೆನ್ಪೆಕ್ಕಡ್ ಅಂತಲೇ ಹೇಳಬೇಕಾಗುತ್ತೆ ಅವನಿಗೆ. ಹಾಗೆ ಎಳೆದದ್ದು ಅಂತ ಹೇಳ್ತಾರೆ. ಈ ತರಹ ಕಾವ್ಯ ಅಷ್ಟು ರಸಮಯವಾಗ್ತಾ ಬರುತ್ತೆ. ಮುಂದೆ ಆ ಮಕ್ಕಳ ಜನನವಾಗುತ್ತದೆ. ಆ ಮಗುವನ್ನು ಕಂಡು ಕೌಸಲ್ಯಗೆ ತುಂಬ ಸಂತೋಷ. ಒಮ್ಮೆ ಗಿರಿಭಾರ, ಮತ್ತೊಮ್ಮೆ ಗರಿಹಗುರ, ಹೀಗೆ ಆ ಮಗು ತೋರ್ತಾ ಇರುತ್ತೆ. ಬಹಳ ಸಂತೋಷ ಪಡ್ತಾಳೆ. ಆ ಮಕ್ಕಳನ್ನು
4 ಜನಕ್ಕೆ ಜಾತಕರ್ಮವಾಗುತ್ತದೆ. ಆ ಮಕ್ಕಳನ್ನು ಬಗೆಬಗೆಯಾದ ರೀತಿಯಲ್ಲಿ ತಾಯಿ ತಂದೆಗಳು ಮುದ್ದಿಸುತ್ತಾರೆ, ಕೊಂಡಾಡುತ್ತಾರೆ. ಗುರುಹಿರಿಯರು ಕಂಡು ಅವರಿಗೆಲ್ಲರಿಗೂ ಬೇಕಾಗಿರ್ತಕ್ಕಂತಹ ಒಳ್ಳೊಳ್ಳೆಯ ಸಂಸ್ಕಾರಗಳನ್ನು ಮಾಡ್ತಾರೆ. ವಸಿಷ್ಠರಿಂದ ಬೇಕಾದಂತೆ ಆಗುತ್ತದೆ ಅಂತೆಲ್ಲ ಬರ್ತದೆ. ಮತ್ತು ನೋಡಿ, ಆ ವಸಿಷ್ಠರು ಬಂದು ಹೇಳ್ತಾರೆ, ನಿನ್ನ ಮಗನ ಅಪ್ರಾಕೃತನ್ ಬಿಡು ಮಗಳೇ ಭೀತಿಯಂ ಅಂತ ಹೀಗೆ ಭವಿಷ್ಯ ಧ್ವನಿಯನ್ನು ಕೂಡ ಕೊಡ್ತಾ ಬರ್ತಾರೆ. ಆಮೇಲೆ ಇವರು ಪ್ರಸಿದ್ಧವಾದ ಜಾನಪದೀಯವಾದ ಒಂದು ಕಥೆ ರಾಮಚಂದ್ರನಿಗಾಗಿ ಅಷ್ಟದ್ದು, ಅದನ್ನು ತೆಗೆದುಕೊಂಡು ಮಂಥರೆಯನ್ನು ಪ್ರವೇಶ ಮಾಡಿಸ್ತಾರೆ. ಈ ಮಂಥರೆಯ ಇಂಟ್ರೊಡಕ್ಷನ್ ಎಲ್ಲಿಯೂ ಹೀಗೆ ಬರೋಲ್ಲ, ಇಲ್ಲಿ ಮಾತ್ರ ಈ ರೀತಿಯಾಗಿ ಬರುತ್ತೆ. ಆಂಧ್ರದ ಕೆಲವು ಜಾನಪದ ಕಥೆಗಳಲ್ಲಿ ಕೂಡ ಕಂಡು ಬರುತ್ತವೆ, ಆದರೆ ಕನ್ನಡದ ಜಾನಪದ ಕಥೆಗಳಲ್ಲಿ ಮಂಥರೆಯ ಪ್ರವೇಶ ಹೀಗೆ ಅಂತ ಇಲ್ಲ. ನೋಡಿ ಅದನ್ನು ಸ್ವಾರಸ್ಯ. ಒಂದು ಹುಣ್ಣಿಮೆಯಿರುಳ್ ಅರಮನೆಯ ಉದ್ಯಾನ ಶಾದ್ವಲ ಶ್ಯಾಮ ವೇದಿಕೆಯಲ್ಲಿ ಒಂದು ಹುಣ್ಣಿಮೆಯಿರುಳ್ ಅರಮನೆಯ ಉದ್ಯಾನ ಶಾದ್ವಲ ಶ್ಯಾಮ ವೇದಿಕೆಯಲ್ಲಿ ರಾಣಿಯರು ತಮ್ಮ ಮಕ್ಕಳ್ವೆರಸಿ ವಿಹರಿಸುತ್ತಿರೆ. ತಮ್ಮ ಮಕ್ಕಳ್ವೆರಸಿ ವಿಹರಿಸುತ್ತಿರೆ ವಿವಿಧ ಹರ್ಷ ಭಾಷಿತ ಮೋದದೊಳ್ ವಿಹರಿಸುತ್ತಿರೆ. ವಿವಿಧ ಹರ್ಷ ಭಾಷಿತ ಮೋದದೊಳ್ ಶಿಶು ರಾಮನಾಗಸದಿ ಮೆರೆದ ಪೂರ್ಣೇಂದುವಂ ನೋಡಿ. ಶಿಶು ರಾಮನ್ ಆಗಸದಿ ಮೆರೆದ ಪೂರ್ಣೇಂದುವಂ ನೋಡಿ ಮೋಹಿಸಿ ಪಡೆಯೇ ಹಲುಬಿ ಹಂಬಲಿಸಿ. ಪೂರ್ಣೇಂದುವಂ ನೋಡಿ ಮೋಗಿಸಿ ಪಡೆಯೇ ಹಲುಬಿ ಹಂಬಲಿಸಿ ಕಾಡಿದನು ಕೌಸಲ್ಯಯಂ. ಗಗನ ಚಂದ್ರಂ ನರರ ಧರಣಿಗೈತರನೆಂದು ತಾಯೆನಿತು ಸಂತೈಸಿ ನುಡಿದೊಡಂ. ಗಗನ ಚಂದ್ರಂ ನರರ ಧರಣಿಗೈತರನೆಂದು ತಾಯೆನಿತು ಸಂತೈಸಿ ನುಡಿದೊಡಂ. ಸಹಿಸದೆಯೇ ಪಳಯಿಸಿದನ ಬಾಲಂ ಅಕ್ಷಿ ಕೆಂಪೇರ್ವಿನೋ. ಕಿರುದೋಳ್ಗಳುತ್ತಮಂ ರವಿತಾರೆಗಳೆ ಸೋಲ್ವ ಬಾಂಧಸೆಗೆ ನೀಡಿ. ಕಿರುದೋಳ್ಗಳುತ್ತಮಂ ರವಿ ತಾರೆಗಳೆ ಸೋಲ್ವ ಬಾಂಧಸೆಗೆ ನೀಡಿ. ಪಳಯಿಸಿದನ್ ಬಾಲನ್ ಅಕ್ಷಿ ಕೆಂಪೇರ್ವಿನಂ. பொன்னொடವೆಯುಮಂ ರನ್ನಮಂ ಬಣ್ಣ ಬಣ್ಣದ ಪಣ್ಗಳಂ ಭಕ್ಷ್ಯ ಭೋಜ್ಯಂಗಳಂ ಕೊಟ್ಟೊಡವುಗಳನ್ ಎಲ್ಲವಂ ನೋಂಕಿ. ಚಂದ್ರಂಗೆ ಗೋಗರೆದನ್ ಚಂದ್ರಂಗೆ ಗೋಗರೆದನ್ ಚಂದ್ರಂಗೆ ಗೋಗರೆದನ್ 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 ಗೋಗರೆದನ್. ಅಮ್ಮನ ಬೆದರ್ಕೆಯಂ ಕೆಳಕೊತ್ತಿ ಕೇಳ್ದರ್ಯದೆ ಸುಯ್ಯೇ. ಅಮ್ಮನ ಬೆದರ್ಕೆಯಂ ಕೆಳಕೊತ್ತಿ ಕೇಳ್ದರ್ಯದೆ ಸುಯ್ಯೇ ಗೋಗರೆದನ್. ಆರೋದನ ಕುರೆ ಬೆರ್ಚಿ ಪಿತೃಮನಂ ಮರುಗೆ
ಆರೋದನ ಕುರೆ ಬೆರ್ಚಿ ಪಿತೃಮನಂ ಮರುಗೆ ದೊರೆಕನಲ್ದು ತಾನ ಎಡೆಗೆ ಬರೆ ನೆರೆದ ದಾದಿಯರ್ ಸರಿದರಲ್ಲಿಂದೇನೋ ಗತಿ ಮುಂದೆ ತಮಗೆಂದು ಬೆದರಿ ನೆರೆದ ದಾದಿಯರ್ ಸರಿದರಲ್ಲಿಂದ ಏನೋ ಗತಿ ಮುಂದೆ ತಮಗೆಂದು ಬೆದರಿ ಕೌಸಲ್ಯ ತಾಯಿ ಮಗನುಲ್ಬಣ ಸ್ಥಿತಿಗೆ ಕಡಿದು ಕಾತರೆಯಾಗಿ ಕೌಸಲ್ಯ ತಾಯೇ ಮಗನುಲ್ಬಣ ಸ್ಥಿತಿಗೆ ಕಡಿದು ಕಾತರೆಯಾಗಿ ಏಗೈಯಲರಿಯದೆ ಕಂಗೆಟ್ಟು ಏಗೈಯಲರಿಯದೆ ಕಂಗೆಟ್ಟು ದಮ್ಮಯ್ಯ ಸುಮ್ಮನಿರೋ ಓ ನನ್ನ ಕಣ್ಮಣಿಯೇ ದಮ್ಮಯ್ಯ ಸುಮ್ಮನಿರು ಓ ನನ್ನ ಕಣ್ಮಣಿಯೇ ಕಂದಯ್ಯ ಕೈ ಮುಗಿವೆನ್ ಅಳಬೇಡ ಕಂದಯ್ಯ ಕೈ ಮುಗಿವೆನ್ ಅಳಬೇಡೆಂದು ಕಂಬನಿಗೂಡಿ ಮುಂಡಾಡಿ ರವಿವಂಶದವನೆಂಬ ಕರುಬಿಂದೆ ನೀಂ ತಿಳಿಯದೆಳೆ ಪಸುಳೆಯಂ ಪೀಡಿಸುತ್ತಿಗೆ ಎಂದು ಬೈದಳ ಶಶಿಯಂ ರವಿವಂಶದವನೆಂಬ ಕರುಬಿಂದೆ ನೀಂ ತಿಳಿಯದೆಳ ಪಸುಳೆಯಂ ಪೀಡಿಸುತ್ತಿಗೆ ಎಂದು ಬೈದಳ ಶಶಿಯಂ ಮನಂ ಮುನಿದು ಬೈದಳ ಶಶಿಯಂ ಚಂದ್ರ ಸಂಮೋಹನದಿಂದ ಮಾಯಾ ಮಾಳವುಗೋಳ ಆಗಿಬಿಟ್ಟಿದೆ. ಗೋಳು ರಾಮನ ಗೋಳು ಮಾಯಾ ಮಾಳವು ಗೌಳವಾಗಿಬಿಟ್ಟಿದೆ. ಅದ್ಭುತವಾಗಿ ಎರಡು ರಾಗಗಳನ್ನು ಬೆಸೆದಿದ್ದಾರೆ. ರಾಮಾಯಣ ದರ್ಶನದ ಒಳ್ಳೊಳ್ಳೆ ಭಾಗ ಅಂತ ಆರಿಸುವುದೇ ಕಷ್ಟ. ಪ್ರತಿ ಪಂಕ್ತಿಯೂ ಚೆನ್ನಾಗಿರ್ತಕ್ಕಂಥದ್ದು. ಮತ್ತು ಬಿಟ್ಟರೆ ಕಥಾತಂತುವಿನ ಹೊಂದಾಣಿಕೆ ತಪ್ಪಿ ಹೋಗುತ್ತದೆ. ದೊಡ್ಡ ಕಷ್ಟ. ಮೊನ್ನೆ ದಿವಸ ಉಡುಪಿಯಲ್ಲಿ ಇವರಿಗೆ ಈ ಭಾಗಗಳನ್ನು ಆಯ್ದು ಕೊಡುವಾಗ 10 ಬಾರಿ ಕಣ್ಣೀರಿಟ್ಟು ಆಯ್ದದ್ದಾಯಿತು. ಇಷ್ಟು ಒಳ್ಳೆ ಕಾವ್ಯವನ್ನು ಕತ್ತರಿಸುವುದು ಹೇಗೆ, ಇಷ್ಟು ಸ್ವಾರಸ್ಯ ಇದೆಯಲ್ಲ ಅಂತ ಹೊತ್ತೇನೆ ಅವರಿಗೆ ಅದನ್ನು ತಂದು ಕೊಟ್ಟದ್ದಾಯಿತು. ಈಗ ನೋಡಿ ಆ ಕಲ್ಪನೆಯನ್ನು ಎಷ್ಟು ಚೆನ್ನಾಗಿ ಮಾಡ್ತಾರೆ. ಮೊದಲಿಗೆ ಸ್ವಭಾವೋಕ್ತಿಯಲ್ಲಿ ವರ್ಣನೆ ಮಾಡ್ತಾರೆ. ರಾಮ ಒಂದು ರಾತ್ರಿ ಬಿಸಿಲು ಮಚ್ಚಿನಲ್ಲಿ ಬೆಳದಿಂಗಳ ಓಲಗ ಶಾಲೆ, ಅದು ಚಂದ್ರನ ಒಡ್ಡೋಲಗ ರಾಜ ಅಂತ ಚಂದ್ರನಿಗೆ ಹೇಳ್ತಾರೆ. ಅಲ್ಲಿ ನೋಡ್ತಾ ಸಂತೋಷ ಪಡ್ತಾ ಇದ್ದವನಿದ್ದಕ್ಕಿದ್ದಂತೆ ಚಂದ್ರ ಬೇಕು ಅಂದ. ಮಕ್ಕಳಿಗೆ ಯಾವ ಹೊತ್ತಿಗೆ ಏನು ಬೇಕಾಗುತ್ತೆ ಅಂತ ಗೊತ್ತಾಗೋದಿಲ್ವಲ್ಲ. ಮತ್ತೆ ಏನು ಅಕ್ಷಿ ಕೆಂಪೇರ್ವಿನಂ, ಕಣ್ಣು ಕೆಂಪಾಗುವಷ್ಟು ಹತ್ತುತ್ತಾನೆ. ಜೊತೆಗೆ ರವಿತಾರೆಗಳೇ ಸೋಲ್ವ ಬಾಂಧೆಸೆಗೆ ಕಿರುದೋಳ್ಗಳು ಉದ್ದಮಂ ನೀಡಿ, ಸೂರ್ಯ ಚಂದ್ರನೇ ನಡೆದು ಪೂರೈಸೋಕ್ಕಾಗದೇ ಇರತಕ್ಕಂಥ ವಿಸ್ತಾರವಾದ ಆಕಾಶಕ್ಕೆ ತನ್ನ ಪುಟ್ಟ ತೋಳುಗಳನ್ನು ಚಾಚಿ ಬೇಕು ಅಂತ ಕಿತ್ತುಕೊಳ್ಬೇಕು ಅಂತ ಬಯಸ್ತಾ ಇದ್ದ. ಅವನಿಗೆ ಒಡವೆ ಕೊಟ್ಟರು, ವಸ್ತ್ರ ಕೊಟ್ಟರು, ಮುತ್ತು ಕೊಟ್ಟರು, ರನ್ನ ಕೊಟ್ಟರು, ಬಣ್ಣ ಕೊಟ್ಟರು, ಏನು ಕೊಟ್ಟರು ಇಲ್ಲ. ತಿಂಡಿ ತೀರ್ಥ ಯಾವುದಕ್ಕೂ ಇಲ್ಲ. ಅವೆಲ್ಲವನ್ನ ನೂಕಿ ಗೋಗರೆದು ಬೇಡ್ತಾ ಇದ್ದಾನೆ. ಅಮ್ಮ ಎಷ್ಟು ದಬಾಯಿಸಿದ್ರು ಗದರಿದ್ರೂ ಕೇಳ್ತಾ ಇಲ್ಲ. ತಂದೆಯ ಮನಸ್ಸು ಮರುಗುತ್ತಾ ಇದೆ. ದಾದಿಯರು ಇನ್ನೇನಾಗುತ್ತೋ ಏನೋ, ಇಲ್ಲಿ ಯಾಕೆ ತಂದು ಕೂಡಿಸ್ದೆ ಅಂತ ದಬಾಯಿಸಬಹುದು. ಬಿಸಿಲು ಮಚ್ಚಿ ಕರ್ಕೊಂಡು ಬಂದಿದ್ದೆ ತಪ್ಪಾಯಿತು ಅಂತ ಅನ್ಬಹುದು. ಅಂತ ನಾವಿದ್ರೆ ತಾನೆ ಅಂತ ಅವರು ಪಲಾಯನ ಸೂತ್ರ ಪಠಿಸ್ತಾ ಇದ್ದಾರೆ. ಆಗ ಮಗನು ಏನಾಗ್ಬಿಡುತ್ತೋ, ಅವನಿಗೆ ಆರೋಗ್ಯವೇನಾಗುತ್ತದೆಯೋ, ಪ್ರಾಣಕ್ಕೇನು ಅಪಾಯವೋ ಅಂತ ಗೋಳಾಡ್ತಾ ಇದ್ದಾಗ, ಅಪ್ಪ ನನ್ನ ದಮ್ಮಯ್ಯ ಬೇಡವೋ ಅಂತ ಹೇಳಿ ಕಡೆಗೆ ನಾವು ಸೂರ್ಯವಂಶಜರು ಅಂತ ನಿನಗೆ ಹೊಟ್ಟೆ ಉರಿ ಬಂದು ಈ ರೀತಿ ಪ್ರಲೋಭನೆ ಮಾಡ್ತಾ ಇದೆಯೇನೋ ಅಂತ ಚಂದ್ರನಿಗೊಂದಿಷ್ಟು ಶಾಪ ಹಾಕ್ತಾಳೆ ಅಂತ ಬಹಳ ಸೊಗಸಾಗಿರ್ತಕ್ಕಂಥ ಈ ಒಂದು ಕಾವ್ಯಲಿಂಗ ಅಲಂಕಾರ ಬಹಳ ಚೆನ್ನಾಗಿ ಕವಿ ಬಳಸ್ತಾರೆ. ಆಗ ತಂದೆ ಅಂದುಕೋತಾನೆ, ತನ್ನ ಸಿರಿ ಇನಿತು ಪುಸಿಯಾಯ್ತೆ, ಕೂಸಿನ ಬೈಕೆ ಬಡತನವನ್ನು ಒಡರಿಸಿತಲ್ಲ. ತನ್ನ ಸಿರಿ ಎಷ್ಟು ಕ್ಷುದ್ರವಾಯಿತೆ, ಮಗುವಿನ ಬೈಕೆಯನ್ನು ಈಡೇರಿಸೋಕ್ಕಾಗದೆ ಇದ್ದ ಮೇಲೆ ಸಾಮ್ರಾಜ್ಯ ಇದ್ದರೆ ಏನು ಅಂತ ಅಂದುಕೊಳ್ತಾ ಇದ್ದಾನೆ. ಜಿಂಕೆ ಹತ್ತಿರಕ್ಕೆ ಕೊಂಡೊಯ್ದಳು, ನೈದಿಲೆ ಹತ್ತಿರಕ್ಕೆ ಕೊಂಡೊಯ್ದಳು. ಏನು ಮಾಡಿದ್ರು ಆ ನವಿಲಗರಿಯ ಕಣ್ಣಾಗಲಿ ಜಿಂಕೆಯ ಕಣ್ಣಾಗಲಿ ಯಾವುದು ಇವನ ಕಣ್ಣೀರಿನ ಒಂದು ಒರೆಸುವುದಕ್ಕೆ ಸಾಧನವಾಗ್ತಾ ಇಲ್ಲ. ಏನು ಮಾಡೋದಕ್ಕೂ ತೋರದೆ ಒದ್ದಾಡ್ತಾ ಇದ್ದಾಗ ಆಗ ಬರ್ತಾಳೆ ಮಂಥರೆ.
ಕುಡುಬಿಲ್ಲು ಬಾಗಿದ ಮೈಯ ತೊನ್ನ ಬೆಳ್ಕಲೆ ಬಿಡಿದ ಕರ್ರನೆಯ ಕುಬ್ಜತೆಯ ಗೂಳಿ ಹಿಣಿಲಿನ ಓಲು ಗೂನು ಉಬ್ಬಿದ ಬೆನ್ನ ಸುಕ್ಕು ನಿರಿಯಾಗಿ ಬತ್ತಿದ ತೊವಲ್ಪತ್ತಿ ಬಿಗಿದು ಎಲ್ಲವೂ ಗೂಡಿನ ಶಿಥಿಲ ಕಂಕಾಲತೆಯ ಪಲ್ಲುದುರಿ ಬೋಡಾದ ಬಚ್ಚುಬಾಯಿಯ ಕುಳಿಯ ಕೆನ್ನೆಗಳ ದಿಟ್ಟಿ ಮಾಸಿದ ಕಣ್ಣ ಕೋಟರದ ಕರ್ಬುನ ಮೊರಡು ಮೊಗೆದ ಕೂದಲು ದುರಿದ ಬೋಳು ಪುರ್ಬಿನ ವಿಕಾರದ ಬೆಳ್ವಕ್ಕಿ ತಿಪ್ಪುಳನೆ ಮಂಡೆಯಂ ಮುತ್ತಿ ಕೆದರಿದ ಬೆಳ್ಳನೆಯ ನವಿರ ಅಸ್ಥಿ ಪಂಜರದಂತೆ ಓಲಸ್ಥಿರ ಸ್ಥವಿರಯಂ ಕಂಡೊಡನೆ ಕೈಕೆ ನಡೆದಳ್ ಬಳಿಗೆ ನುಡಿಸಿದಳ್ ತಾಯವೋಲ್ ಸಾಕಿ ಸಲಹಿದ ದಾಸಿ ಮಂತರೆಯ ನೋಡುತ್ತಿರೆ ನೆರೆದ ಜನರ ವಿರೂಪದ ವೃದ್ಧೆ ಮಾತನಾಲಿಸೆ ಬಾಗಿದರಸಿಯ ಕಿವಿಗದೇನೋ ಪೆರ್ಚಿ ಮಾತನಾಲಿಸೆ ಬಾಗಿದರಸಿಯ ಕಿವಿಗದೇನೋ ಪರ್ಚಿ ಮಡಿಲಿಂದೊಂದು ಮುಕುರಮಂ ಪೊರೆದೆಗೆದು ನೀಡಿದಳ್ ನಗೆಗೂಡಿ ಕೈಕೆ ತಾನದನೊಯ್ದು ತೋರಿದಳ್ ದೊರೆಯ ತೋಳ್ಗಳಲ್ಲಿ ರೋದಿಸುತ್ತಿರ್ದರ ಮಂಗೆ ದೊರೆಯ ತೋಳ್ಗಳಲ್ಲಿ ರೋದಿಸುತ್ತಿರ್ದರ ಮಂಗೆ ಕೈಕೆ ತಾನದನೊಯ್ದು ತೋರಿದಳ್ ಪೊಳೆಯೆ ಪಡಿನೆಳಲಿನಲಿ ಬಾನೆಡೆಯ ಚಂದಿರಂ ಪೊಳೆಯೆ ಪಡಿನೆಳಲಿನಲಿ ಬಾನೆಡೆಯ ಚಂದಿರಂ ಪಡೆದೆ ನಿಂದುವೆನೆಂದು ಕುಣಿದು ನಲಿಯ ತೊಡಗಿದನ್ ಅನಿಬರುಂ ಬಿಲ್ಲು ಪೆರಗಾಗೆ ನಗೆಗೂಡಿ ಕೈಕೆ ತಾನೈದು ತೋರಿದಳ್ ದೊರೆಯ ತೋಳ್ಗಳಲ್ಲಿ ರೋದಿಸುತ್ತಿರ್ದರ ಮಂಗೆ ಪೊಳೆಯ ಪಡಿನಳಲಿರಲಿ ಬಾನಡೆಯ ಚಂದಿರಂ ಪಡೆದ ನಿಂದುವೆನೆಂದು ಕುಣಿದು ನಲಿಯ ತೊಡಗಿದ ನನಿಬರುಂ ಬಿಲ್ಲು ಬೆರಗಾಗೆ ಅನಿಬರುಂ ಬಿಲ್ಲು ಬೆರಗಾಗೆ. ರಾಮನಿಗೆ ಕನ್ನಡಿಯಲ್ಲಿ ಚಂದ್ರನ ತೋರಿಸ್ತಕ್ಕಂಥ ತಂತ್ರವನ್ನು ಆ ಕುಬ್ಜೆ ಮಂಥರೆ ಹೇಳಿಕೊಟ್ಟಳು. ಅದನ್ನು ತನ್ನ ಒಡತಿಯಾದ ಕೈಕೇಯಿಗೆ ತಿಳಿಸಿದಳು. ಕೈಕೇಯಿ ಅದನ್ನು ಅನುಸರಿಸಿದಳು ಅಂತ ಇರುವಂಥದ್ದು. ಆದರೆ ಮೊದಲಿಗೆ ಬರ್ತಕ್ಕಂಥ ಮಂಥರೆಯ ರೂಪ ವರ್ಣನೆ ನೋಡಿ. ಕುಡುಬಿಲ್ಲು ಬಾಗಿದ ಮೈಯ, ಚೆನ್ನಾಗಿ ಬಿಲ್ಲು ಬಾಗಿದಂತೆ ಮೈ ಬಗ್ಗಿದೆ. ತೊನ್ನ ಬೆಳ್ಗಲೆ, ತೊನ್ನಿನ ಬೆಳ್ಳ ಕಲೆಗಳು ಉಂಟು. ಮತ್ತು ಕರ್ರನೆಯ ಕುಬ್ಜತೆಯ, ಕುಬ್ಜವಾದ ಮೈ, ಅಲ್ಲಲ್ಲಿ ಕಪ್ಪು ಅಲ್ಲಲ್ಲಿ ಬಿಳುಪು. ಗೂಳಿ ಹಿಳಿಲಿನ ಓಲು ಗೂನು ಉಬ್ಬಿದ ಬೆನ್ನ, ಗೂಳಿಯ ಡುಬ್ಬ ಇದ್ದಂತೆ ಇವಳ ಬೆನ್ನು ಆ ಡುಬ್ಬ ಏರಿದೆ. ಸುಕ್ಕು ನಿರಿಯಾಗಿ ಬತ್ತಿದ ತೊವಲ್ಪತ್ತಿ, ಚರ್ಮ ಸುಕ್ಕಾಗಿದೆ, ಬತ್ತಿ ಹೋಗಿದೆ. ಇನ್ನು ಆ ಎಲುಬು ಗೂಡಿನ ಶಿಥಿಲ ಕಂಕಾಲತೆ ಅಂದರೆ ಅಸ್ಥಿಪಂಜರ, ಎಲುಬಿನ ಗೂಡಾಗಿದೆ. ಬಾಯಿ ಹಲ್ಲುದರಿ ಬೋಳಾಗಿದೆ. ಕಣ್ಣು ಕುಳಿಗಳಾಗಿ, ಕೆನ್ನೆಯೂ ಕುಳಿ ಕಣ್ಣೂ ಕುಳಿ, ಪಕ್ಷಿ ಇಲ್ಲದ ಆ ಒಂದು ಪೊಟರೆಯ ಹಾಗೆ ಕಣ್ಣು ಬೆಳಕಿಲ್ಲದೆ ಹೋಗಿದೆ. ಇನ್ನು ಕಬ್ಬಿಣದ ಹಾಗೆ ಮೊರಟಾದಂಥ ಮುಖ, ಕೂದಲು ಉದುರಿ ಅಲ್ಲಲ್ಲಿ ಬೋಳಾದ ಹುಬ್ಬು, ಮತ್ತು ಬೆಳ್ಳ ಹಕ್ಕಿಯ ತಿಪ್ಪುಳದ ಹಾಗೆ ಇರತಕ್ಕಂಥ ಬಿಳಿಯ ಕೂದಲು. ಅಸ್ಥಿಪಂಜರದ ಓಲ್ ಅಸ್ಥಿರಸ್ಥವಿರೆ,
ಅಸ್ಥಿರವಾದ ಸ್ಥವಿರೆ ಮುದುಕಿ ತತ್ತರಿಸಿ ಬರ್ತಿದ್ದಾಳೆ. ಕಂಕಳಲ್ಲಿ ಭರತನ ಇಟ್ಟುಕೊಂಡಿದ್ದಾಳೆ. ಕೈಕೇಯಿಗೆ ಪ್ರೀತಿಪಾತ್ರಳಾದ ದಾಸಿ, ಭರತ ಇವಳಿಗೆ ಜೀವಾಳ. ಅವಳು ಬಂದ ತಕ್ಷಣ ಎಲ್ಲರೂ ಮುಖ ಮುದುರಿಕೊಂಡು ಅಸಹ್ಯ ಪಟ್ಟುಕೊಂಡು ದೂರ ಹೋಗ್ತಾರೆ. ಆದರೆ ಒಬ್ಬ ಕೈಕೇಯಿಯನ್ನು ಬಿಟ್ಟು. ಕೈಕೇಯಿಗೆ ಅವಳ ರೂಪ ಮುಖ್ಯವಲ್ಲ, ಅವಳ ಅಂತರಂಗದ ಸೌಂದರ್ಯ ಗೊತ್ತಾಗಿತ್ತು. ಕನ್ನಡಿ ತೋರಿಸಿದ ತಕ್ಷಣ ರಾಮನಿಗೆ ಸಂತೋಷ. ಮಕ್ಕಳಿಗೆ ಅದು ಯಾವ ರೀತಿ ಸಮಾಧಾನ ಸಿಗುತ್ತೋ ಅದನ್ನು ಹೇಳೋಕ್ಕಾಗೋದಿಲ್ಲ. ಈಗ ಪಾಪ ಮಂಥರೆ ರಾಮನ ಮುದ್ದಿಸೋಣ ಅಂತ ಮುಂದಾಗ್ತಾಳೆ. ಸಂತಸದೊಳಾದಾಸಿ ಮುದಿಗೂ ನಿರಾಮನಂ ಮುತ್ತಿಸಲ್ ಬಯಸಿ ತೋಳ್ಚಾಚಲ್. ಸಂತಸದೊಳಾದಾಸಿ ಮುದಿಗೂ ನಿರಾಮನಂ ಮುತ್ತಿಸಲ್ ಬಯಸಿ ತೋಳ್ಚಾಚಲ ಕೌಸಲ್ಯ. ಕಂದಂಗ ಮಂಗಳಂ ಮುಟ್ಟದಿರ್ ಬೇಡವೆನ್ನುತೆ ನಿವಾರಿಸಿದಳ್ಳಾಕೆಯಂ. ಸಂತಸದೊಳಾದಾಸಿ ಮುದಿಗೂನಿ ರಾಮನಂ ಮುತ್ತಿಸಲ್ ಬಯಸಿ ತೋಳ್ಚಾಚಲ್. ಕಂದಂಗ ಮಂಗಳಂ ಮುಟ್ಟದಿರ್ ಬೇಡವೆನ್ನುತೆ ನಿವಾರಿಸಿದಳ್ಳಾಕೆಯಂ. ಮುದಿಮಂತರೆಯ ಮೈತ್ರಿ ಚಜ್ಜರಿತಮಪ್ಪಂತೆವೋ. ಮುದಿಮಂತರೆಯ ಮೈತ್ರಿ ಜಜ್ಜರಿತಮಪ್ಪಂತೆವೋ. ಬೇಡವೆನ್ನುತೆ ನಿವಾರಿಸಿದಳಾಕೆಯಂ. ಮುರಿದೊಲ್ಮೆ ಅವಮಾನದಿಂದ ಕಣ್ಬನಿ ಚಿಮ್ಮಿ. ಮುರಿದ್ವಲ್ಮೆ ಅವಮಾನದಿಂದೆ ಕಣ್ಬನಿ ಚಿಮ್ಮಿ. ನಿಲ್ಲದಲ್ಲಿಂದೆಡೆದಳೈ ಭರತನಂ ಬಿಗಿದಪ್ಪಿ. ತುಳಿದ ಸರ್ಪಿಣಿಯಂತೆ ಮುಳಿಸಿ ನುರಿಯಿಂ ಪೊಗೆದು ಸುಯ್ದು ಹೆಡೆಯತ್ತಿ. ಮುರಿದೊಲ್ಮೆಯವಮಾನದಿಂದ ಕಣ್ಬನಿ ಚಿಮ್ಮಿ. ನಿಲ್ಲದಲ್ಲಿಂ ನಡೆದಳೈ ಭರತನಂ ಬಿಗಿದಪ್ಪಿ. ತುಳಿದ ಸರ್ಪಿಣಿಯಂತೆ ಮುಳಿಸಿ ನುರಿಯಿಂ ಪಗೆದು ಸುಯ್ದು ಹೆಡೆಯತ್ತಿ. ಸಮಯೋಚಿತವಾಗಿ ಪುನ್ನಾಗವರಾಳಿ ರಾಗವನ್ನು ಬಳಸಿ ಆ ಸರ್ಪಿಣಿಯ ಹಾಗೆ ಅವಳು ಬಾಲ ತುಳಿಯಲ್ಪಟ್ಟ ಸರ್ಪಿಣಿ ಹೆಡೆಯೆತ್ತಿ ಫುತ್ಕರಿಸುವ ಹಾಗೆ ಮಂಥರೆಗೆ ರೋಷ ಬಂದದ್ದನ್ನು ಚಿತ್ರಿಸ್ತಾರೆ. ಅವಳು ರಾಮನನ್ನ ಬಯಸಿದ್ದು ಏನೂ ಅಲ್ಲ, ಮುದ್ದಿಸಬೇಕೆಂದಷ್ಟೇ. ಆದರೆ ಕೌಸಲ್ಯ ಅಡ್ಡ ಮಾಡ್ತಾಳೆ. ಅವಳು ಕೆಟ್ಟವಳಲ್ಲ, ಅವಳಿಗೆ ಮಗನ ಮೇಲೆ ಮೋಹ ಆಗದೆ ಆದ ಸಂತಾನ. ಇವಳು ಅಮಂಗಳೆ, ವಿಕಾರಿ, ಇದರಿಂದ ಏನಾಗುತ್ತೋ ಅಂತ ಎಷ್ಟೋ ಬಾರಿ ನಮಗೆ ಆ ರೀತಿಯಾದಂಥ ಭ್ರಮೆಗಳು, ಅಂಧವಿಶ್ವಾಸಗಳು ಕಾಡುತ್ತವೆ. ಹಾಗಾಗಿದೆ ಅಂತ. ಇದು ರಾಮಾಯಣದ್ದಲ್ಲ, ಇವರ ಕಲ್ಪನೆ. ಆದರೆ ಆ ಕಲ್ಪನೆಗೆ ಯಥೇಷ್ಟವಾದಂಥ ಸ್ವಾಭಾವಿಕತೆ ಕೂಡ ಇದೆ. ಕಂದಂಗ ಮಂಗಳಂ ಮುಟ್ಟದಿರ್ ಅಂತ ಹೇಳಿ ತಡೆದು ಬಿಟ್ಟಾಗ ಅವಳಿಗೆ ಮೈತ್ರಿ ಜರ್ಜರಿತವಾಯಿತು, ಅವಮಾನ ಬಂತು. ಇವಳನ್ನು ಬಲಿ ಹಾಕಬೇಕು ಎಂದಾದರೂ ಅಂತ ಅಂದುಕೊಂಡ್ಳು. ಅಂದರೆ ಅವಳ ಮುಂದಿನ ದುರುದ್ದೇಶಕ್ಕೆ ಕಾರಣ ಏನಿರಬಹುದು ಅನ್ನುವಂಥದ್ದನ್ನು ಇವರು ಈ ರೀತಿಯಾಗಿ ಚಿತ್ರಿಸ್ತಾರೆ. ಮತ್ತು ಇನ್ಯಾರೂ ಎಲ್ಲಿಯೂ ಕೊಡದೇ ಇರತಕ್ಕಂಥದ್ದು ಒಂದು, ಅದು ಮಂಥರೆಯ ಪೂರ್ವ ವೃತ್ತಾಂತ. ಕೈಕೇಯಿಯ ತಂದೆ ಕೇಕಯ ಮಹಾರಾಜ ಒಮ್ಮೆ ಬೇಟೆಗೆ ಹೋಗಿದ್ದಾಗ ಒಂದು ದಸ್ಯು ಶಿಶು, ಅಂದರೆ ಅನಾಗರಿಕರ ಒಂದು ಮಗುವನ್ನು ತೊರೆದು ಹೋಗಿರ್ತಾರೆ. ಅದು ಎಂಥದ್ದು, ಮುಳ್ಮಣ್ಣು ತರಗಲೆ ಹಿಡಿದ ನೆಲದ ಮೇಲೆ ಇರುವೆ ಮುತ್ತಿ ವಿಕೃತಿ ವಕ್ರತೆಯೇ ರೂಪುಗೊಂಡಂತೆ ಆ ರೀತಿಯಾದ ಮಗು ಕಂಡದ್ದು. ಪೆತ್ತವರ ಸುಳಿವೇ ಇಲ್ಲದ ಆ ಪೆಣ್ಪಸುಳೆಯನ್ನು ಕಟ್ಟಿರುಂಪೆ ಹತ್ತಿಕೊಂಡಿತ್ತು. ಅಂದರೆ ಕಟ್ಟಿರುವೆಗಳು ಕಿತ್ತು ತಿನ್ನುವ ಸ್ಥಿತಿ ಬಂದಿತ್ತು. ಆ ಕೃಪೆಯಿಂದ ದೊರೆ ಅದನ್ನು ಒರೆಸಿ ಸಂತೈಸ್ತಾನೆ. ಗೂಬೆಯ ಅಪಶಕುನದ ವಿಕಾರದ ಹುಲಿಯನ್ನೇರ್ದು ಕವಿಯುತ್ತಿರೆ ಕಾಡು ಕಳ್ತಲೆ.
ಕಾಡಿನ ಕತ್ತಲೆಯಲ್ಲಿ ಗೂಬೆಯ ಧ್ವನಿ ಕೇಳಿಸ್ತಾ ಇತ್ತು, ಅಮಂಗಳದ ಧ್ವನಿ ಬರ್ತಾ ಇತ್ತು. ಆ ಮಗುವನ್ನು ತಂದು ಊರಿಗೆ ದಾರಿಯ ನಡೆವ ಮಾರಿಯಂ ಮನೆಗೆ ತರುವಂತೆ ತರ್ತಾನೆ. ಮುಂದಣ ಮಹಾದುಃಖ ದಾವಾನಳಕ್ಕೆ ತನ್ನ ಕಿರುಗಜ್ಜದ ಒಂದೇ ಕಿಡಿ ಮುನ್ನುಡಿಯನ್ನಿಡುವ ವಿಧಿವಿಲಾಸದಲ್ಲಿ. ಮುಂದೆ ದಾವಾನಲಕ್ಕೆ ಒಂದು ಕಿಡಿ ಮುನ್ನುಡಿಯನ್ನು ಬರೆಯುವಂತೆ ಆ ಮಂಥರೆ ಮಗು ಆ ಕೇಕೈ ಮಹಾರಾಜನ ಅರಮನೆಗೆ ಬಂದಳು ಅಂತ ಇಂಥ ಹೋಲಿಕೆಯನ್ನು ಕೊಡ್ತಾರೆ. ಮತ್ತೆ ಬೆಳೆದುದು ಕೂಸು ಕುಳ್ಳಾಗಿ, ಗೂನಾಗಿ, ತೊತ್ತಾಗಿ, ಕರ್ರಗೆ, ಜನರ ಕಣ್ಣಿಗೆ ಹೇಸಿನ ಆಕೃತಿಯಾಗಿ ಅಂತಾರೆ. ಎಲ್ಲರೂ ಕೂಡ ಥೂ ಛೀ ಅಂತ ಹೇಳ್ತಾರೆ ಇರ್ತಾರೆ. ತೊಲಗೆಂದು, ಥೂ ಎಂದು, ಸಾ ಎಂದು ನಾಯಿಮರಿಗೆ ಕಡೆಯಾಗಿ ಭಾವಿಸಿದರು. ಆಗ ಅವಳಿಗೆ ಏನು ಮಾಡೋದು, ಮಗು ಬೆಳೀತಾ ಇದೆ. ಆಗ ಅವಳಿಗೆ ಎಲ್ಲ ಕಡೆಯಿಂದಲೂ ನಿಂದೆ, ಅಮಂಗಳ ಅಂತ ಅಪಖ್ಯಾತಿ ಮೂಗು ಮುರಿಯುವಂಥದ್ದು. ಆ ಸಂದರ್ಭದಲ್ಲಿ ಅವಳಿಗೆ ಬಂದದ್ದು ಮಂಥರೆಯ ಭೀಷಣ ಏಕಾಂತತೆ, ಆ ಭಯಾನಕವಾದ ಏಕಾಂತ, ಒಂದು ರೀತಿಯಾದಂಥ ಫಿಯರ್ಸ್ ಸಾಲಿಟ್ಯೂಡ್, ಟೆರಿಬಲ್ ಸಾಲಿಟ್ಯೂಡ್, ಅನ್ಬೇರಬಲ್ ಸಾಲಿಟ್ಯೂಡ್. ಆಗ ಇವಳಿಗೆ ಒಂದು ವಸಂತೋದಯವಾದಂತೆ ಕೈಕೇಯಿ ಕೇಕೈ ಮಹಾರಾಜನಿಗೆ ಮಗಳಾಗಿ ಹುಟ್ಟಿದಳು. ಆ ಮಗುವನ್ನು ಆಡಿಸುವ ಕೆಲಸ ಯೌವನಕ್ಕೆ ಬಂದಿದ್ದ ಮಂಥರಿಗೆ ಕೊಟ್ಟದ್ದು. ಇವಳು ಈ ಮಹಾರಾಜನ ಪ್ರೀತಿ ಬಿಟ್ಟು ಅವನಿಗಾದರೂ ನಾನಾ ವಿಧವಾದ ಕೆಲಸ ಏನು ನೋಡೋಕ್ಕೆ ಸಾಧ್ಯ? ಆಗಲೋ ಈಗಲೋ ಏನು ಚೆನ್ನಾಗಿದೆಯಾ ಅಂತ ಕೇಳಬಹುದು ಅಷ್ಟೇ, ಅದಕ್ಕಿಂತ ಹೆಚ್ಚಲ್ಲ. ಇನ್ನು ಯಾರ್ದು ಇಲ್ಲ, ಅವನು ಬಿಟ್ಟಾಗಿ ಮಿಕ್ಕವ್ರದೆಲ್ಲ ತೂಚಿಗಳೇನೆ. ಇವಳಿಗೆ ಕೈ ಹಿಡಿಯುವವರು ಯಾರೂ ಇಲ್ಲ, ನೋಡುವವರೇ ಇಲ್ಲ ಅಂದರೆ ಇನ್ನು ಕೈ ಹಿಡಿಯುವವರು ಯಾರು? ಎಲ್ಲರೂ ಕಾಡುವವರೇ, ಕೂಡುವವರಿಲ್ಲ. ಆಗ ಇವಳಿಗೆ ಒಂದು ಸಮಾಧಾನವಾಗಿ ಬಂದದ್ದು ರಾಣಿ ಮಗುವನ್ನು ಆಡಿಸಿಕೊಂತ ಕೊಟ್ಟದ್ದು. ಅವಳಿಗಿನ್ನೇನೆಷ್ಟು ಕೆಲಸಗಳು, ಇನ್ನೇನೆಷ್ಟು ಅಲಂಕಾರದ್ದು, ಮತ್ತೇನೋ ಅರಮನೆಯ ಆ ಬ್ಯುಸಿ ಲೈಫ್ ಇರುತ್ತಲ್ಲ, ನಿಲ್ಲೋದಕ್ಕೆ ನಿಲುವಿಲ್ಲ, ಮಾಡೋದಕ್ಕೆ ಕೆಲಸವಿಲ್ಲ. 7 ವಾರಗಳ ಒಡವೆ ಅಲಂಕಾರಗಳನ್ನು ಮೈ ಮೇಲೆ ಹೇರಿಕೊಳ್ಳೋದ್ರೊಳಗೇನೆ ಹಗಲು ರಾತ್ರಿಗಳು ಆಗೋಗ್ಬಿಡುತ್ತೆ, ಗೊತ್ತಿಲ್ಲ. ಅದೆಲ್ಲ ನಮ್ಮ ಧ್ವನಿಗೆ ಬಿಟ್ಟಿರ್ತಕ್ಕಂಥದ್ದು. ಆಗ ಮಂಥರೆಗೆ ಏನಾಯಿತು, ಮಳೆಗೊಯ್ದ ತೆರನಾಯ್ತು ಮಂಥರೆಯ ಮರುಧರೆಗೆ, ಚೈತ್ರನಾಗಮನವಾಯ್ತು ಮಂಥರೆಯ ಶಿಶಿರಕ್ಕೆ. ಮಳೆಗೊಯ್ದ ತೆರನಾಯ್ತು ಮಂಥರೆಯ ಮರುಧರೆಗೆ, ಚೈತ್ರನಾಗಮವಾಯ್ತು ಮಂಥರೆಯ ಶಿಶಿರಕ್ಕೆ. ಮಂಥರೆಯ ಬಾಳ್ನಿಶಿಗೆ ಶಶಿಯುದಿಸಿದಂತಾಯಿತು, ಮಂಥರೆಯ ಮೃತ್ಯುವಿಗೆ ತಾನಮೃತ ಸೇಚನೆಯಾಯಿತು. ಮಂಥರೆಯ ಮೃತ್ಯುವಿಗೆ ತಾನಮೃತ ಸೇಚನೆಯಾಯಿತು. ಶುಷ್ಕತಾ ಶೂನ್ಯತೆಯೊಳು ಒಲ್ಮೆ ಸಂಚರವಾಯಿತು. ಬದುಕು ಸಾರ್ಥಕ ಮಧುರಮಾಯಿತು. ಬದುಕು ಸಾರ್ಥಕ ಮಧುರಮಾಯಿತು. ಶಿಶು ಸನ್ನಿಧಿಯ ಪ್ರೇಮ ಸೌಂದರ್ಯ ಮಹಿಮೆಯಲಿ, ಪ್ರೇಮ ಸೌಂದರ್ಯ ಮಹಿಮೆಯಲಿ. ಶಿಶು ಸನ್ನಿಧಿಯ ಪ್ರೇಮ ಸೌಂದರ್ಯ ಮಹಿಮೆಯಲಿ. ಬದುಕು ಸಾರ್ಥಕ ಮಧುರಮಾಯಿತು. ರೂಪವಿಹೀನೆ ರೂಪಸಿಯೊಳಿರ್ದು ತನಗಿಲ್ಲದ ಚಲ್ವಿನಲಿ ಓಡಾಡಿದಳ್. ರೂಪವಿಹೀನೆ ರೂಪಸಿಯೊಳಿರ್ದು ತನಗಿಲ್ಲದ ಚಲ್ವಿನಲಿ ಓಡಾಡಿದಳ್. ತೇಲ್ವಬೊಲ್ ಪಾಲೊಳಿದ್ದಲಿನ ಚೂರು, ಪಾಲೊಳಿದ್ದಲಿನ ಚೂರು ತೇಲ್ವಬೋಲ್.
ಮೆರೆದಳು ಕೈಕೆ ಮಂಥರೆಯ ತೊಡೆಯಲ್ಲಿ ಕಾಳಾಗಿ ಭೋಗದಲ್ಲಿ ಹೊಳೆವ ಹೆಣೆಮಣಿಯಂತೆ ತಾರತಮ್ಯದಿ ಮತ್ತಿನಿತು ಚಾರುತರಮಾಗಿ ಚಕ್ಕ ಮುಕ್ಕಿಯ ಕಲ್ಲಿನಂತರಂಗದೊಳ್ ಅಗ್ನಿ ಗುಪ್ತವಾಗಿರ್ಪಂತೆ ಬಾಹ್ಯ ವಿಕೃತಿಯ ಮಧ್ಯೆ ಮಂಥರೆಯ ಹೃದಯದಲ್ಲಿ ಸುಪ್ತವಾಗಿರ್ದರತಿ ಚೆಲುವೊಲವುಗಳ ಚಿಲುಮೆ ತಾಂ ಕಂಡರೆದು ದ್ವಯ್ಯನೆಯೇ ಮುಕ್ತ ಮುಕ್ತಾಕಾರ ಧಾರೆಯಲಿ ತನ್ನೊಂದು ಜೀವಿತಕ್ಕೆ ರಾಜಪುತ್ರಿಯೇ ಸರ್ವ ಸುಖಮಾಗೆ ತನ್ನೊಂದು ಜೀವಿತಕ್ಕೆ ರಾಜಪುತ್ರಿಯೇ ಸರ್ವ ಸುಖಮಾಗೆ ಮರೆತಳ ನ್ಯಾಯಮಂ ಮರೆತಳಪಮಾನಮಂ ಮತ್ತೆ ಮರೆತಳು ತನ್ನನು ತಾನೇ ಮತ್ತೆ ಮರೆತಳು ತನ್ನನು ತಾನೆ ಕೈಕೆಯೊಳ್ ಸಾಯುಜ್ಯ ಮುಂದಿ ಮರೆತಳಪಮಾನಂ ಮರೆತಳವಮಾನಮಂ ಮರೆತಳ ನ್ಯಾಯಮಂ ಮತ್ತೆ ಮರೆತಳು ತನ್ನನು ತಾನೆ ಕೈಕೆಯೊಳ್ ಸಾಯುಜ್ಯ ಮುಂದಿ ಕೈಕೆಯೊಳ್ ಸಾಯುಜ್ಯ ಮುಂದಿ. ಬೃಂದಾವನಿಯನ್ನ ಆ ಭೋಗಿಯನ್ನ ಅಷ್ಟು ಸುಂದರವಾಗಿ ಬೆಸ್ತಿದ್ದಾರೆ. ಆ ಮಳೆಗಾಲಕ್ಕೆ ತಕ್ಕಂಥರಾಗ ಬೃಂದಾವನಿ ಅವಳ ಬರಡು ಬದುಕಿಗೆ ಮರುಧರೆಗೆ ಕೈಕೇಯಿ ಬಂದದ್ದು ಮಳೆಗಾಲದಂತೆ ಆಯಿತು. ಅವಳ ಅಂತರಂಗದ ಶಿಶಿರಕ್ಕೆ ವಸಂತೋದಯವಾಯಿತು, ಅಂತರಂಗದ ಗಾಢಾಂಧಕಾರಕ್ಕೆ ಚಂದ್ರೋದಯವಾಯಿತು ಅಂತ ಒಂದು ಮಗು ಏನೆಲ್ಲ ಮಿರಕಲ್ ಮಾಡುತ್ತೆ. ಜಾರ್ಜ್ ಎಲಿಯಟ್ನ ಸೇಲಾಸ್ ಮಾರ್ನರ್ ಕಾದಂಬರಿ ಲೋಕವಿಖ್ಯಾತವಾದದ್ದು. ಆಕೆ ಆ ಸೇಲಾಸ್ ಮಾರ್ನರ್ ಅವಳು ಎಪ್ಪಿ ಅಂತ ಒಬ್ಬ ಹುಡುಗಿ ಮಗು ಅನಾಥ ಶಿಶು ಬಂದು ಆ ಸೈಲಾಸ್ ಮಾರ್ನರ್ ಅಂತಹ ಒಂದು ರೀತಿ ಮಾನವತೆಯ ಮೇಲೆಯೇ ಅವನು ನಂಬಿಕೆಯನ್ನು ಕಳ್ಕೊಂಡು ಬಿಟ್ಟಿರ್ತಾನೆ, ಕಹಿಯಾಗಿ ಬಿಟ್ಟಿರ್ತಾನೆ, ದುಡ್ಡು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ದುಡ್ಡು ಕಳ್ಕೊಂಡು ಬಿಟ್ಟಿರ್ತಾನೆ. ಹುಚ್ಚನಾಗುವ ಸ್ಥಿತಿಯಲ್ಲಿದ್ದವನಿಗೆ ಆ ಮಗು ಬಂದು ಇಡೀ ಬದುಕನ್ನೇ ಬದಲಾಯಿಸಿಬಿಡುತ್ತಲ್ಲ. ಆ ರೀತಿಯಾದದ್ದು ಕೈಕೇಯಿಗೂ ಮತ್ತು ಮಂಥರೆಗೂ ಇದ್ದಂಥ ಪ್ರೀತಿ. ಮಂಥರೆ ಕೈಕೇಯಿಯಲ್ಲಿ ಎಲ್ಲವನ್ನ ಕಂಡುಕೊಳ್ತಾಳೆ. ಅವಳಿಗೆ ಕೈಕೇಯಿಗೆ ಬಂದದ್ದೆಲ್ಲ ತನಗೆ ಅಂತ ಅಂದುಕೋತಾಳೆ. ಯಾಕೆ ಫ್ಯಾನ್ಸ್ ಅಸೋಸಿಯೇಷನ್ ಬರುತ್ತೆ? ಆ ನಟನ ರೂಪ, ಆ ನಟನ ಶೌರ್ಯ, ಆ ನಟನ ವಾಕ್ಚಾತುರ್ಯ, ಆ ನಟನ ವಿಖ್ಯಾತಿ ಅವೆಲ್ಲ ಕೂಡ ತಮ್ಮದಾಗುತ್ತದೆ ಅಂತ. ಅವನನ್ನು ತಮ್ಮೊಳಗೆ ಆರೋಪಣ ಮಾಡಿಕೊಂಡ್ರೆ ಅದು ತಮಗಾಗುತ್ತದೆ ಅಂತ. ಈಗ ದೇವರ ಪೂಜೆ ಮಾಡೋದು ಯಾಕೆ? ದೇವರ ಸದ್ಗುಣಗಳು, ದೇವರ ಮಹಿಮೆ ಇವೆಲ್ಲ ನಮ್ಮಲ್ಲಿ ಪ್ರತಿಫಲಿಸುತ್ತವೆ ಅಂತ. ಹೀಗೆ ದೊಡ್ಡದಕ್ಕೆ ನಾವು ನೋಂತರೆ, ಅದಕ್ಕೆ ಶ್ರುತಿಗೊಂಡರೆ ನಮ್ಮಲ್ಲಿ ಅದು ಬಂತು ಅಂತ. ಹಾಗೆ ತನ್ನ ಕೈಯಲ್ಲಿ ಆ ಮಗು ಇದೆ, ಮಗುವನ್ನು ಎಲ್ಲರೂ ಮುದ್ದಿಸ್ತಾರೆ. ಆ ಕಾರಣದಿಂದ ತಾನು ದೊಡ್ಡವಳಾದೆ, ತನಗೆ ಅವರ ಪ್ರೀತಿ ಪರ್ಯಾಯವಾಗಿ ಸಿಕ್ತು ಇಂಡೈರೆಕ್ಟ್ ಆಗಿ ಅಂತ. ಅಂದರೆ ಆ ಒಂದು ದೇವರ ತಲೆ ಮೇಲಿನ ಹೂವು ಎಲ್ಲರೂ ನನ್ನನ್ನು ನಮಸ್ಕಾರ ಮಾಡ್ತಿದ್ದಾರೆ ಅಂತ ಅಂದುಕೊಳ್ತಲ್ಲ, ತನಗೆ ನಮಸ್ಕಾರ ಅಂತ ಆ ರೀತಿ ಅವಳು ಭಾವಿಸಿಕೊಳ್ತಾಳೆ. ಇವಳು ಹೇಗಿದ್ದಳು ಅಂದರೆ ಆ ಕೈಕೇಯಿಯ ಪ್ರೀತಿ ವಾತ್ಸಲ್ಯದ ಹಾಲಿನಲ್ಲಿ ತೇಲುವ ಇದ್ದಲಿನ ಚೂರು ಅಂತ. ಇಜ್ಜಲು ನೀರಿನಲ್ಲಿ ತೇಲುತ್ತದೆ, ಅದು ಲೈಟ್ ವೆಯ್ಟ್. ಹಾಗೆ ಅವಳು ಕಪ್ಪು ಇಜ್ಜಲು ತುಂಡು ಹಾಗೆ ತೇಳುವಂತೆ ತೇಲ್ತಾ ಇದ್ದಳು. ಚಕಮಕಿ ಕಲ್ಲಿನ ಅಂತರಂಗದಲ್ಲಿ ಅಗ್ನಿ ಗುಪ್ತವಾಗಿ ಇದ್ದಂತೆ ಇವಳಿಗೀಗ ಚೈತನ್ಯ ವ್ಯಕ್ತೀಕರಣವಾಗ್ತಾ ಬಂತು. ಮತ್ತೆ ಅವಳಿಗೆ ಮುಕ್ತಾಹಾರ ಧಾರೆಯಲ್ಲಿ ಆ ಒಂದು ಸೂತ್ರ ಇದ್ದಂತೆ ಆ ಪ್ರೀತಿ ಅಖಂಡವಾಗ್ತಾ ಬಂತು. ಮತ್ತು ಕೈಕೇಯಿಯವಳ ಮಡಿಲಿನಲ್ಲಿ ಹಾವಿನ ಹೆಡೆಯ ಮಣಿಯ ಹಾಗಿದ್ದಳು ಅಂತ. ಇವಳು ಹಾವು ಕಾಪಾಡಿಕೊಳ್ಳುತ್ತಲ್ಲ ತನ್ನ ಮಣಿಯನ್ನು, ಆ ಥರ ಕಾಪಾಡಿಕೊಂಡ್ಳು. ಮತ್ತು ಇವಳ ಭೋಗದ ಮೇಲೆ ಆ ಮಣಿ ಕೈಕೇಯಿ ಹಾಗೆ ಹೊಳಿತಾ ಇದ್ದಳು. ಇನ್ನಷ್ಟು ಕಾಂಟ್ರಾಸ್ಟಿಂದ ಕೈಕೇಯಿ ಸುಂದರಿಯಾಗಿ ಕಾಣಿಸ್ತಾ ಇದ್ಲು ಏನೋ. ಈ ಕುರೂಪದ ಜೊತೆಗೆ ಆ ಸ್ವರೂಪ ಎತ್ತಿ ತೋರಿಸ್ತಾ ಇದ್ದರೆ ಮತ್ತೆ ನೋಡಿ, ಇವಳು ಯೌವನದಿಂದ ಮುಪ್ಪಿಗೆ ಬಂದಳು. ಆಗ ಕವಿ ಹೇಳ್ತಾನೆ, ನೆರೆಯೇರಿ ಸುಕ್ಕರಡರಿ ಪೊರಮೈ ವಿಕೃತಿ ಪೆರ್ಚಿ ತನುವಿಕಾರಂ ಪೆರ್ಚಿದಂತೆ ಮನಸ್ಸಿನ ಮಮತೆ ನೂರ್ಮಡಿಸಿತ್ತು ಕೈಕೇಯಿಯ ಮೇಲೆ. ಮತ್ತೆ ನರ ತಿರಸ್ಕೃತ ವಿಕೃತ ಆ ಮಂಥರಾದಾಸಿ ಕೈ ಶೈಶವ ಕೃತಜ್ಞತಾ ಪ್ರೇಮದಿಂ ಪ್ರೀತಿಸುತ್ತೆ. ಈ ಕೈಕೇಯಿ ಕೂಡ ಅವಳನ್ನು ಶೈಶವವನ್ನು ಚೆನ್ನಾಗಿ ನೋಡಿಕೊಂಡ್ಳು ಅಂತ ಅವಳು ಪ್ರೀತಿ ಪಡ್ಕೊಳ್ತಾ ಇದ್ಳು. ಮದುವೆಯಾಗಿ
ಕೋಸಲ ದೇಶಕ್ಕೆ ಬಂದಳು. ಮನ್ನಣೆ ಕುರೂಪತೆಗೆ ತಾನೆಲ್ಲಿ ನೆರಳಂತೆ ಓಲ್ ಬಂದಳು, ನೆರಳಿನ ಹಾಗೆ ಬಂದಳು. ಮುದಿಗೂನಿ ಮಲದ ಕೋಡಾದುದು ಸೊಗಂ. ಮೊಲದ ಕೊಂಬು ಹೇಗೆ ವಿಕಲ್ಪ ಜ್ಞಾನವೋ ಇಲ್ಲದ್ದು ಶಬ್ದ ಮಾತ್ರವೋ ಹಾಗೆ ಇವಳಿಗೆ ಪ್ರೀತಿ ವಿಶ್ವಾಸ ಹಾಗಾಯಿತು. ಶನಿಯನತೆ ಶಪಿಸಿದುದು ಮಂದಿ ಕಂಡರೆ ಹುಬ್ಬು ಗಂಟಿಕ್ಕಿ ದೂರ ಸರಿದುದು ಮೊಸಳೆಗಂಡಂತೆ ಸನಿಹಕ್ಕೆ ಬರಗೊಡರ ಗಾಳಿ ಸೋಂಕುವುದೆಂಬ ಮೈಲಿಗೆಗೆ ಪೇಸಿ. ಹೀಗಿದ್ದಾಗ ಮತ್ತೆ ಕೈಕೇಯಿ ಗರ್ಭಿಣಿಯಾಗ್ತಾಳೆ. ಗರ್ಭಿಣಿಯಾಗಿ ಭರತ ಜನಿಸ್ತಾನೆ. ಇರುತಲಿರೆ ಬೆಸಳೆಯಾದಳು ಕೈಕೆ ಭರತನಂ. ಮಂಥರೆಗೆ ಮೂರನೆಯ ಕಣ್ಮೂಡಿದಂತಾಯ್ತು. ಪಾಳ್ಗೊಂದು ಪೊಸವಲ್ಮೆ ಚಂದಳಿರ್ ಚಿಗುರಿದು ತಾನಂದಿನಿಂ. ಜಿಪುಣ ಬಡವಂ ಕಡವರವನಪ್ಪಿಕೊಳ್ಳುವಂತೆ ಹಗಲಿರುಳ್ ಕೈಕೆಯ ತನೂಜನಂ ಸಲಹಿದಳ್. ಜಿಪುಣ ಬಡವಂ ಕಡವರವನಪ್ಪಿಕೊಳ್ಳುವಂತೆ ಹಗಲಿರುಳು ಕೈಕೆಯ ತನೂಜನಂ ಸಲಹಿದಳು. ಆದಸ್ಯು ಸತಿ ಹಡೆದ ತಾಯಿಯ ನಾಂಚುವೋಲಂತೆ. ಆದಸ್ಯು ಸತಿ ಹಡೆದ ತಾಯಿಯ ನಾಂಚುವೋಲಂತೆ. ಮಂಥರೆಯ ಮೋಗ ಸರಸಿಯೊಳಿಂತು ತಾವರೆಯ ತರದಿ ಭರತಂ ಬಳದನೈ. ಮಂಥರೆಯ ಮೋಹ ಸರಸಿಯೊಳಿಂತು ತಾವರೆಯ ತೆರದಿ ಭರತಂ ಬಳೆದನೈ. ಭರತ ಹುಟ್ಟಿದ ತಕ್ಷಣ ಕೈಕೇಯಿಗೆ ಸಂತಾನ. ಇವಳಿಗೆ ಮೂರನೇ ಕಣ್ಣು ಬಂದಂತೆ. ಮೊದಲಿಗೆ ಕೇಕೈ ಮಹಾರಾಜನ ಅನುಗ್ರಹ ಒಂದು ಕಣ್ಣು, ಕೈಕೇಯಿಯ ಪ್ರೀತಿ ವಾತ್ಸಲ್ಯ ಎರಡನೇ ಕಣ್ಣು. ಈಗ ನೆತ್ತಿಗಣ್ಣ ಆಯ್ತು ಅಧಮತೆಗೆ ಅಂತ ಕುಮಾರವ್ಯಾಸ ಹೇಳದನಲ್ಲ, ಇವಳಿಗೆ ಮೂರನೇ ಕಣ್ಣು ಹುಟ್ಟಿದಂತೆ ಆಗಿಬಿಡ್ತು. ತಾಯಿ ನಾಚವಾಗಿ ನೋಡಿಕೊಂಡ್ಲು. ಬಡವ ಕಡವರ ಅಂದರೆ ನಿಧಿ ಸಿಕ್ಕಾಗ ಅಪ್ಪಿಕೊಳ್ಳುವಂತೆ ಅವಳಿಗೆ ಅದು ಬಿಟ್ಟರೆ ಇನ್ನೇನು ಇಲ್ಲ. ಮುಗ್ಧವಾದಂಥ ಮಕ್ಕಳು ಎಷ್ಟು ಕುರೂಪಿಗಳಿದ್ದರೂ ದಾದಿಯರು ಅವ್ರ ಜೊತೆ ಪಳಗಿಬಿಡ್ತಾರೆ. ನಾನೇ ನೋಡಿದ್ದೇನೆ, ನಮ್ಮ ಮನೆ ಪಕ್ಕದಲ್ಲಿ ಏನೇ ಒಂದು ಮಗುವನ್ನು ಒಬ್ಬ ಬಹಳ ಕುರೂಪಿ ಹಗಲ್ ಕಂಡ್ರೆ ಇರಳಲ್ಲಿ ಕನಸದಲ್ಲಿ ಬಂದು ಹೆದರಿಸ್ತಾರೆ ಅಂತಾರೆ. ಅಂಥ ದಾದಿಯನ್ನು ಇಟ್ಟಿದ್ರು. ಆ ಮಗುವೋ ಅಪ್ಪಟ ಮಾಣಿಕ್ಯದಂತೆ ಇತ್ತು, ಇವಳು ಮಸಿಯಂತೆ ಇದ್ದಳು. ಆದರೆ ಎಷ್ಟು ಪ್ರೀತಿ, ಎಷ್ಟು ವಾತ್ಸಲ್ಯ. ನಾವು ಕರೆದರೆ ಬರ್ತಾ ಇರಲಿಲ್ಲ ಮಗು, ಎತ್ಕೊಳ್ಬೇಕು ಅಂತ ನಮಗಾಸೆ. ಆದರೆ ಆ ಕುರೂಪಿಯಾದಂಥ ದಾದಿ ಅಷ್ಟು ಚೆನ್ನಾಗಿ ನೋಡ್ಕೋತಾಳೆ ಅಂತ ಹೋಗ್ತಾ ಇದ್ದಿದ್ದು. ಹೀಗೆ ಕಂಡಾಗ ಆ ಪ್ರೀತಿ ವಾತ್ಸಲ್ಯಗಳ ರೀತಿಯೇ ಬೇರೆ ಅಂತ ಗೊತ್ತಾಗುತ್ತದೆ. ಇಂಥ ಮಮತೆಯ ಸುಳಿ ಮಂಥರೆ. ಆ ಮಂಥರೆಯ ಕೈಯಲ್ಲಿ ಏನು ತಾನೇ ಆಗೋದಿಲ್ಲ ಅಂತ ಕವಿ ಸಮಾಪ್ತಿ ಮಾಡ್ತಾರೆ ಆ ವಾಕ್ಯಗಳನ್ನು ನೋಡಿ. ಕೋಸಲ ದೇಶದೊಳಗೂ ಮಂಥರೆಯ ಮೀರಿದ ತಿರಸ್ಕೃತೆಯಂ. ಕೋಸಲ ದೇಶದೊಳಗೂ ಮಂಥರೆಯ ಮೀರಿದ ತಿರಸ್ಕೃತೆಯುಮಂ ಸಂತೃಪ್ತ ಸಖಿಯುಮಂ ಕಾಣೆ. ಭರತಾಭ್ಯುದಯ ಚಂದ್ರೋದಯ ಕುರ್ಬಿದತ್ತವಳ ಹೃಚ್ಚಲದಿ. ಪಾಳು ಕೊರಕಲ್ ಬಂಡೆಯಿಂ ವಕ್ರಮಾಗಿರ್ಪ ಮೊರಡು ದಡದಂತಿರ್ತವಳ ಮೈಯನ್ ಉಚ್ಚಸ್ವಿತ ಹರ್ಷೋರ್ಮಿ ಮಾಲಾ ಸಮೂಹದಿಂದ ಒಳಿಸಿ ಮುಚ್ಚಿ. ನರರನ್ಯರಿಲ್ಲಾಯ್ತು ಮಂಥರೆಯ ಲೋಕಕ್ಕೆ. ನರರನ್ಯರಿಲ್ಲಾಯ್ತು ಮಂಥರೆಯ ಲೋಕಕ್ಕೆ. ಕೈಕೆ ಭರತರ್ವಿನ ನರರನ್ಯರಿಲ್ಲಾಯ್ತು ಮಂಥರೆಯ
ಲೋಕಕ್ಕೆ ದಶರಥಂ ಕೈಕೆ ಬರತರಿಗಾಗಿ ಕೋಸಲಂ ಅಯೋಧ್ಯೆಗಳ್ ಶಶಿ ಸೂರ್ಯ ತಾರಾಳಿಗಳ್ ಕೈಕೆ ಬರತರಿಗಾಗಿ ಭರತನಾಳ್ವಿಕೆಗಾಗಿ ಈ ಪೃಥಿವಿ ಮಂಥರೆಯ ಈ ಮಮತೆಯ ವರ್ತದಳ್ ಸುಟ್ಟುರುಗೆ ಧೂಳಿ ತರಗಲೆ ತಿರ್ರನೆಯ ಸುತ್ತುವೋಲ್ ಸಿಲ್ಕಿ ಘೂರ್ಣಿಸಿದುವುದೇ ಸುಟ್ಟುರುಗೆ ಧೂಳಿ ತರಗಲೆಗೆ ತಿರ್ರನೆಯ ಸುತ್ತುಗೋಲ್ ಸಿಲ್ಕಿ ಘೂರ್ಣಿಸದಿಗುವುದೇ ಪೇಳ್ ತ್ರೇತಾಮಗಾಯುಗಂ. ಕೋಸಲದಲ್ಲಿ ಮಂಥರೆಗಿಂತ ತಿರಸ್ಕೃತ ಯಾರಿಲ್ಲ, ಅವಳಿಗಿಂತ ಸುಖಿಯೂ ಇಲ್ಲ ಅಂತ ನೋಡಿ. ಅದು ಬಹಳ ವಿಚಿತ್ರವಾದ ಕಾಂಬಿನೇಷನ್ನು. ಯಾರಿಗೂ ಬೇಡವಾಗಿದ್ದಾಳೆ, ಆದರೆ ಬೇಡವಾಗಿದ್ದಾಳೆ ಅಂತ ಅನ್ನೋದೇ ಚೆನ್ನಾಗಿದೆ ಅಂತ. ಕಾರಣ ತನಗೆ ಕೈಕೇಯಿಗೆ ತಾನು, ತಮ್ಮಿಬ್ಬರಿಗೆ ಭರತ. ಅದು ಬಿಟ್ಟು ದಶರಥನೂ ಇಲ್ಲ. ಆ ಥರದ್ದು ಒಂದು ಸ್ಥಿತಿ. ನನ್ನ ಬಂಧುಗಳೊಬ್ಬರು ಹೇಳ್ತಾ ಇದ್ರು, ನನಗೆ ನನ್ನ ಮಗಳಿಗೆ ಸಾಕು, ಇನ್ನು ಗಂಡನೂ ಕೂಡ ನಮ್ಮ ಮಧ್ಯೆ ನ್ಯೂಸೆನ್ಸು ಅಂತ ಅನ್ನಿಸ್ತಾ ಇದೆ ಅಂತ. ಆ ರೀತಿ ಇದು ಕೂಡ ಅವಳು ಮೊರಟು ದಡದ ನಡುವೆ ವಕ್ರವಾಗಿ ಹರಿತಕ್ಕಂಥ ನದಿಯ ಹಾಗಿದ್ದಳು. ಮತ್ತೆ ಅವಳ ಲೋಕದಲ್ಲಿ ಇನ್ನ ಮೂರನೇ ಮನುಷ್ಯರೇ ಇಲ್ಲ. ಮಂಥರೆಯ ಲೋಕದಲ್ಲಿ ಕೈಕೆ ಭರತರಷ್ಟೇ. ದಶರಥನೂ ಇವರಿಗೋಸ್ಕರ ಇದ್ದಾನೆ. ಕೋಸಲ ಅಯೋಧ್ಯೆಗಳು ಅದಕ್ಕಾಗಿಯೇ. ಅಷ್ಟು ಮಾತ್ರ ಅಲ್ಲ, ಸೂರ್ಯ ಚಂದ್ರ ಇಡೀ ಜಗತ್ತು ವಿಶ್ವವೇ ಇರ್ತಕ್ಕಂಥದ್ದು ಕೈಕೇಯಿಗೆ ಭರತರಿಗೆ. ಭರತನ ಆಳ್ವಿಕೆಗಾಗಿ ಜಗತ್ತಿರ್ತಕ್ಕಂಥದ್ದು. ಈ ಮಮತೆಯ ಸುಳಿಯಲ್ಲಿ ಧೂಳಿನಲ್ಲಿ ತರಗೆಲೆ ತೆರ್ರನೆ ತಿರುಗಿ ಕಣ್ಣಿಗೆ ಭ್ರಮೆ ಕಲ್ಪಿಸುವಂತೆ ತ್ರೇತಾಯುಗವೇ ಒಂದು ತರಗೆಲೆಯಾಗಿ ಮಂಥರೆಯ ಮಹಾ ಜಂಜಾವಾತದಲ್ಲಿ ಸ್ಥಿರನೆ ತಿರುಗಿ ಹಾರಿ ಎತ್ತಲೋ ದಿಕ್ಕಾಪಾಲಾಗೋದಿಲ್ವಾ ಅಂತ ಕವಿ ಕೇಳ್ತಾರೆ. ಮುಂದೆ ಆದದ್ದೇ ಅದು ಅನ್ನೋದರ ಧ್ವನಿಯಿಂದ ಈ ಹೊತ್ತಿನ ಕಥೆಯನ್ನು ಮುಗಿಸಬಹುದು. ನಮಸ್ಕಾರ. ಕವಿ ವಿಭೂತಿಗೆ ನಮೋ, ಕೃತಿ ವಿಭೂತಿಗೆ ನಮೋ, ದರ್ಶನ ಧ್ವನಿ ಸಾಮೃತ ಪಾನಂದದಿಂ ಲೋಕಶೋಕವನಳಿಸಿ ಭುವನತ್ರಯಂಗಳಿಂ ತಣಿಪ ನಂದನ ತಪೋದೀಕ್ಷಯಂ ಕೊಂಡಸೆಪ ರಸ ಋಷಿಗೆ ಯೋಗಮತಿ ಸಹೃದಯ ವಿಭೂತಿಗೆ ನಮೋ. ನಿತ್ಯ ರಾಮಂಗೆ ನಮೋ, ಓಂ ನಮೋ, ಓಂ ನಮೋ ನಮಗ. ಓಂ ಶಾಂತಿ ಶಾಂತಿ ಶಾಂತಿ.